ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರ ಒಂದು ಪ್ರೀತಿ, ದೇವರ ಒಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯ ಧ್ಯಾನ ಮಾಡಿಕೆ ದೇವರು ಕೊಟ್ಟಂತ ಕೃಪೆಗಾಗಿ ದೇವ್ರ ಕೃತಜ್ಞತಾಳುವಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಒಂದು ವಾರಗಳಲ್ಲಿ ನಾವು ಏನಪ್ಪ ನೋಡಿದೆ ಅಂತಂದ್ರೆ ಆತ್ಮ ಬಗ್ಗೆ ನಾವೇನ್ ಮಾಡಿದ್ವಿ, ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಅನೇಕ ವಿಚಾರಗಳನ್ನ ನೋಡಿದ್ರಿ. ಸತ್ಯವೇದದಲ್ಲಿ ಯಾವ ರೀತಿ ಆತ್ಮ ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ನೋಡಿದ್ರಿ. ಸರಿಯಾಗಿ ಸತ್ಯದ ಮೇಲೆ ಏನಪ್ಪ ಇದೆಯಾ ಮನುಷ್ಯನಿಗೆ ಗತಿ ಅಂತಂದ್ರೆ ಅದು ಕೂಡ ಸತ್ಯವೇದಲ್ಲಿ ನೋಡಿದ್ರೆ, ಸತ್ಯದ ಮೇಲೆ ಮನುಷ್ಯನಿಗೆ ಏನೂ ಇಲ್ಲ ಪಾಲು ಈ ಭೂಲೋಕದಲ್ಲಿ ಅಂತ ನೋಡಿದ್ರೆ. ಸೊ ಅವ್ನು ತಿರ್ಗಾ ಪುನರುತ್ಥಾನದಲ್ಲಿ ಕ್ರಿಸ್ತನ ಎಡಂಬರಿಕೆಯಲ್ಲಿ ಬರುವ ತನಕ ಅವ್ನಿಗೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಅವ್ನು ನೋಡಿದ್ರೆ. ಅದರ ಸೊ ಪುನರುತ್ಥಾನದಲ್ಲೇನೆ ಎಲ್ಲ ಮನುಷ್ಯನಿಗೆ ಎಂತಾರೆ ಎದ್ದು ಬರೋದು. ಅವಾಗೆ ಅವ್ರಿಗೆಲ್ಲ ಏನ್ ಮಾಡ್ತಾರೆ, ಅನೇಕ ವಿಚಾರಗಳು ನಡೀತೆ ಅಂತ ನೋಡಿದ್ರೆ. ಹಾಗಿರ್ಬೇಕಾದ್ರೆ ನಾವು ನಮ್ಮ ಮನಸ್ಸಲ್ಲಿ ಇದ್ದಂತ ಒಂದು ಗೊಂದಲ, ಹಂಗ ನರಕ ಅಂದ್ರೆ ಏನಪ್ಪಾ ಅಂತ ನೋಡಿದ್ರೆ, ಎಲ್ಲರೂ ನರಕ ವೇದನೆ ಸ್ಥಳ ಅಂತ ಒಂದೆಲ್ಲ ಭಾವನೆ ಇತ್ತು. ಅದ್ರ ಸತ್ಯವೇದ್ರ ಬಗ್ಗೆ ನೋಡಿದ್ರೆ ನರಕ ಅಂದ್ಬಿಟ್ಟು ಒಂದು ವೇದನೆ ಸ್ಥಳ ಅಲ್ಲ ರೀ. ಅದರ ಸೊ ನೋಡ್ಬೇಕಾದ್ರೆ ಅಲ್ಲಿ ಬಂದಿರೋಂಥ ಹೇಡೀಸ್, ಶಿಯೋಲ್, ಗೆಹೆನ ಮತ್ತೆ ಟಾಟೋರೋ ಅಂತ ಈಬ್ರು ಮತ್ತೆ ಗ್ರೀಕ್ ವರ್ಡ್ಗಳಿಗೆ ಸತ್ಯವಿದ್ದಂತ ಅರ್ಥ ಏನಪ್ಪಾ ಅಂದ್ರೆ ಒಂದು ಸಮಾಧಿ, ಒಂದು ಅಂದ್ರೆ ಒಂದು ಡೆಡ್ ಕಂಡೀಷನ್ ಅಷ್ಟೇ ಅಂತ ನಾವ್ ಏನ್ ಮಾಡಿದ್ರಿ, ಅನೇಕ ವಿಚಾರ ಬಹು ಸ್ಪಷ್ಟವಾಗಿ ಸತ್ಯವೇದ ಮುಖಾಂತರ ನೋಡಿದ್ರಿ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಒಂದು ಏನ್ರಿ ಒಂದು ಆ ಎಂತ ಸ್ಮಶಾನನೇ ಒಂದು ನರಕ ಸತ್ಯವೇದದಲ್ಲಿ ಕರೆಕ್ಟಾಗಿ ಹೇಳ್ಬೇಕು ಅಂತಂದ್ರೆ. ಅದ್ರ ಬಗ್ಗೆ ನಾವು ಬಹು ಡೀಟೇಲ್ ಆಗಿ ನೋಡಿದ್ರಿ. ಖಂಡಿತವಾಗೂ ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಡೌಟ್ ಇಲ್ಲ ಅಂತ ತಿಳ್ಕೊಂತೀನಿ. ಹಾಗಿದ್ದು ಕೂಡ ಡೌಟ್ ಇತ್ತಂದ್ರೆ ಈ ಕ್ಲಾಸ್ ಅಂತ್ಯದಲ್ಲಿ ದಯವಿಟ್ಟು ನೀವೆಲ್ಲ ಕೇಳಿ, ನಿಮ್ಗೆ ವಾಕ್ಯದ ಮುಖಾಂತರ ನಾವು ಉತ್ತರಗಳನ್ನ ಕೊಡೋಕ್ಕೆ ಪ್ರಯತ್ನ ಮಾಡೋಣ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋಗ್ಲೆ ಆಗಿರ್ಬೇಕಾದ್ರೆ ನೆಕ್ಸ್ಟ್ ಹಂಗಾದ್ರೆ ಅಂದ್ರೆ ಮನುಷ್ಯನಿಗೆ ಏನು ಬರೋದು, ನ್ಯಾಯ ತೀರ್ಪೇ ಇಲ್ವಾ, ಹಾಗೆ ಕೆಟ್ಟದ್ ಮಾಡಿಕೆ ಏನು ದಂಡನೆ ಇಲ್ವಾ ಅಂತ ಅಂದ್ಬಿಟ್ಟೇನ್ರಿ ಒಂದು ಪ್ರಶ್ನೆ ಬರ್ತಾರೆ. ಅದಕ್ಕೆ ನಾವೇನ್ ಮಾಡೋಣ, ನ್ಯಾಯ ತೀರ್ಪು ಇದೆ, ಇಲ್ಲ ಅಂತಿಲ್ಲ ಸತ್ಯವೇದ, ಮತ್ತೆ ನ್ಯಾಯ ತೀರ್ಪು ಏನು ಅಂತ ನಾವೇನ್ ಮಾಡೋಣ, ಸತ್ಯವೇದ ಮುಖಾಂತರ ನೋಡ್ಕೊಳಕ್ಕೆ ಏನ್ ಮಾಡೋಣ ಇವತ್ತು ಪ್ರಯತ್ನ ಮಾಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನ್ಯಾಯ ತೀರ್ಪು, ದ ಡೇ ಆಫ್ ಜಡ್ಜ್ಮೆಂಟ್. ಸೊ ಜಡ್ಜ್ಮೆಂಟ್ ಡೇ ಅಂತ ನಾವೇನಪ್ಪ ಮಾಡ್ತೀರಿ, ಸತ್ಯವೇದದಲ್ಲಿ ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಸೊ ಯೇಸು ಕ್ರಿಸ್ತು ನ್ಯಾಯ ತೀರ್ಪು ಯಾವಾಗಪ್ಪ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಏನ್ ಮಾಡ್ತಾರೆ, ಅವರು ಕುದುರೆ ಮೇಲೆ ಬರ್ತಾರೆ, ಮೇಘದ ಮೇಲೆ ಬರ್ತಾರೆ. ಎಲ್ಲಾ ಜನಗಳು ಅವ್ರನ್ನ ನೋಡಿ ಏನ್ ಮಾಡ್ತಾರೆ, ಗೊಳೋ ಅಂತ ಏನ್ ಮಾಡ್ತಾರೆ, ಅಳ್ತಾರೆ, ಎದೆ ಹೊಡ್ಕೊಂತಾರೆ. ಕರ್ತನ ಏನ್ ಮಾಡ್ತಾ ಇದ್ದಾನೆ, ನ್ಯಾಯ ತೀರ್ಪು ಮಾಡಕ್ಕೆ ಬರ್ತಾ ಇದ್ದಾನೆ ಅಂದ್ಬಿಟ್ಟು. ಅವಾಗ ಹೇಳ್ತಾರೆ ಸಮಾಧಿಗಳೆಲ್ಲ ತೆರೆಯಲ್ಪಡ್ತವೆ, ಸತ್ತೋಗಿರೋರೆಲ್ಲ ಏನ್ ಮಾಡ್ತಾರೆ, ಎಲ್ಲಾರು ಜೀವಂತವಾಗಿ ಎದ್ದು ಬರ್ತಾರೆ. ಸೊ ಎಲ್ಲಾ ಸಮಾಧಿಗಳು ತೆರೆದು, ಸಮಾಧಿಯಲ್ಲಿ ಯಾರೆಲ್ಲ ಎಂತಾರೆ ಉಣಲ್ಪಟ್ಟಿದ್ರೋ, ಯಾರೆಲ್ಲ ನಂತರ ಮರಣ ಹೊಂದಿದ್ರೋ, ಎಲ್ಲಾರು ಶವಗಳು ಏನಾಗ್ತಾರೆ, ವಾಪಸ್ಸು ಜೀವಂತವಾಗಿ ಎದ್ದು ಬರ್ತದೆ. ಸೊ ಎಲ್ಲಾ ಜೀವಂತವಾಗಿ ಎದ್ದು ಬಂತ ಎಲ್ಲಾ ಒಂದು ಏನ್ರಿ ಒಂದು ವ್ಯಕ್ತಿಗಳಿಗೆ ಏನ್ರಿ, ಆ ಒಂದು ಸಮಾಧಿ ಬಂದಂತ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ನ್ಯಾಯ ತೀರ್ಪು ಮಾಡ್ತಾರೆ. ಸೊ ನ್ಯಾಯ ತೀರ್ಪು ಹೇಗಪ್ಪ ಮಾಡ್ತಾರೆ ಅಂದ್ರೆ, ಎಲ್ಲಾರ್ದು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಅಲ್ಲಿ ಕ್ಯೂನಲ್ಲಿ ನಿಲ್ಲಿಸ್ತಾರೆ ಅಲ್ವರಾ. ಅವ್ರವ್ರು ಕೆಲಸಗಳ ತಕ್ಕಂತೆ ಪುಸ್ತಕದಲ್ಲಿ ತೆಗೆದು ಏನ್ ಮಾಡ್ತಾರೆ, ಅವ್ರಿಗೆ ತೀರ್ಪನ್ನ ಮಾಡ್ತಾರೆ. ಸೊ ಅವ್ರ ಕ್ರಿಯೆಗಳಿಗೆ ತಕ್ಕಂತೆ ಅವ್ರಿಗೆ ಏನ್ ಮಾಡ್ತಾರೆ, ಜಡ್ಜ್ಮೆಂಟ್ ಕೊಡ್ತಾರೆ. ಯೇಸು ಕ್ರಿಸ್ತು ಎಂತಾರೆ ನೀತಿಯ ಸಿಂಹಾಸನ, ಬಿಳಿಯ ಸಿಂಹಾಸನ ಮೇಲೆ ಏನ್ ಮಾಡ್ತಾರೆ, ಕೂತ್ಕೊಂಡಿರ್ತಾರೆ. ಅವಾಗ ಪುಸ್ತಕಗಳನ್ನ ತೆರೀತಾರೆ, ಪುಸ್ತಕದ ಪ್ರಕಾರ ಏನ್ ಮಾಡ್ತಾರೆ, ಅವ್ರಿಗೆ ನ್ಯಾಯ ತೀರ್ಪು ಮಾಡ್ತಾರೆ. ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಏನ್ರಿ ಅವ್ರಿಗೆ ಸ್ವರ್ಗ, ಅದೇ ಕೆಟ್ಟ ಕೆಲಸಗಳು ಮಾಡಿದ್ರೆ ಎಲ್ಗೆ ಹೋಗ್ತಾರೆ, ಸೀದಾ ಅವರು ನರಕಕ್ಕೆ ಹೋಗ್ತಾರೆ ಅಂತಂಬಿಟ್ಟೇನ್ರಿ ಒಂದು ನ್ಯಾಯ ತೀರ್ಪು ಬಗ್ಗೆ ಇರೋಂಥ ಒಂದು ಆಲೋಚನೆ ಅಲ್ವರ. ಯಾಕಂದ್ರೆ ಕೆಲವೊಂದು ವಾಕ್ಯಗಳು ಏನ್ರಿ ಒಂದು ತಪ್ಪಾದ ರೀತಿಯಲ್ಲಿ ಅಭಿಪ್ರಾಯ ಮಾಡ್ಕೊಂಡಾಗ ಈ ತರ ಏನಾಗ್ತದೆ, ಆಲೋಚನೆ ಬರ್ತಾರೆ. ಸರಿ ಇರ್ಲಿ, ತೊಂದರೆ ಇಲ್ಲ. ನಾವೇನ್ ಮಾಡೋಣ, ಇದನ್ನೆಲ್ಲಾನು ವಾಕ್ಯಗಳನ್ನ ಇವತ್ತೇನ್ ಮಾಡೋಣ, ಕ್ಲೀನಾಗಿ ನಾವು ನೋಡೋಣ ಸದ್ಯಕ್ಕೆ. ನಾವೊಂದು ಕ್ಯೂನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಪಾಪ ಮಾಡಿದ್ದಾರೆ, ಯೇಸು ಕ್ರಿಸ್ತು ಪುಸ್ತಕದಲ್ಲಿ ತೆಗೆದ್ಬಿಟ್ಟು ಎಲ್ಲ ನೋಡ್ತಾರೆ. ಓ ನೀನ್ ಇಂತಿಂತ ಕೆಲಸಗಳು ಮಾಡಿದ್ಯಾ, ಆಹಾ ಹಂಗಾರೆ ನಿನಗೆ ಏನ್ರಿ ಒಂದು ದಂಡನೆ ಕೊಡ್ತೀವಿ ಅಂತ ಏನ್ ಮಾಡ್ತಾರೆ, ನರಕಕ್ಕೆ ಹಾಕ್ತಾರೆ ಅಂತ. ಇವನ್ ನಾನು ಕಳೆದ ನೋಡ್ಬಿಟ್ರಿ ನರಕ ಅಂತ ಅಂದ್ಬಿಟ್ಟೆ ಇಲ್ಲ ಅಂತ ಅಂದ್ಮೇಲೆ ಇನ್ನು ನ್ಯಾಯ ತೀರ್ಪು ಎಲ್ಗೆ ಹಾಕ್ತಾರೆ ಹಂಗಾರೆ ಇದ್ರ ಬಗ್ಗೆ ನಾವೇನ್ ಮಾಡೋಣ, ಇವತ್ತು ಕೂತ್ಕೊಂಡು ನಾವೇನ್ ಮಾಡೋಣ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಧ್ಯಾನ ಮಾಡೋಣ ಅಲ್ವರ. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಇವತ್ತು ನೋಡ್ಬೇಕಾದ್ರೆ ಏನ್ರಿ, ಇವಾಗ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಏನ್ ಮಾಡ್ತಾರೆ, ಈ ತರ ಒಂದು ನ್ಯಾಯ ತೀರ್ಪು ಮಾಡ್ತಾರೆ ಅಂದ್ಬಿಟ್ಟು ಕರೆಕ್ಟಾ. ಏನ್ರಿ ಒಂದು ಅಭಿಪ್ರಾಯ ಏನಾಗಿದೆ ಇದೆ ಆದ್ರೆ ಇನ್ನೊಂದು ವಿಚಾರ ಕೂಡ ಏನಾಗಿದೆ ಇದೆ ಏನಪ್ಪಾ ಅಂದ್ರೆ, ಮನುಷ್ಯ ಸತ್ತಿದ ತಕ್ಷಣನೇ ಅವ್ನಿಗೆ ಏನಾಗ್ಬಿಡ್ತಾರೆ, ನ್ಯಾಯ ತೀರ್ಪು ಆಗ್ಬಿಡ್ತಾರೆ ಮನುಷ್ಯ ಸತ್ತಿದ ತಕ್ಷಣ ಏನಾಗ್ಬಿಡ್ತಾನೆ, ಅವನಿಗೆ ಅವನ ಆತ್ಮ ಎಲ್ಗೆ ಹೋಗ್ತಾರೆ, ಅವನ ಆತ್ಮ ಒಂದು ಬಿಟ್ಟೋಗ್ಬಿಡ್ತಾರೆ. ಬಿಟ್ಟೋಗಿದ ತಕ್ಷಣ ಏನಂತಾರೆ ಅವನಿಗೆ, ಕರ್ತನ ಸನ್ನಿಧಾನಕ್ಕೆ ಹೋಗ್ತದೆ. ಅವಾಗ ಏನಾಗ್ಬಿಡ್ತಾರೆ, ಅವನಿಗೆ ನ್ಯಾಯ ತೀರ್ಪು ಆಗ್ಬಿಡ್ತಾರೆ ಸೊ ಅವನಿಗೆ ಏನ್ರಿ ಸತ್ತಿದ ತಕ್ಷಣ ಕೃತ್ಯಗಳು ತಕ್ಕಂತೆ ಅವನಿಗೆಲ್ಲ ಅಲ್ಲೇ ಸಿಕ್ಬಿಡ್ತದೆ ಸರಿ, ಹಂಗಾರೆ ಫಸ್ಟ್ ನಾವೇನ್ ಮಾಡ್ಬೇಕು, ಎರಡರಲ್ಲಿ ಯಾವ್ದು ಸರಿ ಅಂತ ಏನ್ ಮಾಡ್ಬೇಕು, ನಾವು ಥಿಂಕ್ ಮಾಡ್ಬೇಕು. ಮನುಷ್ಯ ಸತ್ತಿದ ತಕ್ಷಣ ನ್ಯಾಯ ತೀರ್ಪು ಆಗ್ತದ, ಮತ್ತೆ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ನ್ಯಾಯ ತೀರ್ಪು ಆಗ್ತಾರ?
ಇದು ಎರಡರಲ್ಲಿ ಯಾವುದೋ ಒಂದಿರಬೇಕು ಅಲ್ವರ. ಖಂಡಿತವಾಗೂ ಏನ್ರಿ ಎರಡೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಯಾವುದೋ ಒಂದಿರ್ಬೇಕು ತಾನೆ, ಎರಡು ಇರೋಕ್ಕೆ ಹೆಂಗೆ ಸಾಧ್ಯ ಅದರ. ಐದರು ಇವಾಗ ಸತಿ ತಕ್ಷಣ ಆಗ್ಬೇಕು, ಇಲ್ಲ ಅಂತಂದೇನ್ರಿ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಏನಾಗಬೇಕು ಆಗ್ಬೇಕು ಅಂದ್ರೆ ಯಾವ್ದು ಸರಿ ಅದರ. ಬೇಕಾದ್ರೆ ಹೇಳ್ತಾರೆ ಬ್ರದರ್ ಎರಡೂ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಒಂದು ವಾಕ್ಯ ಏನಾಗಿದೆ ಇದೆ, ಆ ವಾಕ್ಯ ನಾವೇನ್ ಮಾಡೋಣ ಓದೋಣ. ಯಾರಪ್ಪ ಅಂತಂದ್ರೆ ಏನ್ರಿ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 9ನೇ ಅಧ್ಯಾಯ 27ನೇ ವಾಕ್ಯ, Hebrews 9:27. ದಯವಿಟ್ಟು ಓದಿ ಯಾರಾದ್ರೂ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ಓಕೆ, ತನ್ನನ್ನು. ಥ್ಯಾಂಕ್ ಯು ಸ್ಟರ್. ಬರೀ ಒಂದೊಂದೇ ವಾಕ್ಯ ಓದ್ಕೊಂಡು ಹೋಗೋಣ ಸ್ಟರ್. ಬರೀ 27ನೇ ವಾಕ್ಯ ಮೊದಲು ಧ್ಯಾನ ಮಾಡೋಣ, ಅವ್ನು ಮುಂದಕ್ಕೆ ಓದ್ತಾನ. ಓಕೆಟ್ರಾ? ಸರಿ, ಹೇಳ್ತಾರೆ ಅಂದ್ರೆ 27ನೇ ವಾಕ್ಯದಲ್ಲಿ ಒಂದೇ ಸತಿ ಸಾಯುವುದು ಅನಂತರ ನ್ಯಾಯ ತೀರ್ಪು. ಬ್ರದರ್ ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಮನುಷ್ಯ ಸತಿ ತಕ್ಷಣ ಒಂದೇ ಸತಿ ಸಾಯ್ತಾನಂತೆ, ಸತ್ತೋಗಿದ ತಕ್ಷಣ ಏನ್ ನ್ಯಾಯ ತೀರ್ಪು. ಬ್ರದರ್ ಬ್ರದರ್ ತುಂಬಾ ಕರೆಕ್ಟ್ ಆಗಿದೆಯಲ್ಲ, ಮತ್ತೆ ಹೆಂಗೆ ಹೇಳ್ತಿರ್ಬೋದು ಇಲ್ಲ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಸತ್ತೋಗಿದ ತಕ್ಷಣ ನ್ಯಾಯ ತೀರ್ಪು ಅಂತ ಈ ವಾಕ್ಯದ ಮೇಲೆ ಹೇಳ್ತಾರಪ್ಪ. ಸರಿ ಆಯ್ತು, ಇವಾಗ ನಾವೇನ್ ಮಾಡೋಣ, ಇದು ವಾಕ್ಯ ಸರಿನೋ ಅಥವಾ ಇದು ವಾಕ್ಯದ ಅರ್ಥ ನಾವು ಹೇಳೋದನ್ನ ಸರಿನಾ ಅಂತ ಅಂದ್ಬಿಟ್ಟು ನಾವು ಪರೀಕ್ಷೆ ಮಾಡ್ಬೇಕು. ಹೆಂಗ್ ಪರೀಕ್ಷೆ ಮಾಡೋದು? ನಿಮ್ಗೆ ಎಷ್ಟೋ ಸತಿ ಹೇಳ್ಕೊಟ್ಟಿನಿ. ನಾವು ಏನೇ ನೋಡಿದ್ರು ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿರ್ಬೇಕು? ಸತ್ಯವೇದಲ್ಲಿರ್ಬೇಕು. ನಮ್ಗೆ ಸತ್ಯವೇದನೆ ಸತ್ಯವೇದಕ್ಕೆ ಡಿಕ್ಷನರಿ. ಹಂಗಾದ್ರೆ ಸತ್ಯದ ತಕ್ಷಣನೇ ಮನುಷ್ಯಗೆ ನ್ಯಾಯ ತೀರ್ಪು ಆಗ್ತಾರೆ ಅಂತಂದ್ರೆ ಇದುವರೆಗೂ ಸತ್ತೋಗಿರೋ ಮನುಷ್ಯರು ಎಲ್ಲರಿಗೂ ಏನಾಗಿರ್ಬೇಕು? ನ್ಯಾಯ ತೀರ್ಪು ಆಗಿರ್ಬೇಕಲ್ವಾ? ಕರೆಕ್ಟ್ ಅಲ್ವಾ? ಯಾಕಂದ್ರೆ ನ್ಯಾಯಾಧಿಪತಿ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತು ಖಂಡಿತವಾಗೂ ಸತ್ತವ್ರಿಗೆ ಎಲ್ಲರಿಗೂ ಏನ್ ಮಾಡ್ಬೇಕು? ತೀರ್ಪು ಮಾಡಿರ್ಬೇಕು. ಮಾಡಿದಾರಾ ಅಂತ ಪ್ರಶ್ನೆ ಹಾಕಿ ಉತ್ತರ ನೋಡೋಣ. ನೋಡಿದ್ದೀನಿ ಏನ್ ಹೇಳ್ತಾರೆ ಯೇಸು ಕ್ರಿಸ್ತನ, ಏನ್ ಹೇಳ್ತಾರೆ ನೋಡೋಣ. ಮತೆಯ 11:24 ಓದಿ ದಯವಿಟ್ಟು. ಮತೆಯ 11:24. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೊದೋಮ್ ಸೀಮೆಯ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ ಅಂದನು. ನೋಡ್ರ ಏನಪ್ಪ? ನ್ಯಾಯ ವಿಚಾರಣೆಯ ದಿನದಲ್ಲಿ ಸೋದೋಮ್ ಗೊಮ್ರಾ ಏನ್ರಿ ಅವ್ರಿಗೆ ಎಷ್ಟೋ ಬೆಟರ್ ಆಗಿರ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಗತಿಗಿಂತಲೂ ಅವ್ರ ಗತಿ ಏನಾಗಿರ್ತಾರೆ, ಎಷ್ಟೋ ಉತ್ತಮ ಆಗಿರುತ್ತೆ ಅಂತ ಹೇಳ್ತಾರೆ. ಹಂಗಾರೆ ಸೋದೋಮ್ ಗೊಮ್ರಾಗೆ ಏನಾಗಿಲ್ಲ ನ್ಯಾಯ ತೀರ್ಪು. ಆಗಿಲ್ಲ ಅಂತ ಕರ್ತನ ಏನ್ ಮಾಡ್ತಾ ಇದ್ದಾರೆ ಹೇಳ್ತಾರೆ. ನ್ಯಾಯ ತೀರ್ಪಿನ ದಿನ ಒಂದ್ ಇದೆಯಪ್ಪ, ಆ ದಿನದಲ್ಲಿ ನಿಮ್ ಜೊತೆಗೆ ಸೋದೋಮ್ ಗೊಮ್ರಾ ಜನಗಳಿಗೂ ಕೂಡ ಏನ್ ಮಾಡ್ತೀನಿ? ನ್ಯಾಯ ತೀರ್ಪನ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಹಂಗಾರೆ ಸೋದೋಮ್ ಗೊಮ್ರಾ ಹೇಳ್ರಿ, ಯೇಸು ಕ್ರಿಸ್ತು ಬರೋದಕ್ಕಿಂತ 2000 ವರ್ಷದ ಮುಂಚೆ ನಾಶನ ಆಗಿರೋಂಥ ಸೋದೋಮ್ ಗೊಮ್ರಾ ಒಂದು ಪಾಪಿಗಳಿಗೆ ನ್ಯಾಯ ತೀರ್ಪು ಆಗಿಲ್ಲ ಅಂದ್ರೆ ಸತ್ತೋಗಿದ ತಕ್ಷಣ ಹೆಂಗೆ ನ್ಯಾಯ ತೀರ್ಪು ಆಗ್ತದೆ ಅಂತ ಹೇಳಕ್ ಸಾಧ್ಯ? ನಮ್ಮ ಪ್ರಭುನೇ ಹೇಳ್ತಾ ಇದಾರೆ, ನಮ್ಮ ಕರ್ತನೇ ಹೇಳ್ತಾ ಇದ್ದಾರೆ ಅಲ್ವರ. ಅದು ಮಾತ್ರ ನೋಡಿರ್ತೀನಿ. ಇವಾಗ ಸತ್ತು ಹೋಗಿ 3 ದಿನದ ನಂತರ ಯೇಸು ಕ್ರಿಸ್ತು ಲಾಜರಸ್ ನೇಮ್ ಮಾಡೋದು ಎಬ್ಬಿಸಿದ್ರು. ಕರೆಕ್ಟಾ? ಲಾಜರಸ್ ಹೊರಗೆ ಬಂತಂದ್ರೆ ಲಾಜರಸ್ ಹೊರಗಡೆ ಬಂದ್ರು. ಅವಾಗ ಲಾಜರಸ್ ಬಂದ್ಬಿಟ್ಟು ನ್ಯಾಯ ತೀರ್ಪು ಬಗ್ಗೆ ಕತೆ ಹೇಳಿದ್ರ? ಅಯ್ಯೋ ನಾನು ಓದೆ ಯೇಸು ಕ್ರಿಸ್ತು ಪರಲೋಕದಲ್ಲಿ ಕೂಡ ಕೂತಿದ್ರು, ಅವರು ನನಗೆ ತೀರ್ಪು ಮಾಡಿದ್ರು ಅಂತ ಯೇಸು ಕ್ರಿಸ್ತು ಬಗ್ಗೆ ಏನಾರ ಲಾಜರಸ್ ಸಾಕ್ಷಿ ಕೊಟ್ಟಿದ್ದಾನ? ಇಲ್ವಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ. ಮತ್ತೆ ಈ ಅಲ್ಲಿ ಇಬ್ರಿಯರ ಪುಸ್ತಕದಲ್ಲಿ ಒಂದೇ ಸತಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಅಂತ ಮತ್ತೆ ಯಾಕೆ ಕೇಳಿದ್ರು? ಇಲ್ಲಿ ನ್ಯಾಯಾಧಿಪತಿನೇ ಹೇಳ್ತಾ ಇದ್ದಾರೆ ಇಲ್ಲಪ್ಪ ತೀರ್ಪು ಇಮ್ಮಿಡಿಯೇಟ್ ಆಗೋದಿಲ್ಲ ಅಂತ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಯಾಕೆ ಕೇಳಿದ್ರು? ಹಾಗಾದ್ರೆ ಏನಿರ್ಬೇಕು ಅಂದ್ರೆ ಇಬ್ರಿಯರ 9ನೇ ಅಧ್ಯಾಯದಲ್ಲಿ ನಾವು ಅರ್ಥ ಮಾಡ್ಕೊಂಡಿರೋದು ಏನಾಗಿರ್ಬೇಕು? ಏನೋ ಮಿಸ್ಟೇಕು ಇರಬೇಕು. ನಮ್ಮ ಕರ್ತನ್ ಖಂಡಿತವಾಗೂ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ತೀರ್ಪು ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತಾನೆ ಅರ್ಥ ಸತ್ತವ್ರಿಗೆ. ಮತ್ತೆ ಹಂಗಾರೆ ಇಬ್ರಿಯಲ್ಲಿ ಯಾಕೆ ಹೇಳ್ತಾರೆ? ಹಾಗಾದ್ರೆ ಅರ್ಥ ಏನು? ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇಬ್ರಿಯರ 9ನೇ ಅಧ್ಯಾಯ ನೀವು ನೋಡ್ಬೇಕಾದ್ರೆ ಅಲ್ಲಿ ಯಾರ ಬಗ್ಗೆ ಹೇಳ್ತಾ ಇದಾರೆ ಸ್ವಲ್ಪ ನಾವೇನ್ ಮಾಡ್ಬೇಕು? ಓದ್ಬೇಕು. ನಾವು ಔಟ್ ಟು ಸ್ಟಡಿ ದ ಬೈಬಲ್ ಹೆಂಗ್ ನೋಡಿದಿರಿ? ಒಂದು ವಾಕ್ಯ ನಾವು ಓದಕ್ಕಿಂತ ಮುಂಚೆ ವಾಕ್ಯದ ಮೇಲೆ ಏನ್ ಹೇಳ್ತಾರೆ, ವಾಕ್ಯ ಕೆಡೆ ಏನ್ ಹೇಳ್ತಾರೆ ನಾವು ಅರ್ಥ ಮಾಡ್ಕೊಬೇಕು ಅದರ. ಸೊ ಹಂಗಾರೆ ನಾವೇನ್ ಮಾಡೋಣ, 24ನೇ ವಾಕ್ಯದಿಂದ ಓದೋಣ. ಅಲ್ಲಿ ಇಬ್ರಿಯರ 9ನೇ ಅಧ್ಯಾಯದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಮನುಷ್ಯನ ಬಗ್ಗೆ ಹೇಳ್ತಾ ಇದಾರ ಅಥವಾ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಓದೋಣ ನೋಡಿ ದಯವಿಟ್ಟು. 9ನೇ ಅಧ್ಯಾಯ ಇಬ್ರಿಯರಿಗೆ 24ನೇ ವಾಕ್ಯದಿಂದ ದಯವಿಟ್ಟು ಒಂದೊಂದೇ ವಾಕ್ಯ ಓದ್ಕೊಂಬನಿ. ಯಾಕೆಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ನೋಡ್ರ, ಇವಾಗ ಯೇಸು ಕ್ರಿಸ್ತು ಒಂದು ಆಲಯದಲ್ಲಿ ಪ್ರವೇಶ ಮಾಡೋದ್ ಬಗ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಅದರ ನೋಡಿ, ಇವಾಗ ಯಾಜಕ ವರ್ಷಕ್ಕೊಂದ್ಸತಿ ಏನ್ ಮಾಡ್ತದ ಆಲಯಕ್ಕೆ ಹೋಗ್ತಾ ಇದ್ದ, ಮಹಾಪುರುಷ ಸ್ಥಳಕ್ಕೆ ಹೋಗ್ತಾ ಇದ್ದ. ಅದರ ಅಲ್ಲಿ ರಕ್ತಾನ್ ಚಿಮ್ಮಿಸ್ತಾ ಇದ್ದ, ಅದರ ಪಾಪ ನಿವಾರಣೆ ಮಾಡ್ಬಿಟ್ಟು ಬಂದ್ಬಿಟ್ಟು ಇಸ್ರೇಲ್ ಜನಗಳಿಗೆ ಆಶೀರ್ವಾದ ಮಾಡ್ತಾ ಇದ್ದ ಅಲ್ವರ.
ವರ್ಷಕ್ಕೊಂದ್ಸತಿ ಪದೇ ಪದೇ ಏನ್ ಮಾಡ್ತಾ ಇದ್ರು. ಈ ತರ ಯೇಸು ಕ್ರಿಸ್ತು ಮನುಷ್ಯ ಕೈಯಲ್ಲಿ ಕಟ್ಟಿರಂತ ಆಲಯಕ್ಕೆ ಹೋಗಿಲ್ವಂತೆ, ಪರಲೋಕಕ್ಕೆ ಹೋಗ್ಬಿಟ್ರಂತೀರಿ ಯೇಸು ಕ್ರಿಸ್ತು ರೀ. ಅಲ್ರ ಎಷ್ಟ್ ಸತಿ ಹೋದ್ರು? ಇಲ್ಲಿ ಯಾಜಕ ಮಹಾಯಾಜಕ ವರ್ಷಕ್ಕೊಂದ್ಸತಿ ಹೋಗ್ತಾ ಇದ್ರು, ಅಲ್ಲಿ ಯೇಸು ಕ್ರಿಸ್ತು ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರಂತೆ. ಕರೆಕ್ಟಾ? ಆಮೇಲೆ ನೋಡಿ ಹೌದು. ಮುಂದಕ್ಕೆ ಓದಿ ಇಷ್ಟ ನೆಕ್ಸ್ಟ್ ಏನಂತಾರೆ. ಇದಲ್ಲದೆ ಮಹಾಯಾಜಕನು ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ಇಲ್ಲ, ಈ ತರ ದಿನ ಹೋಗ್ಲಿಲ್ವಂತೆ, ವರ್ಷ ಹೋಗ್ಲಿಲ್ವಂತೆ. ಇದನ್ನ ಯೇಸು ಕ್ರಿಸ್ತು ಒಂದೇ ಸತಿ ಮಾಡ್ಬಿಟ್ರಂತೆ. ಓದಿ ಇಷ್ಟ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ನೋಡ್ರ, ಆದರೆ ಆ ತರ ಏನೋ ಮಾಡ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತು ಲೋಕಾದಿಂದ ಎಷ್ಟೋ ಸತಿ ಏನ್ ಮಾಡ್ಬೇಕಾಯ್ತು? ಬಾಧೆ ಪಟ್ಟಿ ಸಾಯಿಸ್ಬೇಕು ಬಾಧೆ ಅಲ್ವರ? ಯಾಕಂದ್ರೆ ಯಾಜಕ ಪ್ರತಿ ವರ್ಷ ಹೋಗೋನು, ಯೇಸು ಕ್ರಿಸ್ತು ಪ್ರತಿ ವರ್ಷ ಪ್ರತಿನಿತ್ಯ ಸಾಯಕ್ ಸಾಧ್ಯನಾ? ಇಲ್ಲ ರೀ. ಅವ್ರ ಬಲಿ ಎಷ್ಟು ಪವರ್ಫುಲ್ ಅಂದ್ರೆ ಒಂದ್ಸತಿ ಕೊಟ್ರೆ ಮುಗೀತ್ರಿ, ಶಾಶ್ವತವಾಗಿರಂತವ್ರ ಬಲಿ ರೀ. ಹುಟ್ಟದಿರಂತ ಜನರೇಷನ್ಗೂ ಬಲಿ ಏನಾಗ್ಬಿಡ್ತು ಅಲ್ವರ? ಸ್ಯಾಟಿಸ್ಫೈ ಆಗ್ಬಿಡ್ತೀರಿ. ಇದು ತಿರ್ಗಾ ರಿಪೀಟ್ ಮಾಡೋಂಥ ಅವಶ್ಯಕತೆನೇ ಇಲ್ಲ ಅಲ್ವರ? ಸಿರಿ, ಇಲ್ಲಿ ಯಾಕೆ ಇಲ್ಲಿ ಮಹಾಯಾಜಕ ಮಹಾಪುರುಷ ಸ್ಥಳಕ್ಕೆ ಹೋಗೋದ್ ಬಗ್ಗೆ ಹೇಳ್ತಾ ಇರೋದು ಅಂತಂದ್ರೆ, ನೋಡಿ ಅಲ್ಲಿ ನೀವು ಫೋಟೋಲ್ ನೋಡ್ಬೋದು. ಹಳೆ ಕಾಲದಲ್ಲಿ ಮಹಾಯಾಜಕ ಇಲ್ಲಿ ಹೋಗ್ಬೇಕು ಅಂತಂದ್ರೆ ವರ್ಷಕ್ಕೊಂದೇ ಸತಿ ಹೋಗ್ಬೇಕು, ಒಂದೇ ಸಾರಿ. ರಕ್ತ ತಗೊಂಡು ಹೋಗ್ಬೇಕು, ಹಂಗೆ ಹೋಗಂಗಿಲ್ಲ. ಒಳಗಡೆ ಹೋದ್ರೆ ಒಂದೇ ಒಂದು ಕೆಟ್ಟು ಆಲೋಚನೆ ಏನ್ ಮಾಡಂಗಿಲ್ಲ, ಪ್ರೋತ್ಸಾಹ ಪಡಿಸಂಗಿಲ್ಲ ರೀ. ಒಂದೇ ಒಂದು ಕೆಟ್ಟ ಆಲೋಚನೆ ಪ್ರೋತ್ಸಾಹ ಪಡಿಸಿದ್ರೆ ಇಮ್ಮಿಡಿಯೇಟ್ ಆಗಿ ಏನಾಗೋದು ಅಂದ್ರೆ ಅವ್ನಿಗೆ ಸ್ಪಾಟಲ್ಲಿ ಏನ್ ಬರೋದು? ಮರಣದಂಡನೆ ಬಂದ್ಬಿಡೋದ್ರಿ. ಸ್ಪಾಟಲ್ಲಿ ಮರಣದಂಡನೆ ಬಂದ್ಬಿಟ್ಟಿರೋದು. ಒಂದೇ ಒಂದು ಕೆಟ್ಟ ಆಲೋಚನೆ ಕೂಡ ಏನ್ ಮಾಡಂಗಿಲ್ಲ, ಅವನು ಯೋಚನೆ ಮಾಡಂಗಿಲ್ಲ ರೀ. ಯೋಚನೆ ಮಾಡಿರ್ತೀನಿ, ಅವಾಗ ಅವ್ನು ಸತ್ತೋಗ್ಬಿಟ್ರೆ ಏನ್ ಮಾಡೋದು? ಬೇರೆ ಯಾರು ಹೋಗಂಗಿಲ್ವಲ್ಲ. ಮಹಾಯಾಜಕ ವರ್ಷಕ್ಕೆ ಒಂದೇ ಸತಿ ಹೋಗ್ಬೇಕು. ಅದಕ್ಕೆ ಏನ್ ಮಾಡೋರು ಅಂದ್ರೆ ಅವ್ನ ಸೊಂಟಕ್ಕೆ ಜಾಗ ಕಟ್ಬಿಡೋರು, ಬಿಟ್ಬಿಡೋರು. ಅವನು ಒಳಗಡೆ ಹೋಗಿ ಏನು ಸತ್ತೋಗ್ಬಿಟ್ಟ ಅಂತಂದ್ರೆ, ಅವ್ನು ಇಷ್ಟು ಕ್ಷಣದಲ್ಲಿ ಬರಲಿಲ್ಲ ಅಂತಂದ್ರೆ ಅವ್ನು ಹೆಣ ಏನ್ ಮಾಡೋರು? ರಗ್ಗದಿಂದ ಹೇಳ್ಕೊಂಬಿಡೋರು ಅಲ್ವರ? ಆವಾಗ ಮಹಾಯಾಜಕ ಹಿಂಗಿತ್ತು, ಹೊರಗಡೆ ರಕ್ತ ನೋಡ್ಬೇಕಾರೆ, ಆ ಪರಿಶುದ್ಧ ಮಹಾಪರಿಶುದ್ಧೊಳಗೆ ಹೋಗ್ಬೇಕಾರೆ ಏನ್ರಿ ಒಳ್ಳೆ ಮರಣಕ್ಕೆ ಹೋಗಿ ಬಂದಂಗೆ, ನ್ಯಾಯ ತೀರ್ಪಿಗೆ ಹೋಗಿ ಬಂದಂಗೆ. ಅವನು ಬದುಕ್ಬೋದು, ಸತ್ರು ಸಾಯ್ಬೋದು. ಸ್ವಲ್ಪ ಕೆಟ್ಟ ಆಲೋಚನೆ ಪ್ರೋತ್ಸಾಹ ಪಡಂಗಿಲ್ಲ ರೀ. ಒಂದಾದ್ರೆ ಸ್ಪಾಟಲ್ಲಿ ಏನ್ರಿ ಮರಣದಂಡನೆ. ಇದನ್ನೇ ಹೇಳ್ತಾರ ಅದು. ಇವಾಗ ಹೆಂಗ್ ಹೋಗ್ತಾ ಇದ್ದ ಅವನು? ವರ್ಷಕ್ಕೊಂದ್ಸತಿ ಇದೇ ರೀತಿ ಯೇಸು ಕ್ರಿಸ್ತು ಪರಿಶುದ್ಧ ದೇವರ ಆಲಯದ ಸನ್ನಿಧಾನದಲ್ಲಿ ಹೋದ್ರಂತೆ ಅಲ್ವರ? ಒಂದೇ ಸತಿಗೆ ಹೋದ್ರಂತೆ. ಇವಾಗ ಮುಂದಕ್ಕೆ ಓದಿಸ್ತ ನೆಕ್ಸ್ಟ್. ಆಮೇಲೆ ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು ಯೇಸು ಕ್ರಿಸ್ತನು. ಆಮೇಲೆ ನೆಕ್ಸ್ಟ್. ಒಂದೇ ಸಾರಿ ಸಾಯುವುದು, ಹ. ಆಮೇಲೆ ನ್ಯಾಯ ತೀರ್ಪು. ಹ. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹ. ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಹ. ಒಂದೇ ಸಾರಿ ಸಮರ್ಪಿತನಾದನು. ನೋಡಿದ್ರ? ಹಾಗೆಯೇ ಒಂದೇ ಸತಿ ಸಾಯುವುದು, ನಂತರ ನ್ಯಾಯ ತೀರ್ಪು. ಹೇಗೆ? ಏನ್ರಿ ಮನುಷ್ಯ ಅಂತ ಹೇಳ್ಬೇಕು? ಯಾವ ಮನುಷ್ಯ? ಈ ಎಲ್ಲಾ ಮನುಷ್ಯನ ಬಗ್ಗೆ ಹೇಳ್ತಲ್ಲ, ಅಲ್ಲಿ ಮಹಾಯಾಜಕನ್ಗೆ ಹೆಂಗಿತ್ತಂತೆ? ಹೆಂಗಿತ್ತಂತೆ? ಒಂದೇ ಸತಿ ಸಾಯಂತ ರೀತಿ, ಅನಂತರ ನ್ಯಾಯ ತೀರ್ಪು, ಸಾವುಗೆ ಹೋಗಿ ಬಂತ ರೀತಿ ರೀ ಅಲ್ವರ? ಮರಣದ ಬಾಯಿಗೆ ಏನ್ರಿ ಹೋಗಿ ಬಂದಂತ ರೀತಿಯಲ್ಲಿ. ಯಾಕೆ ದೇವಸ್ಥಾನದಿಂದ ಹೋಗ್ಬೇಕಾದ್ರೆ ತಮಾಷೆ ಮಾಡಂಗಿಲ್ಲ ರೀ. ಅದು ಹೇಳ್ತಾರ, ಅದು ಯಾರ ಬಗ್ಗೆ ಹೇಳ್ತಾರ ತಂಗಾರೆ ವಾಕ್ಯ? ಮಹಾಯಾಜಕನ ಬಗ್ಗೆ. ಮಹಾಯಾಜಕ ಹೆಂಗ್ ಹೋಗ್ ಬಂದೋ ಇದೇ ರೀತಿ ಕ್ರಿಸ್ತನು ಹೋಗ್ ಬಂದ್ರು ಅಂತ ಏನ್ ಮಾಡ್ತಾ ಇರೋದು? ಅಲ್ಲಿ ಹೇಳ್ತಾ ಇರೋದು ಕ್ರಿಸ್ತನ್ಗೆ ಹೋಲಿಕೆ ಮಾಡಿ ಏನ್ ಮಾಡ್ತಾ ಇರೋದು? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಮಾತಾಡ್ತಾ ಇರೋದ್ರಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಇದು ಸಾಮಾನ್ಯ ಮನುಷ್ಯನ ಬಗ್ಗೆನೇ ಹೇಳ್ತಾ ಇಲ್ಲ, ಸತ್ತೋಗಿದ ತಕ್ಷಣ ನ್ಯಾಯ ತೀರ್ಪು ಅಂತ. ಇದು ಯಾರ ಬಗ್ಗೆ ಹೇಳ್ತಾ ಇರೋದು? ಮಹಾಯಾಜಕನ್ಗೆ. ಇದೇ ಪ್ರಕಾರ ಕ್ರಿಸ್ತನು ಹೋದ್ರು ಅಂತ ಹೇಳ್ತಾರೆ. ಇವಾಗ ಯೋಚನೆ ಮಾಡಿರ್ತೀನಿ, 24, 25, 26, 28 ವಾಕ್ಯ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಾ, ಸಡನ್ 27ನೇ ವಾಕ್ಯ ಮಾತ್ರ ಸಾಮಾನ್ಯ ಮನುಷ್ಯರ ಬಗ್ಗೆ ಮಾತಾಡಕ್ ಸಾಧ್ಯನಾ? ಖಂಡಿತವಾಗ ಇಲ್ಲ ರೀ. ನಾವು ಸತ್ಯನ ಮಾಡ್ಬೇಕು, ಸತ್ಯವೇದ ಕ್ಲಿಯರ್ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮನುಷ್ಯನ್ಗೆ ನ್ಯಾಯ ತೀರ್ಪು ಆಗೋದು ಸತ್ತೋಗಿದ ತಕ್ಷಣ ಅಲ್ಲ ರೀ. ಯಾವಾಗ ಆಗೋದು? ಕ್ರಿಸ್ತನ 2ನೇ ಬರುವಿಕೆಯಲ್ಲಿ. ಯಾಕಪ್ಪ ಅಂದ್ರೆ ಸತ್ತೋರು ಯಾರು ಎದ್ದು ಬಂದಿಲ್ಲ ಅಂದ್ರೆ ಹೇಗೆ ನ್ಯಾಯ ತೀರ್ಪು ಆಗೋದಕ್ಕೆ ಸಾಧ್ಯ? ಎಷ್ಟೋ ವಾಕ್ಯ ಓದಿದ್ದೀರಲ್ವಾ? ಈ ತಿರ್ಗಾ ಈ ವಾಕ್ಯನ ಹೇಳ್ತೀನಿ, ಬರ್ಕೊಳ್ಳಿ. ಮತ್ತೆ 1ನೇ ಥೆಸಲೋನಿಕ 4:14 ಕೂಡ ಹೇಳ್ತಾರೆ, ಕರ್ತನು ತಾನೇ ಆಜ್ಞಾದೇಶನೊಡನೆ ಏನ್ರಿ ಪ್ರಧಾನ ದೂತನ ಶಬ್ದದೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತೋರು ಮೊದಲು ಎದ್ದು ಬರ್ತಾರೆ.
ಕ್ರಿಸ್ತನ ಸತ್ತವರು ಅವಾಗೇ ಫಸ್ಟ್ ಎದ್ದು ಬರೋದು ಅಂದ್ರೆ ಇನ್ ನ್ಯಾಯ ತೀರ್ಪಿಗೆ ಆಗೋದಕ್ಕೆ ಸಾಧ್ಯ ಅದಕ್ಕಿಂತ ಮುಂಚೆ ಖಂಡಿತವಾಗೇನ್ರಿ ಸಾಧ್ಯನೇ ಇಲ್ಲ ಅಲ್ವರ. ಅದಕ್ಕೆ ನ್ಯಾಯ ತೀರ್ಪಾಗೋದು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ನೋಡಿ. ಯೇಸು ಕ್ರಿಸ್ತ ಹೇಳ್ತಾರೆ ಎಲ್ಲಿ? ಮತ್ತೆ 16:27 ಓದಿ. ಮತ್ತೆ 16:27. ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತರಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ಅವಾಗ, ಇವಾಗಲ್ಲ. ಅಂದ್ರೆ ಎಷ್ಟು ಕ್ಲೀನ್ ಆಗೈತೆ. ಮನುಷ್ಯ ಕುಮಾರನು ಬರುವನು, ಅವಾಗ ತನ್ನ ಕೃತ್ಯಗಳು ತಕ್ಕಂತೆ ಸರಿಯಾಗಿ ಏನ್ ಮಾಡ್ತಾ ಕೊಡ್ತಾನೆ, ಅವಾಗ ಜಡ್ಜ್ಮೆಂಟ್. ಇವಾಗಲ್ಲ, ಜೀಸಸ್ ಸೆಕೆಂಡ್ ಕಮಿಂಗ್ ಅಲ್ಲಿ. ಸರಿಯಪ್ಪ ಆಯ್ತು, ಜಡ್ಜ್ಮೆಂಟ್ ಹೇಗಿರ್ತಾರೆ? ಜಡ್ಜ್ಮೆಂಟ್ ಹೇಗಿರ್ತಾರೆ? ಇಡೀ ಜನಾಂಗ ಎಲ್ಲ ಮುಂದೆ ನಿಂತಿರ್ತಾರೆ ಅದರ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಕೂತಿರ್ತಾರೆ, ತೀರ್ಪು ಮಾಡ್ತಾರೆ ಅದರ. ಪಾಪಿಗಳನ್ನ ಒಂದ್ ಕಡೆಗೆ ಸೇರಿಸ್ತಾರೆ, ಪರಿಶುದ್ಧವಾಗಿರೋದು ಒಂದ್ ಕಡೆ ಸೇರಿಸ್ತಾರೆ ಅದರ. ಸೈಂಟ್ಸ್ ಮತ್ತೆ ಸಿನ್ನರ್ಸ್ ಇಬ್ರಿಗೂ ಏನ್ ಮಾಡ್ತಾರೆ? ಸಪರೇಟ್ ಮಾಡ್ತಾರೆ. ಹಂಗಾರೆ ಯೇಸು ಕ್ರಿಸ್ತ ಮುಂದೆ ಇರೋರೆಲ್ಲ ಯಾರು? ಎಲ್ಲ ಮಿಕ್ಸ್ಡ್. ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಒಳ್ಳೆಯವ್ರನ್ನ ಒಂದ್ ಕಡೆ ಸೇರಿಸ್ತಾರೆ, ಕೆಟ್ಟವ್ರನ್ನ ಏನ್ ಮಾಡ್ತಾರೆ? ಒಂದ್ ಕಡೆಗೆ ಸೇರಿಸ್ತಾರೆ. ಆಯ್ತಪ್ಪ, ಇವಾಗ ನಾವೇನ್ ಮಾಡೋಣ? ಒಂದು ವಾಕ್ಯ ಓದಾರ ಇಲ್ಲಿ. 1 ಕೊರಿಂಥ 6ನೇ ಅಧ್ಯಾಯ 2ನೇ ವಾಕ್ಯ. 1 ಕೊರಿಂಥ 6:2. ದೇವಜನರು ಲೋಕಕ್ಕೆ ತೀರ್ಪು ಮಾಡುವವರೆಂಬುದು ನಿಮಗೆ ತಿಳಿಯದು. ನೋಡಿ, ದೇವ ಜನರು ಯಾರು ತೀರ್ಪು ಮಾಡ್ತಾರೆ? ಲೋಕಕ್ಕೆ ತೀರ್ಪು ಮಾಡ್ತಾರಂತೆ. ಹಂಗಾರೆ ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ತೀರ್ಪು ಮಾಡ್ಬೇಕಾರೆ ಅವ್ರ ಮುಂದೆ ಇರೋರು ಯಾರಪ್ಪ ಅಂದ್ರೆ ದೇವ್ರ ಜನಗಳು ಯಾರು ಇಲ್ಲ ರೀ. ದೇವ್ರ ಜನರು ಎಲ್ಲಿರ್ತಾರೆ? ಕ್ರಿಸ್ತರೊಂದಿಗೆ ಸಿಂಹಾಸನ ಕೂತ್ಕೊಂಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ? ಪಾಪಿಗಳಿಗೆ ಏನ್ ಮಾಡ್ತಾರೆ? ತೀರ್ಪು ಮಾಡ್ತಾರೆ. ಅದೇ ಹೇಳೋದು ವಾಕ್ಯ. ನೋಡಿ, ಈ ವಾಕ್ಯ ಹೇಳ್ತಾರೆ, ದೇವ ಜನರು ಲೋಕಕ್ಕೆ ತೀರ್ಪು ಮಾಡ್ತಾರೆ, ನಿಮಗೆ ಗೊತ್ತಿಲ್ವೋ ಅಂತ ಹೇಳ್ತಾರೆ. ಹಂಗ ದೇವ ಜನರು ಕ್ರಿಸ್ತರೊಂದಿಗೆ ಏನಾಗ್ತಾರೆ? ಅವರು ನ್ಯಾಯಾಧಿಪತಿಗಳ್ದ ಇದ್ಬಿಟ್ಟು ಜನಗಳಿಗೆ ತೀರ್ಪು ಮಾಡ್ತಾರೆ. ಸರಿ, ಹಂಗಾರೆ ಮುಂದೆ ಇರೋರು ಯಾರು? ವೆರಿ ಗುಡ್. ಲೋಕದ ಜನಗಳು ಯಾರವರು? ಅವರು ಪಾಪಿಗಳ ಅಥವಾ ದೇವ್ರ ಜನರ? ಅಂದ್ರೆ ಪಾಪಿಗಳು. ಸರಿ, ಎಲ್ಲಾ ಪಾಪಿಗಳನ್ನ ಎಲ್ಲಿ ಕಳಿಸ್ಬೇಕು? ಶಿಕ್ಷೆ ತಾನೇ ಕೊಡ್ಬೇಕು. ಮತ್ತೆ ಇನ್ನೇನಕ್ಕೆ ತೀರ್ಪು? ಲಂಸಮಾಗ ಒಂದಿವಸ ಶಿಕ್ಷೆ ಕೊಟ್ಟು ಕಳಿಸ್ಬಿಡತ್ತಾನೆ. ಮತ್ತೆ ಏನಕ್ಕೆ ನ್ಯಾಯ ತೀರ್ಪು? ಏನಕ್ಕೆ ಎಲ್ಲ ನಿಂತ್ಕೊಂತ ಇರ್ಬೇಕು? ಏನಕ್ಕೆ ಪುಸ್ತಕ ತೆಗಿಬೇಕು? ಆಲ್ರೆಡಿ ಅವ್ರ ವಿಚಾರ ಗೊತ್ತಿರುತ್ತಾನೆ. ಹಾಗಾದ್ರೆ ಏನ್ರಿ? ಅಪೊಸ್ತಲ ಪೌಲ್ ಒಂದು ಮಾತು ಹೇಳ್ತಾರೆ, ಓದ ನೋಡಿತೀನಿ. ರೋಮಾಪುರದಲ್ಲಿ 3:10. ರೋಮಾಪುರದಲ್ಲಿ 3:10. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ನೀತಿವಂತನೂ ಇಲ್ಲ, ಒಬ್ಬನು ಇಲ್ಲ. ಇಲ್ಲ. ಇದು ಅಪೊಸ್ತಲ ಪೌಲ್ ಗೊತ್ತು, ಯೇಸು ಕ್ರಿಸ್ತನ್ ಗೊತ್ತಿಲ್ವಾ? ಗೊತ್ತಿರ್ಬೇಕೋ ಗೊತ್ತಿರಲ್ವಾ ಯೇಸು ಕ್ರಿಸ್ತನ್ಗೆ? ಗೊತ್ತು. ಮತ್ತೆ ಇನ್ನೇನಕ್ಕೆ ತೀರ್ಪು? ಲಂಸಮ ಕಳ್ಸಿಬಿಡತ್ತಾನೆ, ಶಿಕ್ಷೆ ಕೊಡತ್ತಾನೆ. ಮತ್ತೆ ಹಂಗ ನ್ಯಾಯ ತೀರ್ಪು ಏನು? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವೆಲ್ಲ ತಿಳ್ಕೊಂಡಂಗೆ ಪುಸ್ತಕ ಓಪನ್ ಮಾಡ್ತಾರೆ, ಲೆಫ್ಟ್ಗೆ ಹೋಗು ರೈಟ್ಗೆ ಹೋಗು ಅಂತ ಹೇಳ್ತಾರೆ. ಇದು ನಮ್ಮ ಇಮ್ಯಾಜಿನೇಷನ್. ಸತ್ಯವೇದ ಹಂಗೆ ಹೇಳಲ್ಲ. ಅದಕ್ಕೆ ನಾವು ಓದ್ಬೇಕು ಅಂತ ಹೇಳೋದು. ಅದಕ್ಕೆ ಅಪೊಸ್ತಲ ಪೌಲ್ ಗೊತ್ತು, ಯಾರೋ ನೀತಿವಂತಿಲ್ಲ ಅಂದ್ರೆ ಯೇಸು ಕ್ರಿಸ್ತನ್ ಗೊತ್ತಿಲ್ವಾ? ಮತ್ತೆ ಏನ್ ನ್ಯಾಯ ತೀರ್ಪು ಮಾಡ್ಬೇಕಂದ್ರೆ? ಹಂಗಂದ್ರೆ ನ್ಯಾಯ ತೀರ್ಪನ ಏನು ಅಂತ ನಾವೇನ್ ಮಾಡಕ್ ಓದಿದ್ರೆ, ಇದಕ್ಕೆ ಬರೋಂಥ ಗ್ರೀಕಲ್ ವಾರ್ತೆ ನ್ಯಾಯ ತೀರ್ಪಿಗೆ ಕ್ರೀನೋ ಅಂತ ವಾರ್ತೆ ಬರ್ತಾರೆ. ಕ್ರೀನೋ ಅಂತಂದ್ರೆ ಇಂಗ್ಲಿಷಲ್ಲಿ ಪದ ಏನಪ್ಪಾ ಅಂದ್ರೆ ಕ್ರೈಸಿಸ್ ಅಂತ ಅರ್ಥ. ಅಂದ್ರೆ ಹೇಗಾದ್ರೂ ಇರ್ಬೋದು ಅಲ್ರ, ಏನ್ರಿ ಏನು ಹೇಳಕ್ಕಾಗಲ್ಲ ಅಲ್ರ. ಇವಾಗ ಒಬ್ಬ ಎಮರ್ಜೆನ್ಸಿ ICU ಅಲ್ಲಿ ಡಾಕ್ಟರ್ ಪೇಷಂಟ್ ಕರ್ಕೊಂಡೋದ್ರೆ ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ, ಏನಪ್ಪ ಏನಾಗ್ತದೆ ಸರ್ ಅಂತಂದ್ರೆ, ಏನು ಹೇಳಕ್ಕಾಗಲ್ಲಪ್ಪ, ಇದು ಬದುಕ್ಬೋದು, ಸತ್ರು ಸಾಯ್ಬೋದು. ಕ್ರಿಟಿಕಲ್ ಕ್ರೈಸಿಸ್, ಇದನ್ನೇ ಜಡ್ಜ್ಮೆಂಟ್ ಅಂತ ಆಕ್ಚುಲಿ ಹೇಳೋದು. ಆಮೇಲೆ ಜಡ್ಜ್ಮೆಂಟ್ ಅಂತ ಹೇಳ್ಬೇಕಾದ್ರೆ ಇದರಲ್ಲಿ 2 ಮುಖ್ಯವಾದ ತತ್ವಗಳೇನಾಗಿದೆ ಇದರಲ್ಲಿ ಏನ್ರಿ? ತೀರ್ಪು, ನ್ಯಾಯ ತೀರ್ಪು ಅಂತ ಹೇಳ್ಬೇಕಾದ್ರೆ ಒಂದು ಟ್ರಯಲ್ ಇದೆ. ಟ್ರಯಲ್ ಬೇಸಿಸ್ ಮೇಲೆ ಇಂದ ಡಿಸಿಷನ್ ಇದೆ. ಇವೆರಡು ಸೇರ್ಬಿಟ್ಟು ಏನಾಗೋದು? ನ್ಯಾಯ ತೀರ್ಪು ಆಗೋದು. ನೋಡಿ, ಉದಾಹರಣೆಗೆ ಹೇಳ್ತೀನಿ ನೋಡಿರ್ತೀನಿ. ಇವಾಗ ಕಸಾಬ್ ಇವನು ಟೆರರಿಸ್ಟ್ ಹೌದೋ ಅಲ್ವಾ? ಟೆರರಿಸ್ಟ್ ಎಲ್ಲರಿಗೂ ಗೊತ್ತು. CC ಕ್ಯಾಮ್ರಾ ಲೈವ್ ಆಗಿ ಏನಾಗಿದೆ, ಶೂಟ್ ಮಾಡಿದೆಲ್ಲ ದೃಶ್ಯಗಳಲ್ಲಿ ಕವರ್ ಆಗಿದೆ. ಆದ್ರೂ ಕೂಡ ಇವನ್ನ ಅರೆಸ್ಟ್ ಮಾಡಿದ್ಮೇಲೆ ಇಮ್ಮಿಡಿಯೇಟ್ ಆಗಿ ನೇಣಕ್ಕೆ ಹಾಕ್ಬಿಟ್ರ? ರಾತ್ರಿ ಅರೆಸ್ಟ್ ಮಾಡಿದ್ರು, ಬೆಳಗ್ಗೆ ತೊಗೊಂಡು ನೇಣಕ್ಕೆ ಹಾಕ್ಬಿಟ್ರ? ಇಲ್ಲ, ಎಷ್ಟೋ ವರ್ಷ ಟ್ರಯಲ್ ಮಾಡಿದ್ರು. ಅದರ ಟ್ರಯಲ್ ಬೇಸಿಸ್ ಮೇಲೆ ಫೈನಲ್ ಡಿಸಿಷನ್ ಕೊಟ್ರು, ಹ್ಯಾಂಗ್ ಹಿಮ್ ಟು ಡೆತ್ ಅಂತ. ಕರೆಕ್ಟಾ? ಸೊ ಹಾಗಾದ್ರೆ ಇಮಿಡಿಯೇಟ್ ಆಗಿ ತೀರ್ಪು ಕೊಡ್ಲಾರ್ರಿ. ಇವತ್ತು ಕೂಡ ನೋಡಿರ್ತೀನಿ ಎಷ್ಟೋ ಕಲ್ಪ್ರಿಟ್ಸ್ ಇದಾರಲ್ಲ. ಯಾಕಪ್ಪ ನಮ್ಮ ದರ್ಶನ್ ತೊಗೊಂಡಿರ್ತೀನಿ ಎಕ್ಸಾಮ್ ಅಲ್ವರ. ಇವಾಗ ಎಲ್ಲರಿಗೂ ಗೊತ್ತು ಕಲ್ಪ್ರಿಟ್ ಅಂತ, ಪ್ರೂವ್ ಆಗ್ಬಿಟ್ಟಿದೆ.
ಅದು ಕೂಡ ಕೋರ್ಟಲ್ಲಿ ಜಜ್ಮೆಂಟ್ ಕೊಟ್ಬಿಟ್ರಾ, ಹ್ಯಾಂಗ್ ಟು ಡೆತ್ ಅಥವಾ ಏನು ಜೀವಾವಧಿ ಶಿಕ್ಷೆ ಅಂತ ಕೊಟ್ಬಿಟ್ರ ಅಂದ್ರೆ ಇಲ್ಲ. ಟ್ರಯಲ್ ನಡೀತಾ ಇದೆ, ಕೇಸ್ ನಡೀತಾ ಇದೆ, ದಟ್ ಇಸ್ ಟ್ರಯಲ್. ಅದರ ಟ್ರಯಲ್ ನಡೀತಾ ಇದೆ, ತಾರೀಖ್ ಮೇಲೆ ತಾರೀಖು. ಯಾಕೆ ಅದ್ರ ಬಗ್ಗೆ ಏನ್ ಮಾಡೋದು, ಇನ್ನ ವಿಚಾರಗಳನ್ನ ಮಾಡ್ಬೇಕು, ಎಲ್ಲಾ ವಿಚಾರಗಳನ್ನ ನೋಡ್ಬಿಟ್ಟು ಅದಾದ ನಂತರನೇ ಕೊನೆಗೆ ಡಿಸಿಷನ್ ಕೊಡಬೇಕು. ಇವೆರಡೂ ಸೇರಿದ್ರೇನೆ ನ್ಯಾಯ ತೀರ್ಪು. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಸದಾಮ್ ಹುಸೇನ್ ಹಿಡಿದ್ಬಿಟ್ರು, ಏನಾಕ್ಬಿಟ್ರ ಇಮಿಟೆಗೆ ಟ್ರಯಲ್ ಮಾಡಿದ್ರು. ಅಲ್ಲ, ಗದಾಫಿನ ಜನಗಳು ಸಾಯಿಸ್ಬಿಟ್ರು, ಇಮಿಡಿಯೇಟ್ ಸಾಯಿಸಾಕ್ಬಿಟ್ರ, ಟ್ರಯಲ್ ಮಾಡೋ ಸಾಯಿಸಾಕ್ರು ಅಲ್ವರ. ಅದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನ್ಯಾಯ ತೀರ್ಪು ಅಂತ ಹೇಳ್ಬೇಕಾದ್ರೆ ಫಸ್ಟ್ ಒಂದು ಟ್ರಯಲ್ ಇದೆ, ಆಮೇಲೆ ಡಿಸಿಷನ್. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಯರೇ, ಈಡೇನ್ ತೋಟದಲ್ಲಿ ನಡೆದಿರಂತ ಮೊದಲನೇ ನ್ಯಾಯ ತೀರ್ಪು ಕೂಡ ಹೀಗೆ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ಫಸ್ಟ್ ಏನಪ್ಪಾ ಆಯ್ತು ಅಂದ್ರೆ ಟ್ರಯಲ್ ನಡೀತು. ಅಲ್ರ ಆ ಟ್ರಯಲ್ ಬೇಸಿಸ್ ಮೇಲೆ ಏನ್ ನಡೀತು, ನ್ಯಾಯ ತೀರ್ಪು ಏನ್ರಿ ಆಯ್ತು ಅಲ್ರ. ಅದಕ್ಕೆ ಟ್ರಯಲ್ ಹೆಂಗ್ ನಡೀತು, ದೇವ್ರು ಏನ್ ಮಾಡ ಆಡಮ್ನಲ್ಲಿ ಸೃಷ್ಟಿ ಮಾಡ್ಬಿಟ್ಟು ಈಡೇನ್ ತೋಟದಲ್ಲಿ ಅಧಿಕಾರ ಕೊಟ್ಟರು, ಒಂದೇ ಒಂದು ಮರದ ಹಣ್ಣು ಏನ್ ಮಾಡಕ್ ಬಿಡ ತಿನ್ಬಿಡ ಅಂತಂದ್ರು. ಟ್ರಯಲ್ ಶುರು ಆಯ್ತು ನೋಡಿ, ಯಾವಾಗ ಹೇಳ್ದಲ್ಲ ಶುರು ಆಯ್ತು ಟ್ರಯಲ್. ನೋಡೋಣ ಏನ್ ಮಾಡ್ತಾರೆ, ಟಿಕ್ 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 ಅಂತ ಹೋಯ್ತು. ಯಾವಾಗ ತಿನ್ಬಾರ್ದ ಹಣ್ಣ ತಿಂದ್ರು ಏನಾಯ್ತು ಅಲ್ಲಿ, ಟ್ರಯಲ್ ಮುಗೀತು. ಆ ಟ್ರಯಲ್ ಅಲ್ಲಿ ಫೇಲ್ ಆದ್ರು ಇವರು. ದೇವ್ರೇನ್ ಡಿಸಿಷನ್ ಕೊಟ್ರು, ಹೊರಗಡೆ ಏನ್ ಮಾಡೋ ಓಡ್ಸು ಅಲ್ರ. ಅದು ಡಿಸಿಷನ್. ಇವೆರಡೂ ಸೇರ್ಬಿಟ್ಟೆ ಏನಪ್ಪಾ ಆಗಿರೋದು ಅಂತಂದ್ರೆ ಒಂದ್ ಜಡ್ಜ್ಮೆಂಟ್. ಇದೇ ಮೊದಲನೇ ನ್ಯಾಯ ತೀರ್ಪು. ಇನ್ನೊಂದೇನ್ ಗೊತ್ತಾ, ಈ ಮೊದಲನೇ ನ್ಯಾಯ ತೀರ್ಪು ಕೆಳಗಡೆನೆ ನಾವೆಲ್ಲರೂ ಇದಿರಿ. ನಾವೆಲ್ಲರೂ ಅದೇ ಶಿಕ್ಷೆ ಏನ್ ಮಾಡ್ತಾ ಇದ್ರಿ, ಆದಾಮ್ನಲ್ಲಿ ಅನ್ಭವಿಸ್ತಾ ಇದ್ರಿ. ಎಷ್ಟೋ ಸತಿ ವಾಕ್ಯಗಳನ್ನ ಓದಿದ್ರಿ, ತಿರ್ಗಾ ಇನ್ನೊಂದ್ಸತಿ ದಯವಿಟ್ಟು ಓದೋಣ. ಎಲ್ಲಿ ಏನ್ರಿ, ರೋಮಾಪುರದಲ್ಲಿ 5:12 ಮತ್ತೆ ಯೆರೆಮೀಯ 31:29. ಹೋದ್ರಿ ರೋಮಾಪುರದಲ್ಲಿ 5:12. ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು. ಕಂಟಿನ್ಯೂ. ಸಾಯತಕ್ಕವನು ತನ್ನ ದೋಷದಿಂದ ಸಾಯುವನು, ಹುಳಿ ದ್ರಾಕ್ಷಿಯನ್ನು ತಿನ್ನುವವನು ಹಲ್ಲುಗಳೇ ಚಳಿತು ಹೋಗುವವು. ಇವಾಗ ಹೆಂಗೈತೆ, ಮೀಡಿಯನ್ ದೊಡ್ಡದಲ್ಲಿ ಅನ್ಬಾರ್ದು ತಿನ್ಬಾರ್ದು ಅಂತ ಹಣ್ಣು ತಿಂದ್ರು, ನಮ್ಮಲ್ಗಳು ಏನಾಗ್ಬಿಡ್ತು, ಚೆಲ್ತೋಗ್ಬಿಡ್ತು. ನಾವೆಲ್ಲ ಏನ್ ಮಾಡ್ತೀವಿ, ಶಿಕ್ಷೆ ಒಳಗಡೆ ಏನಾಗಿದ್ರಿ ಇವತ್ತಿದ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಆದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಆ ತರ ಇರಲ್ಲ. ಹಂಗಾರೆ ನಾವೆಲ್ಲರೂ ಮೊದಲನೇ ನ್ಯಾಯ ತೀರ್ಪುಗಳನ್ನ ಇದಿರಿ ಅಲ್ವರ. ಈ ಒಂದು ಪನಿಷ್ಮೆಂಟ್ ಕೆಳಗಡೆ ನಾವೇನಾಗಿದ್ದೀರಿ, ನಾವಿದಿರಿ ಅಲ್ವರ. ಅದಕ್ಕೆ ನೋಡಿ ಅಂತೀನಿ, ರೋಮಪುರದಲ್ಲಿ 5:12 ಓದಿ ಇಷ್ಟ ದಯವಿಟ್ಟು. ರೋಮಪುರದಲ್ಲಿ 5:12. ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು, ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ನೋಡ್ರ, ಒಬ್ಬ ಮನುಷ್ಯನಿಂದ ಲೋಕದಲ್ಲಿ ಪಾಪದ ಮುಖದ ಮರಣವು ಈಗ ಎಲ್ಲಾರ ಮೇಲೂ ವ್ಯಾಪಿಸ್ತರಿ. ನಾವ್ ಆತರ ಪಾಪ ಮಾಡ್ಲಾನು ಸರಿ, ನಮ್ಮ ಮೇಲೆ ಎಲ್ಲ ವ್ಯಾಪಿಸ್ತ. ಅಂದ್ರೆ ನಾವೆಲ್ಲರೂ ಆಲ್ರೆಡಿ ಒಂದು ಫಸ್ಟ್ ಜಜ್ಮೆಂಟ್ ಕಡೆ ಏನಾಗಿದ್ದೀರಿ, ಇವಾಗ ಇದಿರಿ ಅಲ್ವರ. ಇವಾಗ ಮತ್ತೆ ನಮ್ಗೆ ಆಲ್ರೆಡಿ ಜಜ್ಮೆಂಟ್ ಆಗಿರ್ಬೇಕಾರೆ ಎಲ್ಲರಿಗೂ ಆಗ್ಬಿಟ್ಟಿದೆ. ಆದಾಮ್ನ ಎಲ್ಲ ಸಾಯ್ತಾರೆ, ಎಲ್ಲರೂ ಅದೇ ಪೆನಲ್ಟಿ ಇದೆ, ಎಲ್ಲ ಅದೇ ಜಜ್ಮೆಂಟ್ ಪನಿಷ್ಮೆಂಟ್ ಅಲ್ಲಿ ಇದಿರಿ. ಇನ್ನೊಂದು ಹೆಂಗ್ ನ್ಯಾಯ ತೀರ್ಪು ಓದದ್ ನೋಡಿ. ಆಕ್ಟ್ಸ್ 17:31, ಅಪೊಸ್ತಲ ಕೃತ್ಯಗಳು 17:31. ಯಾಕಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡೋದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ನೀತಿಗನುಸಾರವಾಗಿ ನ್ಯಾಯ ವಿಚಾರಣೆ ಮಾಡೋದಕ್ಕೆ ಆ ಪುರುಷನನ್ನ ದೇವ್ರು ನೇಮಿಸಿದ್ದಾರೆ. ಅದಕ್ಕಾಗಿ ಒಂದು ದಿನ ಏನ್ ಮಾಡಿದಾರೆ, ಗುರುತು ಮಾಡಿದ್ದಾರೆ. ಒಂದಿನ ಅಂದ್ರೆ ಎಷ್ಟು ಸಮಯ? 1000. ವೆರಿ ಗುಡ್. ಪುಣ್ಯ, ಯಾರು 24 ಗಂಟೆ ಅಂತ ಹೇಳಿದ್ರು. ಹಂಗಾರೆ ಪಾಠಗಳ ಅರ್ಥ ಮಾಡ್ಕೊಂತ ಇದ್ದೀರ ಅಂತ ಅರ್ಥ. ಕ್ರಿಸ್ತನ್ಗೆ ಒಂದಿನ ಅಂದ್ರೆ ಎಷ್ಟು ವರ್ಷ? 1000 ವರ್ಷ. 1000 ವರ್ಷ ಅಂದ್ರೆ ಒಂದಿನ. ಹಂಗಾರೆ ನ್ಯಾಯ ತೀರ್ಪು ಅಂತಂದ್ರೆ 24 ಗಂಟೆ ಅಲ್ಲ, ಕ್ಯೂನಲ್ಲಿ ನಿಲ್ಸ್ಬಿಡೋದು, ಲೆಫ್ಟ್ಗೆ ಹೋಗು ರೈಟ್ಗೆ ಹೋಗು ಅಂತಲ್ಲ. ಏನ್ರಿ, 1000 years, 1000 ವರ್ಷ ಏನ್ರಿ ಯೇಸು ಕ್ರಿಸ್ತ ನ್ಯಾಯ ತೀರ್ಪು ಮಾಡ್ತಾರೆ. ಅದಕ್ಕೆ ಕರ್ತನ ದಿನ ಅಂತ ಹೇಳೋದು. ನೋವನ ದಿನ ಅಂತಂದೇನ್ರಿ 24 ಗಂಟೆ ಹೇಗೆ ಅಲ್ವೋ, ಅದೇ ತರ ಕರ್ತನ ದಿನ ಅಂತಂದ್ರೆ 24 ಗಂಟೆ ಅಲ್ಲ, ಅದು 1000 ವರ್ಷ. ಸರಿ, 1000 ವರ್ಷ ಹೆಂಗಪ್ಪ ತೀರ್ಪು ಮಾಡ್ತಾರೆ ಏನಂತಾರೆ? ನೀತಿಗನುಸಾರವಾಗಿ ತೀರ್ಪು ಮಾಡ್ತಂತಾರ್ರಿ. ಏನ್ ನೀತಿಗನುಸಾರವಾಗಿ ತೀರ್ಪು ಮಾಡೋದು? ಇವಾಗ ನಮ್ಗೆ ಆಲ್ರೆಡಿ ಒಂದು ಶಿಕ್ಷೆ ಆಗ್ಬಿಡೈತೆ. ತಿರ್ಗಾ ಕರ್ದಿ ಅದನ್ನೇ ಹೇಳ್ತಾರೆ, ಶಿಕ್ಷೆ ಕೊಡ್ತಾರೆ. ಏನು ಪ್ರಯೋಜನ? ಉದಾಹರಣೆ ಹೇಳ್ಬೇಕಂದ್ರೆ ಇವ್ರು ನೋಡಿ, ಒಬ್ರು ಮರ್ಡರ್ ಮಾಡ್ಬಿಟ್ಟಿದ್ದಾರೆ.
ಸಾಯಿಸ್ಬಿಡಿದ್ದಾರೆ. ಅವ್ರಿಗೆ ಏನಂತಾರೆ, ಅವನಿಗೆ ನೇಣಕ್ಕೆ ಹಾಕಿ ಸಾಯಿಸಾಕಿ ಅಂತ ತೀರ್ಪು ಕೊಟ್ಟಾಯ್ತು. ಇನ್ನೊಂದು ಮರ್ಡರ್ ಮಾಡ್ತಾನೆ, ಹಂಗಂತ ಬಿಟ್ಟು ಜಡ್ಜ್ ಇನ್ನೊಂದ್ಸರಿ ಕರ್ಬಿಟ್ಟು ಇನ್ನೊಂದ್ಸರಿ ಸಾಯಿಸು ಅಂತ ತೀರ್ಪು ಕೊಡಕ್ಕಾಯ್ತದ? ಆಗಲ್ಲ. ತೀರ್ಪು ಕೊಟ್ಟಾಯ್ತು, ಇನ್ನೊಂದು ತೀರ್ಪು ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊದಲನೇ ತೀರ್ಪಿಂದ ಫಸ್ಟ್ ಅವ್ನಿಗೆ ಏನ್ ಕೊಡ್ಬೇಕು? ರಕ್ಷಿಸ್ಬೇಕು. ರಕ್ಷಣೆ ಕೊಟ್ಟಿದ ಮೇಲೇನೆ ಕಾಪಾಡಬೇಕು. ಕಾಪಾಡಿದ ಮೇಲೇನೆ ಇನ್ನೊಂದು ಶಿಕ್ಷೆಗೆ ಪಾತ್ರನಾದವಾಗ ಇನ್ನೊಂದು ತೀರ್ಪು ಕೊಡೋಕೆ ಸಾಧ್ಯ. ಆಲ್ರೆಡಿ ಒಂದು ತೀರ್ಪು ಕೊಟ್ಟಿರ್ಬೇಕು, ಇನ್ನೊಂದು ತೀರ್ಪು ಹೆಂಗ್ ಕೊಡೋಕೆ ಸಾಧ್ಯ? ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವರ? ಅದೇ ರೀತಿ ನಮ್ಗೆಲ್ಲರಿಗೂ ಶಿಕ್ಷೆ ಕೊಟ್ಟಾರಲ್ಲ, ಏನ್ ಶಿಕ್ಷೆ ಕೊಟ್ಟಾರೆ? ಪಾಪ ಸಂಬಳ ಮರಣ. ಈ ಮರಣನ, ನಮ್ಮ ಒಂದ್ ಮೇಲಿರಂತ ಎಲ್ಲಾ ಶಿಕ್ಷೆಗಳನ್ನ, ಎಲ್ಲಾ ದಂಡನೆಗಳನ್ನ ಯಾರು ಅನುಭವಿಸಿದ್ರು? ದೇವರು. ಯೇಸು ಸ್ವಾಮಿ. ಯೇಸು ಕ್ರಿಸ್ತ ಅನುಭವಿಸಿದ್ರು ಇಲ್ವಪ್ಪ? ಅನುಭವಿಸುತ್ತಾನೆ. ನೋಡಿ, ಓದನ ವಾಕ್ಯ ಯೆಶಾಯ 53:5 ಓದಿ ದಯವಿಟ್ಟು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ನೋಡ್ರ, ಅವನ ಬಾಸುಂಡಿಗಳಿಂದ ನಮ್ಗೇನಾಯ್ತದೆ? ಗುಣವಾಯಿತು. ಅಂಡರ್ಲೈನ್ ಮಾಡ್ಕೊಳ್ಳಿ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವಂತ ದಂಡನೆ ಏನ್ ಮಾಡಿದ್ರು? ಆತನ ಅನುಭವಿಸೋರಿ. ನಮಗ್ ಬರ್ಬೇಕಂತ ಎಲ್ಲ ದಂಡನೆ ನಮ್ಮ ದ್ರೋಹಗಳ ನಿಮಿತ್ತ ಅವನ್ ಜಜ್ಜಲ್ಪಟ್ಟನು. ನಮಗ್ ಏನನ್ನೆಲ್ಲ ಏಟ್ ಕೊಡ್ಬೇಕಾಗಿತ್ತು ದೇವ್ರು, ಇದೆಲ್ಲವನ್ನು ಯಾರು ಕೊಟ್ಬಿಟ್ರಿ? ಕ್ರಿಸ್ತನಿಗೆ ಕೊಟ್ಬಿಟ್ರು. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ನಮ್ಮ ಶಿಕ್ಷೆಗೆ ನಮ್ಗೆಲ್ಲದಕ್ಕೂ ಯೇಸು ಕ್ರಿಸ್ತ ಅನುಭವಿಸಿರ್ಬೇಕಾರೆ ತಿರ್ಗಾ ನಮ್ಮನ್ನು ಕರೆದ್ಬಿಟ್ಟು ಅದೇ ಶಿಕ್ಷೆ ನಮಗೆ ಕೊಡ್ತೀರಿ ಅಂದ್ರೆ ಇದು ಏನಪ್ಪ ನ್ಯಾಯ? ನೀವೇ ಯೋಚನೆ ಮಾಡಿ, ನ್ಯಾಯನಾ? ಖಂಡಿತವಾಗ ನ್ಯಾಯ ಇರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ, ಯೋಚನೆ ಮಾಡಿದ್ದೀನಿ, ಇವಾಗ ದುಬೈಲಿ ಇದೀನಿ ತಿಳ್ಕೊಳ್ಳಿ, ಯಾರು ಏನೋ ಮಿಸ್ಟೇಕ್ ಮಾಡಿದ್ರೆ ದುಬೈಲೆಲ್ಲ ಅಲ್ಲೇ ಸ್ಪಾಟಲ್ಲಿ ಏನ್ ಮಾಡ್ತಾರೆ? ಜಜ್ಮೆಂಟ್ ಕೊಡ್ತಾರೆ. 50 ಚಡಿ ಏಟ್ ಕೊಡ್ತಾರೆ. ಹೆಂಗಿರ್ತಾರೆ 50 ಚಡಿ ಏಟ್ ಅಂತಂದ್ರೆ ಮನುಷ್ಯ ನಡ್ಗೋಬಿಡ್ಬೇಕ್ರಿ. ಅಷ್ಟು ಭಯಂಕರವಾಗಿ ತೀವ್ರವಾಗಿ ಎಲ್ಲಾರ ಮುಂದೆ ಏನ್ ಮಾಡ್ತಾರೆ? ಚಡಿ ಏಟ್ಗಳನ್ನ ಕೊಡ್ತಾರೆ. ಅದರ ಇವಾಗ ಇಮ್ಯಾಜಿನ್ ಮಾಡಿ, ಏನ್ರಿ, ನಾವು ದುಬೈಲಿ ಇದ್ದೀನಿ ಅದರ, ಒಂದು ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ. ಇವಾಗ ಏನ್ ಮಾಡ್ಬೇಕು? ನನ್ಗೆ 50 ಚಡಿ ಏಟ್ ಏನ್ ಮಾಡ್ಬೇಕು? ಕೊಡಬೇಕು. ಅದರ 50 ಚಡಿ ಏಟ್ ಬಿಟ್ರಿ ಒಂದೆರಡಕ್ಕೆ ನಾನು ಹೊಟ್ಟೆ ಹೋಗ್ಬಿಡ್ತೀನಿ. ಅದರ ಅಂತ ಸಂದರ್ಭದಲ್ಲಿ ನಮ್ಮ ಸೋದರು ಯಾರ ಬಂದ್ಬಿಟ್ಟು, ಸರ್ ಅವ್ರು ಕೊಟ್ಬಿಡಿ ದಯವಿಟ್ಟು ನಮಗೆ ಆ ಚಡಿ ಏಟ್ನ ಕೊಡಿ ಅಂತಂದವಾಗ ನಮ್ಮ ದಂಡನೆನ ಅವ್ರು ತಗೊಂಡಿದ್ಮೇಲೆ ನಮ್ಮನ್ನ ಏನ್ ಮಾಡ್ಬೇಕು? ಬರಿದು ಮಾಡ್ಬಿಡ್ಬೇಕು, ನಮ್ಮನ್ನ ಬಿಟ್ಬಿಡ್ಬೇಕು. ಅದೇ ತಾನೇ ತೀರ್ಪು ಅಂತಂದ್ರೆ. ಹಾಗಿರ್ಬೇಕ್ರೆ ಮಾಡಿದ ಮಿಸ್ಟೇಕ್ ಇನ್ನೊಂದ್ಸತಿ ತಿರ್ಗಾ ಶಿಕ್ಷೆ ಕೊಡೋದು ಹೆಂಗೆ ನ್ಯಾಯ ತೀರ್ಪು? ಖಂಡಿತವಾಗೋ ನ್ಯಾಯ ತೀರ್ಪು ಅಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ದೇವರು ಲೋಕನ ಪ್ರೀತಿ ಮಾಡಿ ಮಗನ ಕೊಟ್ಟರಂತ ಏನಕ್ಕಂತೆ? ತೀರ್ಪು ಮಾಡೋದಿಕ್ಕೆಲ್ಲ ರೀ, ರಕ್ಷಿಸೋದಿಕ್ಕೆ. ಓದ ನೋಡಿದ್ದೀನಿ ವಾಕ್ಯನ ಇಲ್ಲಿ, ಯೋಹಾನ 3:17 ಓದಿ. ಯೋಹಾನ 3:17. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ನೋಡ್ರ, ಎಷ್ಟು ಚೆನ್ನಾಗಿದೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ತೀರ್ಪು ಮಾಡೋದಿಕ್ಕಲ್ಲ ರೀ, ರಕ್ಷಣೆ ಆಗ್ಬೇಕು ಅಂತ ಅಂದ್ಬಿಟ್ಟರೆ ಕೊಟ್ಟಿರೋದ್ರೆ. ಯಾಕೆ? ಆಲ್ರೆಡಿ ತೀರ್ಪಲ್ಲಿ ಇದಾರೆ, ಇನ್ನೇನು ತಿರ್ಗಾ ಅವ್ನಿಗೆ ತೀರ್ಪು ಮಾಡೋಂಥದ್ದು ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಅದಕ್ಕೆ ತೀರ್ಪು ಅಂದ್ರೆ ಏನಪ್ಪಾ ಅಂದ್ರೆ ಏನ್ರಿ? ಹಳೆ ಪಾಪಗಳಿಗಲ್ಲ ರೀ. ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬಂದಿದ್ಮೇಲೆ ಸತ್ತೋದವ್ರಿಗೆಲ್ಲ ಏನ್ ಮಾಡ್ತಾರೆ? ಪುನರ್ತನ ಮಾಡ್ತಾರೆ ಅಲ್ಲರ? ಪುನರ್ತನ ಮಾಡಿ ಇದೇ ಭೂಮಿಗೆ ಏನ್ ಮಾಡ್ತಾರೆ? ಜೀವಂತವಾಗೋದನ್ನ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಏನ್ ಗೊತ್ತಾ ಮಾಡ್ತಾರೆ? ಯೇಸು ಕ್ರಿಸ್ತ ಅವಾಗ ಫಸ್ಟ್ ಸೇತಾನ ಏನ್ ಮಾಡ್ತಾರೆ? ಕಟ್ಟಾಕ್ತಾರೆ. ಅದ್ರ ಯಾಕೆ? ಅವನು ಇನ್ನೂ ಜನಗಳನ್ನ ಮರಳುಗೊಳಿಸದ ಹಾಗೆ ಅವ್ನ ಏನ್ ಮಾಡ್ತಾರೆ? ಕಟ್ಟಾಕ್ಬಿಟ್ಟು ಜನಗಳಿಗೆ ಸತ್ಯದ ಜ್ಞಾನ ಏನ್ ಮಾಡ್ತಾರೆ? ಕೊಡ್ತಾರೆ. ಯಾಕೆ? ಇವಾಗ ಸೇತಾನ ಏನ್ ಮಾಡಿದಾನೆ? ಎಲ್ಲಾರ ಕಣ್ಗಳನ್ನ ಏನ್ ಮಾಡಿದಾನೆ? ಇವಾಗ ಏನ್ ಮಾಡಿದಾನೆ? ಎಲ್ಲಾರ ಕಣ್ಗಳನ್ನ ವೆರಿ ಗುಡ್. ಓದಿ 2 ಕೊರಿಂಥ 4:4. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನೋಡ್ರ, ನಂಬಿಕೆಯಿಲ್ಲದ ಮನಸ್ಸನ್ನ ಏನ್ ಮಾಡಿದಾನೆ? ಮಂಕ್ ಮಾಡ. ನೋಡ್ರ, ಅದಕ್ಕೆ ಇವನ ಫಸ್ಟ್ ಕಟ್ಟಾಕ್ಬೇಕಾನೆ. ಅದನ್ನೇ ಮಾಡೋದು ಯೇಸು ಕ್ರಿಸ್ತು. ಕಟ್ಟಾಕ್ಬಿಟ್ಟು ಏನ್ ಮಾಡ್ತಾರೆ ನೋಡಿ? ಓದನ ಪ್ರಕಟಣೆ 20ನೇ ಅಧ್ಯಾಯ 1-3 ಓದಿ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು
ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪನನ್ನ ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರಳಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ನೋಡ್ರ, ಇನ್ನ ಜನಗಳನ್ನ ಮರಳುಗೊಳಿಸದ ಹಾಗೆ ಏನ್ ಮಾಡಂತೆ ಅದು ಲೋಕದಲ್ಲಿ ದಬ್ಬಿ ಮುದ್ರೆ ಹಾಕಿದ್ರೆ. ಹಾಗಾದ್ರೆ ಇವಾಗ ಬಿಟ್ಟಿರೋದು ಏನಕ್ಕೆ? ಮರಳುಗೊಳಿಸೋದಿಕ್ಕೆ. ಆದ್ರೆ ಅವಾಗ ಕಟ್ಟಾಕ್ತಾರೆ ಮರಳುಗೊಳಿಸ್ಬಾರ್ದು ಅಂತ. ಮತ್ತೆ ಅವಾಗ ಜನಗಳಿಗೆ ಏನಪ್ಪ ಮಾಡ್ತಾರೆ ಅಂತಂದ್ರೆ ಸತ್ಯದ ಜ್ಞಾನವನ್ನು ಕೊಡ್ತಾರೆ. ಯೇಸು ಕ್ರಿಸ್ತು ಭೂಲೋಕದಲ್ಲಿ ತೀರ್ಪು ಮಾಡ್ಬೇಕಾದ್ರೆ ಜನಗಳಿಗೆ ಹೆಂಗ ಕೊಡ್ತಾರೆ? ಸತ್ಯದ ಅರಿವು ಕೊಡ್ತಾರೆ. ಯೆಶಾಯ 26:9. ಸುಜಾತ ಸರ್, ನಿಮ್ ಮೈಕ್ ಏನೋ ಪ್ರಾಬ್ಲಮ್ ಇದೆ. ನೀವು ಪಾಪ ಓದಕ್ಕೆ ಕಷ್ಟಪಡ್ತಾ ಇದ್ದೀರಾ, ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಏನು ಕೇಳಿಸಲ್ಲ. 26:9 ಹಾ, ಮುದ್ರೆಯಲ್ಲಿ ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನ ನಡೆಸುವಾಗ ಭೂನಿವಾಸಿಗಳು ಧರ್ಮ ಜ್ಞಾನವನ್ನ ಪಡೆದುಕೊಳ್ಳುವರು. ನೋಡ್ರ, ನೀನು ಭೂಲೋಕದಲ್ಲಿ ನ್ಯಾಯ ವಿಚಾರಣೆ ಮಾಡ್ಬೇಕು. ಜನಗಳಿಗೆ ಏನ್ ತಿಳ್ಕೊಂತಾರಂತೆ? ಧರ್ಮಜ್ಞಾನ. ಯಾವ ಧರ್ಮ? ಸತ್ಯವೇದಿರಂತ ಧರ್ಮ ಇದರ ಧರ್ಮಶಾಸ್ತ್ರ, ಇದ್ರ ಜ್ಞಾನವನ್ನು ಏನ್ ಮಾಡ್ತಾರೆ ತಿಳ್ಕೊಂತಾರೆ. ಯಾಕಂದ್ರೆ ಅವ್ರು ತೀರ್ಪು ಮಾಡೋದು 1 ವರ್ಷ 2 ವರ್ಷ ಅದೇ 1000 ವರ್ಷ. ಆ 1000 ವರ್ಷದಲ್ಲಿ ಏನ್ ಮಾಡ್ತಾರೆ? ಸೇತಾನ್ನ ಕಟ್ಟಾಕ್ತಾರೆ ನೋಡ್ತೀನಿ. ಆವಾಗ ಜನಗಳ ಕಿವಿಗಳು ಮತ್ತೆ ಕಣ್ಗಳನ್ನ ಏನ್ ಮಾಡ್ತಾರೆ? ಅವರು ತೆರಿತಾರೆ. ಅವಾಗ ಸತ್ಯಾರ್ಥಗಳನ್ನ ಎಲ್ಲಾರು ಪ್ರತಿಯೊಬ್ಬರು ಸ್ವೀಕಾರ ಮಾಡ್ತಾರೆ, ಅರ್ಥ ಮಾಡ್ಕೊಂತಾರ್ರಿ. ಯಾರ್ಯಾರು ಕೇಳ್ತಾರೆ? ಓದ ನೋಡಿತೀನಿ. ಯೆಶಾಯ 29:18. ಯೆಶಾಯ 29ನೇ ಅಧ್ಯಾಯ 18ನೇ ವಾಕ್ಯ. ಆ ದಿನದಲ್ಲಿ ಆ ದಿನ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬು ಕತ್ತಲುಗಳಲ್ಲಿಯೂ ಕುರುಡರು ಕಣ್ಣು ಕಾಣುವುದು, ದೀನರು ಯೆಹೋವನಲ್ಲಿ ಹೆಚ್ಚೆಚ್ಚಾಗಿ ಆನಂದಿಸುವರು. ಅದರ ಕುರುಡರು ಏನ್ರಿ? ಮೊಬ್ಬು ಕತ್ತಲಿಂದ ಕಾಣುವರು. ಕಿವುಡರು ಏನ್ ಮಾಡಿ? ಶಾಸ್ತ್ರದ ಮಾತನ್ನು ಕೇಳುವರು. ಅಲ್ವರ ಏನ್ ಮಾಡ್ತಾರಂತೆ? ಕಿವುಡರೆಲ್ಲ ಕೇಳ್ತಾರೆ ಅಂತಾರಿ. ಯಾವ ದಿನದಲ್ಲಿ? ಆ ದಿನದಲ್ಲಿ. ಆಮೇಲೆ ನೋಡಿರ್ತೀನಿ, ಯಾಕೆ ಕೇಳ್ತಾರೆ? 20ನೇ ವಾಕ್ಯ ಅಷ್ಟೇ. ಏಕೆಂದರೆ ಭಯಂಕರರು ನಿಶ್ಶೇಷವಾಗುವರು, ಧರ್ಮನಿಂದಕರು ನಿರ್ನಾಮವಾಗುವರು. ನೋಡ್ರ, ಏನ್ತಾರೆ? ನಿಶೇಷವಾಗುವರು. ಅಲ್ವರ ಏನ್ರಿ? ಭಯಂಕರನು ಯಾರಪ್ಪ? ಸೇತಾನ. ಏನ್ ಮಾಡ್ತಾರೆ? ಸೇತಾನ ಕಟ್ಟಾಕಿರ್ಬೇಕಾರೆ ಪವರ್ ಇಲ್ಲ ರೀ. ಅವಾಗ ಏನ್ ಮಾಡ್ತಾರೆ? ಪ್ರತಿಯೊಬ್ಬರು ವಾಕ್ಯನ ಕೇಳ್ತಾರೆ. 24ನೇ ವಾಕ್ಯ 24th ವರ್ಸ್. ತಪ್ಪಿದ ಹೃದಯ ಉಳ್ಳವರೆಲ್ಲರೂ ವಿವೇಕಿಗಳಾಗುವರು, ಗುಣಗುಟ್ಟುವವರು ಉಪದೇಶವನ್ನು ಗಮನಿಸುವರು ಎಂದು ಹೇಳುತ್ತಾನೆ. ನೋಡ್ರ, ಗೋಣಗುಟ್ಟವರು ಕೂಡ ಏನ್ ಮಾಡ್ತಾರೆ? ಉಪದೇಶನ ಅವಾಗ ಕೇಳ್ತಾರೆ. ಯಾವಾಗ? ಕ್ರಿಸ್ತನ ರಾಜ್ಯದಲ್ಲಿ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಅದಕ್ಕೆ ಕ್ರಿಸ್ತನ್ಗೆ ದೇವರು 1000 ವರ್ಷ ಕೊಟ್ಟಿರತ್ರಿ. 1000 ವರ್ಷ ಪಾಪದಲ್ಲಿ ಬಿದ್ದಿರಂತ ಮನುಷ್ಯನಿಗೆ ಸತ್ಯ ಕೊಟ್ಟು ನಿಧಾನವಾಗಿ ಏನ್ರಿ ಪರಿಪೂರ್ಣ ಹಂತಕ್ಕೆ ಏನ್ ಮಾಡ್ತಾರೆ? ಅವ್ರನ್ನ ಕರ್ಕೊಂಡ್ಬರ್ತಾರೆ. ಪರ್ಫೆಕ್ಷನ್ ಕರ್ಕೊಂಡ್ಬರ್ತಾರೆ. ಯಾವ ಪರ್ಫೆಕ್ಷನ್ಗೆ? ಆದಾಮ್ ಯಾವ ರೀತಿ ಇದೆ ಅಂತ ಪರಿಪೂರ್ಣವಾಗಿದ್ದು ಅದೇ ಒಂದು ಕಂಡೀಷನ್ ಕರ್ಕೊಂಡ್ಬಂದ್ಬಿಟ್ಟು ಆವಾಗ ಏನ್ ಮಾಡ್ತಾರೆ? ತಿರ್ಗಾ ಅದೇ ಟೆಸ್ಟ್ ಕೊಡ್ತಾರೆ. ಆದಾಮ್ ಮತ್ತೆ ಅವಳಿಗೆ ಏನ್ ಟೆಸ್ಟ್ ಕೊಟ್ರು? ವಿಧೇಯತೆ. ವಿಧೇಯನಾಗಿರು. ಸೇಮ್ ಇದೇ ತರ ಒಂದು ಪರೀಕ್ಷೆ ಏನಪ್ಪ ಕೊಡ್ತಾರೆ? ದೇವರು ಆದಾಮ ಕೊಟ್ಟಂತ ರೀತಿಯಲ್ಲಿ ಪ್ರತಿಯೊಬ್ಬ ಮನುಕುಲಿಗೆ ಏನ್ ಮಾಡ್ತಾರೆ? ಕೊಡ್ತಾರೆ. ವಾಕ್ಯನ ಕೊಟ್ಟಿದ್ಮೇಲೆ, ಸತ್ಯನ ಕೊಟ್ಟಿದ್ಮೇಲೆ, ಸತ್ಯದ ಪ್ರಕಾರ ನಡೀರಪ್ಪ ಅಂತ ಏನಪ್ಪ ಮಾಡ್ತಾರೆ? ಅವ್ರಿಗೆ ಪರಿಜ್ಞಾನ ಏನ್ ಮಾಡ್ತಾರೆ? ಅಲ್ಲಿ ಕೊಡ್ತಾರೆ. ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ? ಅವಾಗ ದೇವ್ರು ಏನ್ ಮಾಡೋದು? ಸತ್ಯ ಕೊಟ್ಟಿದ್ಮೇಲೆ ಸತ್ಯದ ಪ್ರಕಾರ ಏನ್ ಮಾಡ್ತಾರೆ? ನ್ಯಾಯ ತೀರ್ಪು ಮಾಡ್ತಾರೆ. ಹೇಗಿರ್ತಾರೆ ನ್ಯಾಯ ತೀರ್ಪು? ಸೇಮ್ ಈಡೇನ್ ತೋಟದಲ್ಲಿ ಹೆಂಗಿತ್ತು ಅದೇ ತರ ಟ್ರಯಲ್ ಮತ್ತೆ ಡಿಸಿಷನ್ ಸೇಮ್ ನೋಡಿ ಅಂತಾರೆ. ಅಂದ್ರೆ ಆದಾಮ ಪರಿಪೂರ್ಣವಾಗಿದ್ದ, ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರೂ ಏನ್ ಮಾಡ್ತಾರೆ? ಪರಿಪೂರ್ಣ ಹಂತಕ್ಕೆ ತರ್ತಾರೆ. ಆದಾಮ ಹತ್ರ ದೇವರು ಕೇಳಿದ್ದು ವಿಧೇಯತೆ. ಇದೇ ತರ 1000 ವರ್ಷದಲ್ಲಿ ಸತ್ಯ ಕೊಟ್ಟಿದ್ಮೇಲೆ ದೇವರ ಪ್ರತಿಯೊಬ್ಬರು ಕೇಳಿದ್ ವಿಧೇಯತೆ. ಆದಾಮ ಕೊಟ್ಟಿಂತ ಪುರಸ್ಕಾರ ರಿವಾರ್ಡ್ ಏನಪ್ಪ? ನಿತ್ಯ ಜೀವ. ದೇವರು ರಾಜ್ಯದಲ್ಲಿ ಪ್ರತಿಯೊಬ್ಬರು ವಿಧೇಯನಾಗಿದ್ರೆ ದೇವ್ರು ಕೊಡೋದೇನ್ರಿ? ಪುರಸ್ಕಾರ ನಿತ್ಯ ಜೀವ. ಆದಾಮ್ಗೆ ಈಡೇನ್ ತೋಟದಲ್ಲಿ ನ್ಯಾಯ ತೀರ್ಪಿಗೆ ಆರಂಭ ಇತ್ತು, ಅಂತ್ಯ ಇತ್ತು. ಇದೇ ತರ ಕ್ರಿಸ್ತನ್ ರಾಜ್ಯದಲ್ಲಿ 1000 ವರ್ಷ ಇದೆ, ಆರಂಭ ಇದೆ, ಅಂತ್ಯ ಇದೆ. ಆದ್ರೆ ಏನಪ್ಪಾ ಮೊದಲನೇ ನ್ಯಾಯ ತೀರ್ಪಕ್ಕೂ ಎರಡನೇ ನ್ಯಾಯ ತೀರ್ಪಕ್ಕೂ ವ್ಯತ್ಯಾಸ ಅಂತಂದ್ರೆ, ಆದಾಮ್ಗೆ ಅನುಭವ ಇರಲಿಲ್ಲ ಅಂತ ಪಾಪ ಮಾಡ್ದ. ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರೂ ಎದ್ದು ಬರ್ಬೇಕಾದ್ರೆ ಎಲ್ಲಾರ್ಗೂ ಅನುಭವ ಇರ್ತದೆ. ಆದ್ರಿಂದ ಅನುಭವ ಇರೋದ್ರಿಂದ ಆದಷ್ಟು ಜನಗಳು ಇವಾಗ ಮಾಡಿದಂಥ ಮಿಸ್ಟೇಕ್ನ ಕ್ರಿಸ್ತನ ರಾಜ್ಯದಲ್ಲಿ ಮಾಡಲ್ಲ. ಅದಕ್ಕೆ ಪುನರ್ತನಕ್ಕೆ ಬರೋಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಮಿನಿಮಮ್ 100 years ಟೈಮ್ ಏನ್ ಮಾಡ್ತಾರೆ? ಕೊಡ್ತಾರೆ. 100 years ಅಲ್ಲಿ ಮಾನಸಾಂತರ ಹೊಂದೋದಕ್ಕೆ ದೇವ್ರು ಏನ್ ಮಾಡ್ತಾರೆ? ಸಾಕಷ್ಟು ಕೃಪೆ ಏನ್ ಮಾಡ್ತಾರೆ? ಅವ್ರಿಗೆ ಕೊಡ್ತಾರೆ. ಓದ ನೋಡಿರ್ತೀನಿ ಯೆಶಾಯದಲ್ಲಿ 65:20. ಯೆಶಾಯ 65:20.
ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು, ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು. ನೋಡ್ರಾ, ಇಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸರ್ ನೋಡ್ಬೇಕಾದ್ರೆ ಅಲ್ಲಿ ಏನಂತ ನೋಡ್ತೀವಿ ಅಂದ್ರೆ, ಕೆಲವು ದಿವಸ ಬದುಕೋತಕ್ಕ ಕೂಸಾಗಲಿ ಅಲ್ಲಿ ಇರಲ್ವಂತೆ. ಇವಾಗ ಏನಪ್ಪ ಕೆಲವು ದಿವಸ ಬದುಕೋತಕ್ಕ ಕೂಸು ಅಲ್ವರ? ಇವಾಗ ಕೂಸು ಅಂತಂದ್ಮೇಲೆ ಕೆಲವು ದಿವಸ ಏನಾಗಿರ್ಬೇಕು, ಬದುಕೇ ಇರಬೇಕು. ಕೆಲವು ದಿವಸ ಬದುಕೋತಕ್ಕ ಕೂಸು ಯಾವುದೂ ಇರಲ್ವಂತೆ. ಏನಪ್ಪ ಅರ್ಥ ಅಂತಂದ್ರೆ, ಇವಾಗ ಹಾಸ್ಪಿಟಲ್ ಹುಟ್ಟಿದ ತಕ್ಷಣ ಮಗು ಏನಪ್ಪ ತೀರ್ಕೊಂಡ್ಬಿಡ್ತಾರೆ ಗೊತ್ತಾ? ಸ್ವಲ್ಪ ದಿನ ಕೂಡ ಬದುಕೋದಿಲ್ಲ. ಆ ಕ್ರಿಸ್ತನ ರಾಜ್ಯದಲ್ಲಿ ಯಾರೋ ಹಂಗೆ ಸಾಯಿಲ್ವಂತೆ. ಅಂದೇನೋ ಹುಟ್ಟಿದ ತಕ್ಷಣ ಯಾರು ಸಾಯಿಲ್ವಂತೆ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ, ವಯಸ್ಸಾಗದ ಮುದುಕ ಅಂತೆ. ಅಲ್ಲ, ಮುದುಕ ಆಮೇಲೆ ವಯಸ್ಸಾಗಿರ್ಬೇಕು ತಾನೆ. ಇದೇನು ವಯಸ್ಸಾಗದ ಮುದುಕ? ಏನಿದೆ ವಯಸ್ಸಾಗದ ಮುದುಕ ಅಂದ್ರೆ? ಏನ್ರಿ, ಮುದುಕ ಅಂದಮೇಲೆ ವಯಸ್ಸಾಗೋದಿಕ್ಕೆ ಒಂದು ಏಜ್ ಇದೆ ಅಂತ ಅರ್ಥ. ಅಂದ್ರೆ ಚಿಕ್ಕ ಒಂದು ಪಾಪವಾಗೂ ಕೂಡ ಸಾಯಿಲ್ವಂತೆ, ವಯಸ್ಸಾಗದ ಮುದುಕನ್ ತರ ಕೂಡ ಏನ ಸಾಯಿಲ್ವಂತ. ಅಂದ್ರೆ ಏನರ್ಥ? ಏನ್ರಿ, ಹುಟ್ಟಿದ ತಕ್ಷಣ ಯಾರು ಮರಣವೇ ಸಾಯಲ್ಲ, ಇಲ್ಲ. ಅದೇ ರೀತಿ ವಯಸ್ಸಾಗ್ದಿರ ಕೂಡ ಯಾರು ಸಾಯಿಲ್ವಂತ. ಅಂದ್ರೆ ಏನಂದ್ರೆ ಒಂದು ಪರ್ಟಿಕ್ಯುಲರ್ ಫಿಕ್ಸ್ಡ್ ಏಜ್ ಅಂತೂ ಕ್ರಿಸ್ತನ್ ರಾಜ್ಯದಲ್ಲಿ ಇದೆ ಅಂತ ಅರ್ಥ. ಅದೇನಪ್ಪ ಫಿಕ್ಸ್ಡ್ ಏಜ್ ಕ್ರಿಸ್ತನ್ ರಾಜ್ಯದಲ್ಲಿ ಅಂತಂದ್ರೆ, ಮುಂದಕ್ಕೆ ಓದ್ಕೊಂಡ್ಬಂದ್ರೆ ಏನ್ರಿ, 100 ವರ್ಷದೊಳಗೆ ಏನ್ರಿ ಪಾಪಿಷ್ಟನ್ಗೆ ಶಾಪ ತಗಲೋದು ಅಲ್ರ ಏನ್ರಿ. 100 ವರ್ಷ ಮಿನಿಮಮ್ ಏಜ್ ಪ್ರತಿಯೊಬ್ಬ ಮನುಷ್ಯನಿಗೆ ಪುನರ್ತ ಅಂದ್ರೆ 100 ಇಯರ್ಸ್ ಏನ್ರಿ ಮಿನಿಮಮ್ ಏನ್ ಮಾಡ್ತಾರೆ, ಅವನಿಗೆ ವಯಸ್ಸು ಕೊಡ್ತಾರೆ. ಅದರ 100 ಇಯರ್ಸ್ ಅಲ್ಲಿ ಕೆಟ್ಟದ್ನೆಲ್ಲ ಬಿಟ್ಬಿಟ್ಟು ಮಾನಸಾಂತರ ಹೊಂದಿ ದೇವ್ರ ಕಡೆ ಬರೋದಕ್ಕೆ ಏನ್ ಮಾಡ್ತಾರೆ, ಅವ್ನಿಗೆ ಕೃಪೆ ಕೊಡ್ತಾರೆ, ಸೈತಾನ್ನ ಕಟ್ಟಾಕ್ತಾರೆ. ಆವಾಗ ಅವನೇನ್ ಮಾಡ್ಬೇಕು, ಸತ್ಯನ ಪ್ರಕಾರ ಬಾಳ್ಳೆ ಬೇಕ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಯೋಚನೆ ಮಾಡಿರ್ತೀರಿ, 100 ವರ್ಷದ ಮನುಷ್ಯ ಬದಲಾವಣೆಗೆ ಆಗಲ್ವಾ? ಹಾಗೆ ಆಗ್ತಾರ್ರಿ. ಇವಾಗ ಯೋಚನೆ ಮಾಡಿ, ನೀವಿದ್ದೀರ ನಾವಿದ್ದೀರಿ, ನಾವೆಲ್ಲ ಒಂದು 50 ವರ್ಷ 60 ವರ್ಷ 40 ವರ್ಷ 30 ವರ್ಷ ನಮ್ಮ ಲೈಫಲ್ಲಿ ಬದಲಾವಣೆಗೆ ತಂದಿಲ್ವಾ? ತಂದಿದ್ದೀರಿ. ವಾಕ್ಯ ನಮಗೆ ಹೋಗಿದ್ಮೇಲೆ ನಮ್ಮಲ್ಲಿ ಬದಲಾವಣೆ ಆಗಿದೆಯೋ ಇಲ್ವೋ? ಆಗಿದೆ. ಹಂಗಾರೆ ಯೋಚನೆ ಮಾಡಿ, ಕ್ರಿಸ್ತನ್ ರಾಜ್ಯದಲ್ಲಿ 100 ಇಯರ್ಸ್ 100 ವರ್ಷ ರೀ, 1 ವರ್ಷ 2 ವರ್ಷ ಅಲ್ಲ. ಸೇತಾನೇ ಇಲ್ಲ, ಎಲ್ಲಾ ಕಡೆ ಬರೀ ಸುಖ ಸಂತೋಷ, ಎಲ್ಲ ಪುನರ್ತನಾಗಿ ಬಂದಿದ್ದಾರೆ, ಎಲ್ಲ ಒಟ್ಟಿಗಿರ್ತಾರೆ, ಸಂತೋಷವಾಗಿರ್ತಾರೆ. ಆವಾಗ ಏನ್ರಿ, ಆವಾಗ ಸತ್ಯದ ಪ್ರಕಾರ ಬಾಳ್ತಾರ ಇಲ್ವಾ? ಖಂಡಿತವಾಗೇನ್ರಿ ಬಾಳ್ತಾರ್ರಿ. ಅದಕ್ಕೆ ನೋಡ್ಬೇಕ್ರೆ ಮಿನಿಮಮ್ 100 ಇಯರ್ಸ್ ಅಂದ್ರ ಅವಾಗ ಏನ್ರಿ ತೀರ್ಪಾಗೋದು. ಈ ತೀರ್ಪು ಬಗ್ಗೆನೆ ಮತ್ತೆ 25ನೇ ಅಧ್ಯಾಯದಲ್ಲಿ 32ರಿಂದ ಪೂರ್ತಿ ಅಧ್ಯಾಯ ಅಂತ್ಯದವರೆಗೆ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಇದು ನಾವು ಓದಿದಿರಿ. ಏನಪ್ಪಾ ಅಂದ್ರೆ ಅದು ಎಂತೆ ಕುರಿ ಮತ್ತು ಆಡುಗಳ ಒಂದು ಸಾಮ್ಯ. ಕರೆಕ್ಟಾ? ಕೆಲವೊಂದು ವಾಕ್ಯಗಳು ಮಾತ್ರ ಓದ ನೋಡಿ. ಮತ್ತೆ 25ನೇ ಅಧ್ಯಾಯ 32 ಮತ್ತೆ 33. ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ, ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ನೋಡ್ರ, ಕುರಿಗಳನ್ನೇನ್ರಿ ಮತ್ತೆ ಆಡುಗಳನ್ನ ಬೇರೆ ಬೇರೆ ಮಾಡ್ತಾರಂತೆ, ಎಡಗಡೆ ಬಲಗಡೆ ಏನ್ ಮಾಡ್ತಾರಂತೆ ಅಲ್ವರ? ಸರಿ, ಅಲ್ಲಿ ನೋಡ್ಬೇಕಾರೆ ಏನಪ್ಪಾ ಕೇಳ್ತಾರೆ ಅಂತಂದ್ರೆ ಏನ್ರಿ, ಮುಂದಕ್ಕೆ ಹಂಗೆ ಓದಿದ್ರೆ 35ರಿಂದ ಸಿಸ್ಟರ್ 35ರಿಂದ ಓದ್ಕೊಂಬನಿ ಹಂಗೆ ಅಂತೀನಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆ ಇಲ್ಲದ್ದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದುದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದುದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ನೋಡ್ರ, ಏನ್ ಹೇಳ್ತಾರ ಅವಾಗ? ಇದ್ರಲ್ಲಿ ಯಾರೋ ಒಬ್ರಿಗೆ ನೀವು ಮಾಡಿದ್ರೆ ಯಾರಿಗ್ ಮಾಡ್ದಂಗೆ? ನನಗ್ ಮಾಡ್ದಂಗೆ. ನಾನು ವಸ್ತ್ರ ಇಲ್ದ್ರೆ ಇದ್ದೆ, ನನ್ಗೆ ಏನ್ ಮಾಡಿದೆ? ವಸ್ತ್ರ ಕೊಟ್ಟೆ. ನಾನು ಅನ್ನಪಾನ ಇಲ್ಲದವನಾಗಿದ್ದೆ, ಏನ್ ಮಾಡಿದ್ರಿ? ನನ್ಗೆ ಕುಡಿಯೋದಕ್ಕೆ ನೀರು ಆಹಾರನ ಕೊಟ್ರಿ. ಅದರ ನನ್ನೆಂತ ಅಸ್ವಸ್ಥನಾಗಿದ್ದೆ, ಬಂದು ಏನ್ ಮಾಡಿದ್ರಿ? ನನ್ನ ಆರೈಸಿದ್ರಿ. ಸೆರೆಯಲ್ಲಿದ್ದೆ, ಏನ್ ಮಾಡಿದ್ರಿ? ಬಂದು ನೀವು ನೋಡಿದ್ರಿ.
ಅದರ ಅದರ ಕರ್ತನಲ್ಲಿ ಪ್ರೀತಿ ಅನ್ನೋದ್ರೊಳಗೆ ಇದನ್ನ ಎಷ್ಟೋ ಜನಗಳ ಈ ವಾರ್ತೆದ ಆಧಾರದ ಮೇಲೆನೆ ಏನ್ ಮಾಡೋದು ಅಂದ್ರೆ ಅನಾಥಾಶ್ರಮಗಳನ್ನ ಕಟ್ಟೋದು, ಅದರ ಹೋಮ್ ಫಾರ್ ದ ಏಜ್ ಕಟ್ಟೋದು, ಅದರ ಹುಷಾರಿಲ್ಲದವ್ರಿಗೆ ಮಾಡೋದು ಫ್ರೀ ಹಾಸ್ಪಿಟ್ಲ್ಗಳು ಮಾಡೋದು ಕಟ್ಟೋದು, ಅದರ ಕ್ರಿಸ್ಮಸ್ ಟೈಮ್ ಎಲ್ಲರಿಗೂ ಏನ್ ಮಾಡೋದು ಬಟ್ಟೆಗಳನ್ನ ಉಡುಪುಗಳು ಕೊಡೋದು, ಊಟಗಳು ಕೊಡೋದು. ಆಮೇಲೆ ಏನ್ರಿ ಸೆರೆಮನಿ ಇದ್ದ ಏನ್ ಮಾಡಿದೆ ಭೇಟಿ ಮಾಡಿದೆ ಜೈಲ್ ಮಿನಿಸ್ಟ್ರಿ ಅಂತ ಏನ್ ಮಾಡೋದು ಯಾಕೆ ಇಲ್ಲಿ ವಾಕ್ಯ ಕೊಟ್ಟರು ನೋಡಿದ್ದೀನಿ ಈ ಆಧಾರ ಮೇಲೆ. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಇಷ್ಟರಲ್ಲಿ ಇರೋಂಥ ಎಲ್ಲಾ ಕೆಲಸಗಳನ್ನ ಯೇಸು ಕ್ರಿಸ್ತು ಎಷ್ಟು ಸತಿ ಮಾತಾಡಿದಾರೆ, ಎಷ್ಟು ಸತಿ ಮಾಡಿದ್ರೆ ಯೇಸು ಕ್ರಿಸ್ತು ಈ ಕೆಲಸಗಳನ್ನ ಯೋಚನೆ ಮಾಡಿ ನೋಡಿರ್ತೀನಿ. ಒಂದು ಸತಿ ಕೂಡ ಇಲ್ಲ ರೀ. ಯೇಸು ಕ್ರಿಸ್ತು ಈ ಕೆಲಸಗಳನ್ನ ಯಾರಿಗೂ ಮಾಡಲೇ ಇಲ್ಲ ರೀ. ಏನೋ 4,000 ಜನಕ್ಕೆ 5,000 ಜನಕ್ಕೆ ಮಾತ್ರ ಊಟ ಕೊಟ್ಟರು ಅಷ್ಟು, ಬಂದವ್ರಿಗೆಲ್ಲರಿಗೂ ವಸ್ತ್ರ ಇಲ್ರಿಗೂ ವಸ್ತ್ರ ಕೊಟ್ಕೊಟ್ರ ಸರ, ಬಟ್ಟೆ ಇಲ್ರಿಗೆ ಬಟ್ಟೆ ಕೊಟ್ರ ಅಲ್ವರ, ಅನ್ನ ಪಾನಗಳನ್ನ ಎಲ್ಲ ಸತಿ ಕೊಟ್ರ. ಏನೋ 2 ಸತಿ ಮಾತ್ರ ಕೊಟ್ಟರು ಬಿಟ್ಟು ಬೇರೆ ಎಲ್ಲೂ ರೆಕಾರ್ಡ್ ಏನಾಗಿಲ್ಲ, ಇಲ್ವೇ ಇಲ್ಲ ಅಲ್ವರ. ವಯಸ್ಸಿರೋ ಮನೆಗೆಲ್ಲ ಹೋಗಿ ವಯಸ್ಸಾಗಿರೋ ನೋಡ್ಕೊಂಡು ಜೈಲ್ಗೆ ಹೋಗಿ ಬರಬಾಸ್ಗೆ ಹೋಗ್ಬಿಟ್ಟು ಎಲ್ಲ ಬೋಧನೆ ಮಾಡೋರ ಇಲ್ವಲ್ಲ. ಮತ್ತೆ ಯಾಕೆ ಯೇಸು ಕ್ರಿಸ್ತು ಮಾಡಲಿಲ್ಲ? ಅದರ ವಾಕ್ಯ ಓದೋಣ ಯಾಕೆ ಅಂತ ಅಂದ್ಬಿಟ್ಟು ಮತ್ತೆ 25:31 ಓದಿ. ಮತ್ತೆ 25ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ. ಈ ವಾಕ್ಯ ಯಾವಾಗ ಆಗೋದು ಆಕ್ಚುಲಿ? ಇದಲ್ಲದೆ ಇದಲ್ಲದೆ ಮನುಷ್ಯ ಮನುಷ್ಯ ಕುಮಾರನು ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೂ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಇದು ಯಾವಾಗ ಆಗೋದು? ಯೇಸು ಕ್ರಿಸ್ತು ತನ್ನ ಮಹಿಮೆಯಲ್ಲಿ ತಿರುಗಿ ಬರಬೇಕಾದ್ರೆ, ಆ ಮಹಿಮೆಯಲ್ಲಿ ಸಿಂಹಾಸ ಮೇಲೆ ಕೂತ್ಕೊಬೇಕಾದ್ರೆ ಜಗತ್ತಲ್ಲಾಗಂತ ವಿಚಾರದ ಬಗ್ಗೆ ಹೇಳ್ತಾವ್ರೆ ಹೊರತು ಇವಾಗಲ್ಲ ರೀ. ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಜಗತ್ತಲ್ಲಿ ಮಾಡೋಂಥ ಕೆಲಸದ ಬಗ್ಗೆ ಇಲ್ಲಿ ಕೊಟ್ಟವ್ರಿ ಇಲ್ಲಿ ಅಲ್ವರ. ಇವಾಗ ಆಗೋದಲ್ಲ, ಅದು ಇವಾಗ ಅಪ್ಲಿಕಬಲ್. ಎಷ್ಟು ಜನ ಇವಾಗ ಅಪ್ಲಿಕೇಬಲ್ ಮಾಡ್ಕೊಂಡು ಇವಾಗೆಲ್ಲ ಕೆಲಸ ಮಾಡ್ತಾ ಕೂತ್ಕೊಂಡವ್ರೆ, ಮಾಡ್ಬೇಕಾದ್ರೆ ಕೆಲಸನ ಬಿಟ್ಬಿಟ್ಟು ಅಲ್ವರ. ಸತ್ಯ ಗೊತ್ತಿಲ್ಲದ್ರೆ ಕ್ರೈಸ್ತವ್ರಿಗೆ ಹೋಗಿ ಸತ್ಯ ಹೇಳ್ಕೊಡೋದು ಬಿಟ್ಬಿಟ್ಟು ಏನ್ರಿ ಏನೂ ಗೊತ್ತಿಲ್ಲದ್ರೆ ಜನಗಳಿಗೆ ಹೋಗ್ಬಿಟ್ಟು ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವ್ರು ನಮ್ಮನ್ನ ಮೆಚ್ತಾರ? ಯೇಸು ಕ್ರಿಸ್ತು ಅಪೊಸ್ತಲರು ಯಾರು ಈ ಕೆಲಸನ ಮಾಡಿಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಅದಕ್ಕೆ ಇದೆ. ಕ್ರಿಸ್ತನ ರಾಜ್ಯದಲ್ಲಿ ಆಗಂತ ಕೆಲಸ ಅಂದ್ರೆ ಏನು? ಕ್ರಿಸ್ತನ ರಾಜ್ಯದಲ್ಲಿ ಜನಗಳಿಗೆ ಸತ್ಯ ಕೊಡ್ತಾ ಆಡು ಮತ್ತೆ ಕುರಿಗಳನ್ನ ಬೇರೆ ಬೇರೆ ಮಾಡೋ ರೀತಿಲಿ ಮಾಡ್ತಾರೆ. ಹೇಗ್ ಮಾಡ್ತಾರಪ್ಪ ಅಂತಂದ್ರೆ ಹಾಡುಗಳನ್ನೆಲ್ಲ ಒಂದ್ ಕಡೆಗೆ ಏನ್ ಮಾಡ್ತಾರೆ ಸೇರಿಸ್ತಾರೆ. ಹಾಡುಗಳನ್ನೇನ್ರಿ ಹಾಡುಗಳ ತರ ಇರೋಂಥ ಗುಣಗಳು, ಅದರ ಕಠಿಣವಾದಂಥ ಮನಸ್ಸು, ಅದರ ಒರಟು, ಅದರ ಇವನ್ನೆಲ್ಲ ಏನ್ ಮಾಡ್ತಾರೆ ಒಂದ್ ಕಡೆಗೆ ಸೇರಿಸ್ತಾರೆ. ಆದ್ರೆ ಏನ್ರಿ ಇನ್ನೊಬ್ರು ಇದಾರೆ ಕುರಿಗಳು, ಅದರ ಹೆಂಗಿದ್ದಾರೆ ಯೇಸು ಕ್ರಿಸ್ತು ವೈದ್ಯ ಸ್ಥಾನಕ್ಕೆ ಒಯ್ಯಲ್ಪಟ್ಟಂತ ಕುರಿ ತರ ಮೌನವಾಗಿದೆ, ಬಾಯಿ ತೆರೀಲೇ ಇಲ್ಲ. ಆ ತರ ದೇವ್ರ ಮಕ್ಳು ಏನಾಗಿದ್ದಾರೆ ಇದಾರೆ, ಅವ್ರನ್ನೆಲ್ಲ ಏನ್ ಮಾಡ್ತಾರೆ ಒಂದ್ ಕಡೆಗೆ ಸೇರಿಸ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಸತ್ಯ ಹೋಗ್ತಾ 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 ಸತ್ಯದ ಪ್ರಕಾರ ನಡಿಬೇಕಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ. ಆವಾಗ ಜನಗಳು ಏನ್ ಮಾಡ್ತಾರೆ ನಡಿಕೆ ಶುರು ಮಾಡ್ತಾರೆ ನೋಡಿಂತೀನಿ. ಅದರ ಯಾರು ಸೆರೆಯಲ್ಲಿ ಇದ್ದೆ ಏನ್ ಮಾಡಿದೆ, ನನಗೆ ನಾನು ಭೇಟಿ ಮಾಡಕ್ ಹೋದೆ, ಅದರ ಏನ್ ಸೆರೆಮನೆ ಇದೆ, ಸೆರೆಮನೆ ಮರಣ ಸೆರೆಮನೆ, ಅದರ ಎಲ್ಲಾ ಮರಣ ಸೆರೆಮನೆ ಇರ್ತಾರೆ. ಅವ್ರಿಗಾಗಿ ಏನ್ ಮಾಡೋದು ಪ್ರಾರ್ಥನೆ ಮಾಡೋದು, ಪುನರ್ತನೆ ಎದ್ದು ಬರೋಂಥದ್ದು. ವಸ್ತ್ರ ಇಲ್ಲದವನಾಗಿದೆ ಅಂತಾನೆ. ವಸ್ತ್ರ ಏನ್ರಿ ಎಲ್ಲರಿಗೂ ಏನು ವಸ್ತ್ರ ಇಲ್ಲ, ನೀತಿ ವಸ್ತ್ರ ಇಲ್ಲ. ಎಷ್ಟೋ ಜನ ವೈಕುಂಠ ವೈಕುಂಠ ಅಂತ ಕೇಳ್ಕೊಂಡು ಹಂಗೇ ಹೊಟ್ಟೋಗ್ಬಿಡ್ತಾರೆ. ಕ್ರಿಸ್ತನ ರಾಜ್ಯದಲ್ಲಿ ಎದ್ದು ಬರ್ತಾರೆ, ಓ ಇದೇ ಪರಲೋಕ ಅಂತ ಎದ್ದು ಬರ್ತಾರೆ. ಇಲ್ಲಪ್ಪ, ಇದು ಭೂಲೋಕದ ರಾಜ್ಯ. ಕ್ರಿಸ್ತನ್ ನಿಮ್ಗಾಗಿ ಪ್ರಾಣ ಕೊಟ್ಟಿದ್ರೆ ಅಂದ್ಬಿಟ್ಟು ಅವ್ನಿಗೆ ವಸ್ತ್ರ ಇರಲ್ಲ, ನೀತಿ ವಸ್ತ್ರ. ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ನೀತಿ ವಸ್ತ್ರ ಕೊಡ್ಬೇಕ್ರಿ ಅವನಿಗೆ. ಆಹಾರ ಕೊಡ್ಬೇಕು, ವಾಕ್ಯ ಕೊಡ್ಬೇಕು, ಜೀವಕರಾದ ಜಲಗೆ ಏನ್ ಕೊಂಡ್ಕೊಳ್ಬೇಕು. ಕಾಯಿಲೆಯಲ್ಲಿ ಬಿದ್ದಿರ್ತಾರೆ. ಏನ್ ಕಾಯಿಲೆಗಳು? ಎಲ್ಲ ಕೆಟ್ಟ ಪಾಪದ ಕಾಯಿಲೆಗಳಿದೆ. ಕೆಲವು ಜನಕ್ಕೆ ಕುಡಿಯೋದು ಅದು ಇದು ಅಂತೆಲ್ಲ ಕೆಟ್ಟ ಚಟಗಳಿದೆ. ಪಾಪದಿಂದ ಬಿಡುಗಡೆ ಮಾಡ್ಕೊಂಬರೋದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು? ಬಲ ಕೊಡ್ಬೇಕು, ಸಹಾಯ ಮಾಡ್ಬೇಕು. ಅದೇ ಯಾವ್ದಪ್ಪ ಸಹಾಯ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಏನ್ರಿ ಯೇಸು ಕ್ರಿಸ್ತ ಹೇಳ್ತಾರೆ, ವೈದ್ಯರು ಯಾರಿಗ್ ಬೇಕೋ? ರೋಗಿಗಳು ಬೇಕು. ಯೇಸು ಕ್ರಿಸ್ತನೇ ದೊಡ್ಡ ವೈದ್ಯರಿ. ಅವ್ರು ಬಂದಿರೋದೇ ಪಾಪದ ಕಾಯಿಲೆನ ನಿವಾರಣೆ ಮಾಡಕ್ಕೆ. ಈ ಪಾಪದ ಕಾಯಿಲೆಗಳನ್ನ ನಿವಾರಣೆ ಮಾಡಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ? ಜನಗಳ ಮುಖಾಂತರ ದೇವರು ಸತ್ಯ ಕೊಡ್ತಾ 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 ಇದು ಮಾಡಿಸ್ತಾ ಇರ್ಬೇಕಾರೆ 2 ಗುಂಪಿನ ಜನಾಂಗ ಸಪ್ರೇಟ್ ಆಗ್ತಾರೆ. ಒಬ್ರು ದೇವ್ರ ವಾಕ್ಯದ ಪ್ರಕಾರ ನಡೆದವಾಗ ಕುರಿಗಳ ತರ ಗುಣಗಳನ್ನ ವ್ಯಕ್ತಪಡಿಸ್ತಾವಾಗ ಅವ್ರು ಏನ್ ಮಾಡ್ತಾರೆ? ಒಂದ್ ಕಡೆಗೆ ಬರ್ತಾರೆ. ಆಡುಗಳ ತರ ಇರೋ ಒಂದ್ ಕಡೆಗೆ ಬರ್ತಾರೆ. ಸರಿ, ಇವ್ರೆಲ್ಲ ಎಲ್ಲಿಗೆ ಹೋಗ್ತಾರೆ? ನರಕಾಸುರಕ್ಕೆ ಹೋಗ್ತಾರ. ಎಲ್ಲ ಅದೇ ಭಾವಿಸ್ಬಿಟ್ಟಿರೋದು. ವಾಕ್ಯನ ಓದ್ಬೇಕು, ದಯವಿಟ್ಟು ವಾಕ್ಯ ಓದೋಣ. ಕುರಿಗಳೆಲ್ಲ ಹೋಗ್ತಾರಂತೆ. ಮತ್ತೆ 25ನೇ ಅಧ್ಯಾಯ 34ನೇ ವಾಕ್ಯ. ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಲೋಕಾದಿಯಿಂದ ಸಿದ್ಧವಾಗಿರಂತ ರಾಜ್ಯವನ್ನು ಏನ್ ಮಾಡಿ ನೀವು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಲೋಕಾದಿಯಿಂದ ಸಿದ್ಧ ಮಾಡಿದ ರಾಜ್ಯ ಯಾವ ರಾಜ್ಯ? ಭೂಲೋಕದಲ್ಲಿ ಆದಾಮ ಈಡೇನ್ ದೊಡ್ಡ ಸ್ಥಾಪನೆ ಮಾಡಿದ ರಾಜ್ಯ. ಇದನ್ನ ಏನ್ ಮಾಡಿ ವಾಪಸ್ ಮನುಷ್ಯನಿಗೆ ಏನ್ ಮಾಡ್ತಾರೆ? ಕೊಡ್ತಾರೆ. ಈ ರಾಜ್ಯನ ನೀವು ಸ್ವಾಧೀನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದರ ಪರಲೋಕ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅನ್ನಿಸೋಳೆ ಭೂಲೋಕದಲ್ಲಿ ರಾಜ್ಯವನ್ನು ಮನುಷ್ಯರಿಗೆ ಕೊಡ್ತಾರ್ರಿ. ಕುರಿಗಳ ತರ ಗುಣಗಳನ್ನ ಅವಾಗ ವ್ಯಕ್ತಪಡಿಸಿದ ಜನಗಳಿಗೆ. ಸರಿ, ಇವಾಗ ಅವಾಗೂ ಕೂಡ ಕೆಲವು ಜನ ಏನ್ ಮಾಡಲ್ಲ, ವಾಕ್ಯದ ಪ್ರಕಾರ ನಡೆಯಲ್ಲ. ಅವ್ರಿಗೆ ಏನ್ ಮಾಡ್ತಾರೆ? ಈ ಹಾಡುಗಳ ತರ ಇರೋರಿಗೆ,
ನೋಡಿ ಓದನ. ಮತ್ತೆ 25ನೇ ಅಧ್ಯಾಯದಲ್ಲಿ 41ನೇ ವಾಕ್ಯ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಪಿಶಾಸನಿಗೂ ದೂತನಿಗೆ ಸಿದ್ಧ ಮಾಡೋ ನಿತ್ಯ ಬೆಂಕಿ. ಏನಿದು ಪಿಶಾಸ ಮತ್ತೆ ದೂತರು ಅಂತಂದ್ರೆ ನೋಡ್ಬೇಕಾದ್ರೆ ನಾವು ಕಳೆದ ವಾರ ನೋಡಿದಿರಿ. ಅದರ ಸೇತಾನ ಮತ್ತೆ ಬಿದ್ದೋಗಿರೋಂಥ ದೂತರುಗಳಿಗೆಲ್ಲ ದೇವರ ಒಂದು ಬೆಂಕಿಯ ಕೆರೆ ಏನ್ ಮಾಡಿದ್ದಾರೆ, ಸಿದ್ಧ ಮಾಡಿದ್ದಾರೆ. ಏನದು ಬೆಂಕಿಯ ಕೆರೆ ಅಂತಂದ್ರೆ ಅಗ್ನಿ ನರಕನ? ಇಲ್ಲ ರೀ. ಆ ವಾಕ್ಯದಲ್ಲೇ ಉತ್ತರ ಕೊಟ್ಟರೆ. ಓದ ನೋಡಿದ್ದೀನಿ. ಪ್ರಕಟಣೆ 20ನೇ ಅಧ್ಯಾಯ 14ನೇ ವಾಕ್ಯ. ಬೆಂಕಿಯ ಕೆರೆ ಅಂದ್ರೆ ಏನು? ಓದನ. ಪ್ರಕಟಣೆ 20ನೇ ಅಧ್ಯಾಯ 14ನೇ ವಾಕ್ಯ. ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಆ ಬೆಂಕಿ ಕೆರೆ ಏನ್ರಿ? ಎರಡನೇ ಮರಣ. ಎರಡನೇ ಮರಣದಲ್ಲಿ ಇಂಥ ಜನಾಂಗಗಳನ್ನ ಏನ್ ಮಾಡ್ತಾರೆ? ಸರ್ವನಾಶ ಮಾಡಾಕ್ತಾರೆ. ದೇವರನ್ನ ಉಳಿಸ್ಕೊಂಡು ದೇವ್ರಿಗೆ ಏನು ಪ್ರಯೋಜನ ಇಲ್ಲ ರೀ. ಇದೇ ಕ್ರಿಸ್ತನ್ ರಾಜ್ಯದಲ್ಲಿ ದೇವರು ಕೊಡಂತ ನ್ಯಾಯ ತೀರ್ಪು. ಸತ್ಯದ ಪ್ರಕಾರ ಬಾಳಿದ್ರೆ ಏನ್ರಿ? ಭೂಲೋಕದಲ್ಲಿ ನಿತ್ಯ ಜೀವ. ಸತ್ಯದ ಪ್ರಕಾರ ಬಾಳಿಲ್ಲ ಅಂತಂದ್ರೆ ಏನ್ರಿ? 1000 ವರ್ಷದ ಅಂತ್ಯದಲ್ಲಿ ಅವ್ರಿಗೇನ್ ಮಾಡ್ತಾರೆ? ಅವ್ರನ್ನ ಸರ್ವನಾಶ ಮಾಡಾಕ್ತಾರೆ. ಸೆಕೆಂಡ್ ಡೆತ್ ಅಲ್ಲಿ ಅವ್ರನ್ನೇನ್ ಮಾಡ್ತಾರೆ? ನಾಶ ಮಾಡಾಕ್ತಾರೆ. ಅದನ್ನೇ ಬೆಂಕಿಯ ಕೆರೆಗೆ ಹೋಲಿಕೆ ಮಾಡಿದ್ದಾರೆ. ಸರಿ, ಹಾಗಿರ್ಬೇಕಾದ್ರೆ ಒಂದು ವಾಕ್ಯ ಇದೆ ಪ್ರಕಟಣೆಯಲ್ಲಿ. ಆ ವಾಕ್ಯ ಅರ್ಥ ಏನು ಬುದರ್ ಅಂತ ಎಷ್ಟೋ ಜನ ಏನ್ ಮಾಡ್ತಾರೆ? ಸಾಮಾನ್ಯವಾಗಿ ಕೇಳ್ತಾರೆ. ಅದ್ರ ಓದ್ಬಿಡೋಣ ಅಲ್ವರ. ಯಾವ್ದಪ್ಪ ಅಂದ್ರೆ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು. ಈ ವಾಕ್ಯದ ಅರ್ಥ ಏನು ಬುದರ್ ಅಂತ ನೋಡೋಣ. ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 12. ದಯವಿಟ್ಟು ಓದಿ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ನೋಡ್ರಿ, ಮತ್ತು ಇದೇಂತಾರೆ ಜೀವಬಾಧ್ಯ ಒಂದ್ ನಿಮಿಷ. ಅದಕ್ಕೆ ನೋಡ್ಬೇಕು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಸತ್ತವರಾದ ಚಿಕ್ಕವರು ದೊಡ್ಡವರು ಏನ್ರಿ ಎದ್ದು ಬರೋದನ್ನ ಕಂಡ್ರಂತೆ. ಅವರು ಏನಪ್ಪ ಮಾಡಿದ್ರು ಅಂತಂದ್ರೆ ದೇವ್ರ ಮುಂದೆ ಏನಂತಾರೆ ತೀರ್ಪಿಗಾಗಿ ನಿಂತಿದ್ರಂತೆ. ಆವಾಗ ಏನ್ ತೆರೀತು ಅಂತ ನೋಡ್ತೀರಿ? ಪುಸ್ತಕಗಳು ತೆರೆಯಲ್ಪಟ್ಟವು ಅಂತ ನೋಡ್ತೀರಿ. ಸರಿ, ಆಮೇಲೆ ನೆಕ್ಸ್ಟ್ ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆಮೇಲೆ ಜೀವಬಾಧ್ಯರ ಪಟ್ಟಿ ಎಂಬುವಂತ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತ್ತು. ಅಂಡರ್ಲೈನ್ ಮಾಡ್ಕೊಳ್ಳಿ. ಮೊದಲು ತೆರೆದಿದ್ದು ಪುಸ್ತಕಗಳು, ಇವಾಗ ತೆರೆಯಲ್ಪಟ್ಟಿದ್ದು ಜೀವಬಾಧ್ಯರ ಪಟ್ಟಿ ಎಂಬಂತ ಪುಸ್ತಕ. ಒಂದೇ ಒಂದು ಮಾತ್ರ. ಓಕೆ, ನೆಕ್ಸ್ಟ್. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಅವ್ರಿಗೆ ನ್ಯಾಯ ತೀರ್ಪು ಯಾವ್ದ್ರ ಪ್ರಕಾರ ಆಯ್ತು ಅಂತ ನೋಡ್ತೀರಿ? ಆ ಪುಸ್ತಕಗಳಲ್ಲಿ, ಪುಸ್ತಕ ಅಂತ ಕೊಡ್ಲಿಲ್ಲ ರೀ, ಪುಸ್ತಕಗಳಲ್ಲಿ ಬರೆದಿರುವಂತ ಪ್ರಕಾರ ಅವರವರ ಕೃತ್ಯಗಳಿಗೆ ತಕ್ಕಂತೆ ಏನ್ರಿ ತೀರ್ಪಾಯಿತು ಅಂತ ನೋಡ್ತೀವಿ. ಅದರ ಏನಿದೆ ಅರ್ಥ? ಅಲ್ಲರ ಎಲ್ಲರೂ ಏನ್ ತಿಳ್ಕೊಂಡ್ಬಿಡ್ತಾರೆ ಏನ್ರಿ? ಯೇಸು ಕ್ರಿಸ್ತು ಬರ್ತಾರೆ ಅಲ್ಲರ, ಏನ್ ಮಾಡ್ತಾರೆ? ಸಿಂಹಾಸನ ಕೂತ್ಕೊಂಡ್ಬಿಡ್ತಾರೆ, ಪುಸ್ತಕಗಳನ್ನ ತೆರೆದ್ಬಿಡ್ತಾರೆ. ಆ ಪುಸ್ತಕದಲ್ಲಿ ಏನ್ ಬಿಡ್ತಾರೆ? ಪ್ರಕಾರ ತೀರ್ಪು ಮಾಡ್ಬಿಡ್ತಾರೆ ಅಂತ ಹಂಗ್ ಕೊಟ್ಟಿದೆ ಇಲ್ಲಿ? ಹಂಗ್ ಕೊಟ್ಟಿಲ್ಲ ರೀ. ಏನ್ ಹೇಳ್ತಾರೆ? ದೊಡ್ಡವರು ಚಿಕ್ಕವರು ಎಲ್ಲರೂ ಎದ್ದು ಬಂದು ನಿಂತ್ಕೊಂತಾರಂತೆ, ಪುಸ್ತಕಗಳನ್ನ ತೆರೀತಾರಂತೆ ರೀ. ಇದೊಂದು ಪಕ್ಕದಲ್ಲಿ ಹೆಂಗೆ ಇಟ್ಕೊಳ್ಳಿ. ಇನ್ನೊಂದು ಪುಸ್ತಕ ತೆರೀತಾರಂತೆ. ಆ ಪುಸ್ತಕಕ್ಕೆ ಹೆಸರು ಕೊಟ್ಟವ್ರೆ ಜೀವಬಾಧ್ಯರ ಪಟ್ಟಿ ಅಂತೆ. ಈ ಜೀವಬಾಧ್ಯರ ಪಟ್ಟಿ ತೆಗೆದ ಮೇಲೆ ಜನಗಳಿಗೆ ತೀರ್ಪು ಮಾಡಲ್ಲ. ಅದು ಯಾವ್ದ್ರ ಪ್ರಕಾರ ಮಾಡಿದ್ರು? ಎಲ್ಲ ನಾನು ತಿಳ್ಕೊಂಡ್ಬಿಡ್ತಾರೆ, ಜೀವಬಾಧ್ಯರ ಪಟ್ಟಿ ಪ್ರಕಾರ ತೀರ್ಪು ಮಾಡ್ಬಿಡ್ತಾರೆ ಬದರ್ ಅಂತ. ಹಂಗಲ್ಲ. ಓದಿ ಇನ್ನೊಂದ್ಸತಿ ಕ್ಲೀನ್ ಆಗಿ ಹೇಳ್ತಾರೆ. ಜೀವಬಾಧ್ಯರ ಪ್ರಕಾರ ತೀರ್ಪೇ ಮಾಡಿಲ್ವಂತರಿ. ಆ ಪುಸ್ತಕಗಳು ತೆರೆದಿದ್ರಲ್ಲ, ಅದರಲ್ಲಿ ಬರ್ದಿದ್ದಲ್ಲ ಕೃತ್ಯಗಳು. ಆ ಕೃತ್ಯಗಳ ಪ್ರಕಾರ ಅಲ್ಲಿ ಬರ್ದಿರಂತ ಕ್ರಿಯೆಗಳು ಮತ್ತೆ ಅವ್ರ ಕೃತ್ಯಗಳ ಅನುಸಾರವಾಗಿ ಎರಡನ್ನೂ ಮ್ಯಾಚ್ ಮಾಡಿ ಏನ್ ಮಾಡೋದು? ತೀರ್ಪು ಕೊಡೋದಂತೆ. ಇನ್ನೊಂದ್ಸತಿ ಓದಿಬೇಕಾ? ಗಮನಿಸಿ ಎಲ್ಲರೂ, ಇನ್ನೊಂದ್ಸತಿ ಓದಿ ಇಷ್ಟ ವಾಕ್ಯನ. ಅವರವರ ಕೃತ್ಯಗಳ ಪ್ರಕಾರ ಅವರ ಫಸ್ಟ್ ಇಂದ ಓದ್ಲಿಕ್ಕೆ. ಹಾ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ನೋಡ್ರ, ಜೀವಬಾಧ್ಯರ ಪಟ್ಟಿ ಪ್ರಕಾರನೇ ಅಲ್ಲ ರೀ. ಹಾಗಾದ್ರೆ ಏನಿದು? ನಾವು ನೆನ್ಸ್ಕೊಳೋದಕ್ಕೂ ವಾಕ್ಯದಲ್ಲಿ ಕೊಟ್ಟಿರೋ ಅರ್ಥಕ್ಕೆ ವ್ಯತ್ಯಾಸ ಐತಲ್ಲ. ಇಲ್ಲೇ ಬಂದಿರೋದು ಇವಾಗ ಪ್ರಕಟಣೆ ಪುಸ್ತಕ. ಪ್ರಕಟಣೆ ಪುಸ್ತಕ ಹೆಂಗ್ ಬರ್ದಿದ್ದಾರೆ? ಪ್ರಕಟಣೆ ಪುಸ್ತಕದಲ್ಲಿ ಬರ್ದಿದ್ದೆಲ್ಲ ಹಿಂಗೆ ನೇರವಾಗಿರೋ ಭಾಷೆನಾ? ಯೋಚನೆ ಮಾಡಿ. ಪ್ರಕಟಣೆ ಪುಸ್ತಕದಲ್ಲಿ ಬರ್ದಿದ್ದೆಲ್ಲ ನೇರವಾಗಿರೋ ಭಾಷೆನಾ? ನೋಡ್ರಿ, ಒಂದ್ ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯ ಓದಿ ನೋಡೋಣ ಯಾರಾದ್ರು.
ಪ್ರಕಟಣೆ 13:1. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು 10 ಕೊಂಬುಗಳು 7 ತಲೆಗಳು 10 ಕೊಂಬುಗಳಿದ್ವು. ಕೊಂಬುಗಳು ಮತ್ತು 10 ಮುಕುಟಗಳು ತಲೆಗಳ ಮೇಲೆ ಹ್ಮ್. ದೇವದೂಷಣ ನಾಮಗಳು ಇದ್ದವು. ನಾನು ಕಂಡ ಮೃಗವು ಚಿರತೆಯಂತಿತ್ತು. ಅಂಡರ್ಲೈನ್ ಮಾಡ್ಕೊಳ್ಳಿ, ನೋಡಕ್ಕೆ ಚಿರತೆ ತರ ಇದಂತೆ, ದೇಹ ಎಲ್ಲ ಚಿರತೆ. ಆಯ್ತು ಸಿಸ್ಟರ್, ನೆಕ್ಸ್ಟ್. ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಕೈ ಕಾಲುಗಳು ಕರಡಿ ತರ ಇದಂತೆ ರೀ. ಆಯ್ತು, ಗುಡ್, ಓಕೆ. ನೆಕ್ಸ್ಟ್. ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು. ಬಾಯಿ ಸಿಂಹದ ತರ ಇದ್ದಂತೆ ರೀ. ನೆಕ್ಸ್ಟ್ ಸಿಸ್ಟರ್. ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು. ಇವಾಗ ಘಟ ಸ್ವಲ್ಪ ಅದಕ್ಕೆ ಪವರ್ ಕೊಡ್ತಂತೆ. ಇದೇನಿದು ಮೃಗ ಹೆಂಗಿದೆ ನೋಡಕ್ಕೆ? ಚಿರತೆ, ಕೈ ಕಾಲು ಕರಡಿ ತರ, ಮಕ ನೋಡೋ ಸಿಂಹದ ತರ ಐತೆ. ಯಾರೋ ಒಬ್ರು ಡ್ರ್ಯಾಗನ್ ಬಂದು ಪವರ್ ಕೊಡ್ತಂತೆ. ಇದೇನು ಲಿಟ್ರಲ್ಲ? ಈ ತರ ಮೃಗ ಎಲ್ಲಿ ಹುಡುಕ್ತೀರ ನೀವು? ಆಫ್ರಿಕಾ ಸಫಾರಿಲೂ ಸಿಕ್ಕಲ್ಲ ನಿಮ್ಗೆ, ಯಾವ ಝೂಲು ಸಿಕ್ಕಲ್ಲ. ಇದು ನೇರವಾಗಿರೋ ಭಾಷೆನಾ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಪ್ರಕಟಣೆ ಪುಸ್ತಕ ನೇರವಾಗಿರೋ ಭಾಷೆನೆಲ್ಲ ರೀ. ಚಿಹ್ನೆಗಳ ರೂಪದಲ್ಲಿ ಮಾತಾಡಿರೋದು. ಇರೋದೆಲ್ಲ ಚಿಹ್ನೆಗಳ ರೂಪದಲ್ಲಿ ಮಾತಾಡೋದು ಪ್ರಕಟಣೆ ಪುಸ್ತಕ. ಅದಕ್ಕೆ ಪುಸ್ತಕ ತೆರೀತು, ದೊಡ್ಡವ್ರು ಬಂದ್ರು, ಚಿಕ್ಕವ್ರು ಬಂದ್ರು, ಬಿಳಿ ಸಿಂಹಾಸನ ಅಂದ್ರೆ ಎಲ್ಲ ಅರ್ಥ ಇದೆ ರೀ. ನಾವು ಅರ್ಥ ಮಾಡ್ಕೊಬೇಕು. ಪ್ರಕಟಣೆ 1:1 ಓದ್ರಿ. ಪ್ರಕಟಣೆ 1:1. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನ ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನ ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದ್ರು, ಹೇಳಿದ್ರು ಅಂತ ಹೇಳಿಲ್ಲ. ಸೂಚಿಸಿದ್ರು ನಿಮಗೂ ಸೂಚನೆಗಳ ಮುಖಾಂತರ, ಚಿಹ್ನೆಗಳ ಮುಖಾಂತರ ತಿಳಿಸ್ಕೊಟ್ರು ಅಂತ ಅರ್ಥ ರೀ. ಅದಕ್ಕೆ ಫುಲ್ಲು ಚಿಹ್ನೆಗಳ ಭಾಷೆಯಲ್ಲೇ ಪ್ರಕಟಣೆ ಪುಸ್ತಕ ಮಾಡಿರೋದು, ಮಾತಾಡಿರೋದು. ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ ಪರಲೋಕದಲ್ಲಿ ಏನಿದೆ, ಚಿನ್ನದ ರಸ್ತೆಗಳಿದೆ ಕೊಟ್ಟಿದ್ದಾರೆ. ಹಂಗಾರೆ ಪರಲೋಕ ಚಿನ್ನದ ರೋಡ್ ಇದೆಯಾ? ಆ ಕಡೆ ಈ ಕಡೆ ಮರಗಳೈತಂತೆ. ಆ ಮರಗಳು ಒಂದೊಂದು ಫಲಗಳು, ಹಂಗೆ ಲಿಟ್ರಲ್ ಆಗಿ ಪರಲೋಕದಲ್ಲಿ ಹಿಂಗೆ ಮರಗಳಿದೆ ಅಂತನಾ? ಆ ಕಡೆ ಈ ಕಡೆ ಅದು ಒಂದೊಂದು ಸೀಸನ್ಗೆ, ಒಂದೊಂದು ಮಂತ್ಗೆ ಒಂದೊಂದು ಫ್ರೂಟ್ ಕೊಡ್ತಾರೆ. ಎಲ್ಲ ಏಂಜಲ್ಸ್ ಹೋಗ್ಬಿಟ್ಟು ತಿನ್ಕೋತಾರ. ಅಲ್ಲ, ಏಂಜಲ್ಸ್ ಏನ್ ತಿಂತಾರೆ? ಹಣ್ಣ ತಿಂತಾರೆ. ಬೈಬಲಲ್ಲಿ ಏಂಜಲ್ಸ್ ಫುಡ್ ಅಂತ ಸಪರೇಟಾಗಿ ಕೊಟ್ಟಿಲ್ವಾ? ಹೌದು, ನಾವಲ್ಲಿ ಏನ್ ಮಾಡ್ಬೇಕು? ಬೈಬಲ್ನ ಅರ್ಥ ಮಾಡ್ಕೊಬೇಕು. ಅಲ್ಲಿ ಏನ್ ಕೊಡ್ತಾರೆ? ಕೊಟ್ಟೆ ಹಾನಿ ಕೂಟಿ ದೂತರುಗಳು ದೇವರಿಗೆ ಪರಿಶುದ್ಧನು 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 ಅಂತ ಯುಗ ಯುಗಾಂತರಗಳಿಗೆ ಏರ್ತಾ ಇರ್ತಾರೆ ಅಂದ್ಬಿಟ್ಟು. ನೀವೇನ್ ಮಾಡಿ, ಇವತ್ತು ಮನೇಲಿ ಪ್ರಾಕ್ಟಿಕಲ್ ಟ್ರೈ ಮಾಡಿ, ರೆಕಾರ್ಡ್ ಮಾಡಿ. ಅದರ ಪರಿಶುದ್ಧನು 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 ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಇದನ್ನ ಕೇಳ್ತಾ ಇರಪ್ಪ. 24 hours ಕೇಳಿ ನೋಡೋಣ, ನಿಮ್ಗೆ ಎಷ್ಟು ಸಂತೋಷ ಆಯ್ತಾ ನೋಡೋಣ ಅಂತೀನಿ. 24 hours ಕೇಳಿದ್ರೆ ನಿಮ್ಗೆ ಸಂತೋಷ ಆಗಲ್ಲ, ನಿಮ್ ತಲೆ ಕೆಟ್ಟೋಗ್ಬಿಡ್ತದೆ. ಇದೇನಪ್ಪ ಈ 3 ಹೊತ್ತು ಕೇಳ್ತಾ ಇದ್ದೀವಿ. ಇದೇ ತರ ಪರಲೋಕದಲ್ಲಿ ದೇವ್ರಿಗೆ ಬಿಟ್ಟು ಪರಿಶುದ್ಧನು ಪರಿಶುದ್ಧ ಅಂತ ಹೇಳ್ತಾನೆ ಇದಾರೆ ಅಂತ ಲಿಟ್ರಲ್ಲ ಅದು? ಇಲ್ಲ ರೀ. ದೇವ್ರಿಗೆ ಯಾರಿಗೆ ಪರಿಶುದ್ಧ ಅಂತ ಹೇಳ್ಬೇಕು? ಅವ್ರು ಪರಿಶುದ್ಧರಿ, ಅವ್ರಿಗೆ ಹೇಳೋಂಥ ಅವಶ್ಯಕತೆನೇ ಇಲ್ಲ. ಮತ್ತೆ ಅಲ್ಲಿ ಹೇಳ್ತಾರೆ ಅಂದ್ರೆ ಅದು ಅರ್ಥಗಳು ಬೇರೆ ಇದೆ. ಚಿನ್ನದ ರಸ್ತೆ ಇದೆ ಅಂದ್ರೆ ಅರ್ಥ ಬೇರೆ ಇದೆ. ಈ ಕಡೆ ಆ ಕಡೆ ಮರಗಳಿದೆ ಅಂದ್ರೆ ಬೇರೆ ಇದೆ. ಜೀವಕರ ಅಂತ ಜಲ ನಡೀತಾರೆ ಅಂದ್ರೆ ಅದು ಬೇರೆ ಇದೆ. ಲಿಟ್ರಲ್ಲ ಅವೆಲ್ಲ ನದಿ ನಡೀತಾರೆ ಅಂತ ಅಂದ್ಬಿಟ್ಟು. ಅಯ್ಯೋ, ನಮ್ಮ ಕ್ರೈಸ್ತವ್ರುಗಳು ಬೈಬಲ್ನ ಫಸ್ಟ್ ಆಫ್ ಆಲ್ ತಪ್ಪಾಗಿ ಓದೋದು. ಇನ್ನು ಎರಡನೇದೇನೋ ಮಿಸ್ಟೇಕು, ಬೈಬಲ್ನ ತಪ್ಪಾಗಿ ಅರ್ಥ ಮಾಡ್ಕೊಡೋದು. ಆಮೇಲೆ ಇದು ಮತ್ತೊಬ್ರಿಗೆ ಇನ್ನೊಂದು ರೀತಿ ತಪ್ಪಾಗಿ ಏನ್ ಮಾಡೋದು, ಹೇಳ್ಕೊಡೋದು. ಇವಾಗ ಏನ್ ಮಾಡ್ಬೇಕು? ಈ ಓದಿರಂಥ ವಾಕ್ಯಗಳಿಗೆ ಅರ್ಥ ಅಲ್ಲದೆ ಮಾಡ್ಕೊಂಡು ತೆಗಿಬೇಕು. ನೋಡಿ, ಇವಾಗ ವ್ಯವಸ್ಥೆ ಮಾಡಿರ್ತೀನಿ. ನಾವೇನ್ ನೋಡಿದ್ರಿ? ಫಸ್ಟ್ ಬಿಳಿ ಸಿಂಹಾಸನ. ಅದರ ಬೈಬಲ್ ಬಿಳಿ ಅಂತ ಅರ್ಥ ಏನು? ಏನಕ್ಕೆ ನಾವು ಸೂಚನೆ? ಪರಿಶುದ್ಧತೆ, ಅದರ ಪ್ಯೂರಿಟಿ, ಕ್ಲಾರಿಟಿ, ಟ್ರೂತ್, ಸತ್ಯತೆ. ಇದೆಲ್ಲ ಏನ್ರಿ? ಒಂದು ಬಿಳಿ ಅಂದ್ರೆ ಬೈಬಲ್ ಸತ್ಯವೇದ ಹೇಳೋದು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ತೀರ್ಪು ಮಾಡ್ಬೇಕಾದ್ರೆ ಹೆಂಗ್ ತೀರ್ಪು ಮಾಡ್ತಾರೆ? ನೀತಿಗೆ ಅನುಸಾರವಾಗಿ, ಅನ್ಯಾಯ ತೀರ್ಪಲ್ಲ ರೀ. ಅವ್ರು ಮಾಡೋದೇ ನೀತಿ ತೀರ್ಪು. ಅದಕ್ಕೆ ಬಿಳಿಗೆ ಹೇಳಿರೋದು. ಸಿಂಹಾಸನ ಅಂದ್ರೆ ಏನ್ರಿ? ಆತನ ಆಡಳಿತ ಅಲ್ವರ. ಆತನ ಆಡಳಿತದಲ್ಲಿ ತೀರ್ಪು ಹೆಂಗಿರ್ತಾರೆ? ಏನ್ರಿ? ನಿಷ್ಕಳಂಕವಾಗಿರ್ತಾರೆ, ಶುದ್ಧವಾಗಿರ್ತಾರೆ, ಕಲ್ಮಶ ಯಾವ್ದಿರಲ್ಲ, ಸತ್ಯವಾದ ತೀರ್ಪೇನಾಗಿರ್ತಾರೆ ಇರ್ತಾರೆ ಅಂತ ಹೇಳೋದು. ಅದೇ ಅರ್ಥ. ಯೇಸು ಕ್ರಿಸ್ತ ಕೂತಿರ್ತಾರೆ ಏನ್ ಮೀನಿಂಗು? ಯೇಸು ಕ್ರಿಸ್ತ ಅಧಿಕಾರದಲ್ಲಿ ಇರ್ತಾರೆ ಅಂತ ಅರ್ಥ. ಇದೆಲ್ಲ ವಾಕ್ಯಗಳಿದೆ, ಹೇಳ್ಬೇಕಂದ್ರೆ ಫುಲ್ ವಾಕ್ಯಗಳಿದೆ ಅಲ್ವರ. ಯೇಸು ಕ್ರಿಸ್ತ ಕೂತ್ಕೊಂತಾರೆ ಅಂತ ಏನ್ ಅರ್ಥ? ಆ ಅರ್ಥ ಐತೆ. ನಿಂತ್ಕೊಂತಾರೆ ಅರ್ಥ ಇದೆ ಗೊತ್ತಾ? ಎಲ್ಲ ವಾಕ್ಯದಲ್ಲಿ ನೋಡ್ತೀನಿ ನಿಮ್ಗೆ. ಕೂತ್ಕೊಂತಾರೆ ಏನೇನ್ರಿ? ಅಧಿಕಾರ ತಗೊಂತಾರೆ ಅಂತ ಅರ್ಥ. ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಅರ್ಥ. ಈಸ್ ಇನ್ ದ ಸೀಟ್, ಈಸ್ ಇನ್ ದ ಕಂಟ್ರೋಲ್, ಈಸ್ ಇನ್ ಅಥಾರಿಟಿ. ಚೀಫ್ ಮಿನಿಸ್ಟರ್ ಸೀಟ್ ಅಂತ ಹೇಳ್ತಾರೆ. ಏನ್ ಅರ್ಥ ಚೀಫ್ ಮಿನಿಸ್ಟರ್ ಸೀಟ್ ಅಂದ್ರೆ? ಅದರ ಸೀಟ್ ಆಫ್ ಅಥಾರಿಟಿ, ಅದೇ ರೀ. ಆಮೇಲೆ ದೊಡ್ಡವರು ಚಿಕ್ಕವರು ಏನೋ ನಾವೇನ್ ತಿಳ್ಕೊಂಡ್ಬಿಡ್ತೀರಿ? ಎಳೆ ಪುಟ್ಟು ಪಾಪು ಬಂದ್ಬಿಡ್ತಾರೆ, ತಾತ ಬಂದ್ಬಿಡ್ತಾರೆ ಅಂತ. ಅದರ ಹಂಗಲ್ಲ ರೀ. ದೊಡ್ಡವರು ಚಿಕ್ಕವರು ಅಂದ್ರೆ, ಇವಾಗ ಮದ್ವೆಗೆ ಯಾರೋ ಒಬ್ರು ಮಿನಿಸ್ಟರ್ ಬಂದ್ರೆ ನಾವೇನ್ ಹೇಳ್ತೀರಿ? ಏನ್ ಹೇಳ್ತಾರೆ ಜನಗಳು? ಯಾರು ಬಂದ್ರು ಅಂತ ಹೇಳ್ತೀರಿ? ಅದೇ ಚಿಕ್ಕವ್ರು ಯಾರೋ ಬಂದ್ರೆ, ಯಾರೋ ಭಿಕ್ಷೆ ಎತ್ತ ನಾವು ಬಂದ್ರೆ ಕಸ ತಗೊಂಡ್ ಚಿಕ್ಕವ್ರನ್ನೆಲ್ಲ ದೂರ ಕಳ್ಸು ಅಲ್ಲ ಅನ್ಬ್ರಿ, ನೀವೆಲ್ಲ ಅನ್ಬ್ರಿ ಹೋಗ್ರಿ. ಅದೇ ಚಿಕ್ಕವರು ದೊಡ್ಡವರು ಅಂದ್ರೆ ಅದೇನ್ ಗೊತ್ತಾಗತ್ತಾ? ದೇವರು ಸಿಂಹಾಸನ ಮುಂದೆ
ಎಂಥ ದೊಡ್ಡ ವ್ಯಕ್ತಿ ಆಗ್ಲಿ, ಎಂಥ ಚಿಕ್ಕ ವ್ಯಕ್ತಿ ಆಗ್ಲಿ, ಎಲ್ಲಾ ತೀರ್ಪಿಗೆ ಬರ್ಬೇಕು. ಅದನ್ನೇ ಹೇಳ್ತಾ ಇರೋದಲ್ರಿ. ಅದರ ಸತ್ತವರೊಳಗೆ ದೊಡ್ಡವರು ಚಿಕ್ಕವರು ಎಲ್ಲರೂ ಏನ್ ಮಾಡ್ಬೇಕು, ಎದ್ದು ಬರ್ಬೇಕ್ರಿ ಅಲ್ವರ. ಆಮೇಲೆ ಏನಂತೆ, ಪುಸ್ತಕಗಳು ತೆರೆಯಲ್ಪಟ್ಟ. ಹಂಗಾರೆ ಪುಸ್ತಕ ಮುಚ್ಚಿರ್ಬೇಕು ತಾನೆ, ಅದೇ ತಾನೇ ಅರ್ಥ. ಮುಚ್ಚಿದೆ ಅಂತ ಅರ್ಥ, ಅವಾಗ ತೆರೀತಾರೆ ಅಂತ ಅರ್ಥ. ಇದು ಯಾವ್ದು ಪುಸ್ತಕ ಇವಾಗ ಮುಚ್ಚೈತೆ, ಕ್ರಿಸ್ತನ ರಾಜ್ಯದಲ್ಲಿ ತೆರೀತಾರೆ? ಯಾವ ಪುಸ್ತಕ ಹೇಳ್ರಿ ನೋಡೋಣ, ಯಾರು ಹೇಳ್ತಾರೆ ನೋಡೋಣ. ಇವಾಗ ಒಂದು ಪುಸ್ತಕ ಇದೆ, ಅದು ಮುಚ್ಚಲ್ಪಟ್ಟಿದೆ, ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿ ತೆರೀತಾರೆ. ಯಾವ್ದು ಗೊತ್ತಾ? ಜೀವ ಭದ್ರಪಟ್ಟಿನ. ಅಯ್ಯಯ್ಯೋ, ಅದು ಸಪರೇಟು. ನಾವು ನೋಡಿದ್ಲ, ಸಪರೇಟ್ ಬಿಟ್ಬಿಡಿ, ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಪಾಠನ ಕೇಳಬೇಕು, ಗಮನ ಇಟ್ಟು ಕೇಳಬೇಕು. ನೋಡಿ, ಪುಸ್ತಕಗಳಿಗೂ ಜೀವ ಭದ್ರಪಟ್ಟಿಗೂ ಮಿಕ್ಸ್ ಮಾಡ್ಕೊಂಬಿಡಿ, ಎರಡು ಬೇರೆ ಬೇರೆ. ಇವಾಗ ಪುಸ್ತಕಗಳು ಮುಚ್ಚಲ್ಪಟ್ಟಿದೆ, ಆದ್ರೆ ದೇವರ ಹೆಸರಲ್ಲಿ ತೆರೀತಾರೆ. ಯಾವ್ದು ಗೊತ್ತಾ? ನಮ್ಮ ಕ್ರಿಯೆಗಳು, ನಮ್ ಕ್ರಿಯೆಗಳ. ಓ, ಅದೆಲ್ಲ ಇವಾಗ ಮುಚ್ಚಿಬಿಟ್ಟಿದೆ. ಕ್ರಿಸ್ತನ ರಾಜ್ಯದಲ್ಲಿ ಓಪನ್ ಮಾಡ್ತಾರಾ? ನೋಡೋಣ ನೋಡ್ರಿ ಅಂತೀನಿ. ಅದರ ಏಷಾಯ 29:11 ಮತ್ತು 12 ಓದಿ. ಯಾವ್ದದು ಪುಸ್ತಕ ನೋಡೋಣ. ಕ್ಲೋಸ್ ಆಗಿರೋ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗೆ. ದೈವ ದರ್ಶನವೆಲ್ಲ ಬೈಬಲ್ ಫುಲ್ಲು ಹೆಂಗಿದೆ ಅಂತೆ, ಮುದ್ರೆ ಹಾಕಲ್ಪಟ್ಟಂತ ಶಾಸ್ತ್ರದ ಮಾತಿನ ಹಾಗೆ. ಬೈಬಲ್ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಎಲ್ಲರ ಕೈಲೂ. ಬೈಬಲ್ ಹೆಂಗಿದೆ? ಸೀಲ್ಡ್ ಬುಕ್. ಬೈಬಲ್ ಯಾರು ಅರ್ಥ ಮಾಡ್ಕೊಳಕ್ ಅಷ್ಟು ಈಸಿ ಸಾಧ್ಯ ಇಲ್ಲ ರೀ. ಸರಿ, ಇದನ್ನ ತೋಣೋಗ್ಬಿಟ್ಟು ಒಬ್ಬನ್ ಕೊಟ್ರೆ ಅವ್ನು ಏನ್ ಹೇಳ್ತಾನೆ? ಮುಂದಕ್ಕೆ ಓದಿ ನೆಕ್ಸ್ಟ್. ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ. ಅಕ್ಷರವಿಲ್ಲದವನಿಗೆ ದಯಮಾಡಿ ಓದೆಂದು. ಇರಿ ಒಂದೊಂದೇ ನೋಡ್ಕೊಳೋಣ. ಫಸ್ಟ್ ಈ ಪುಸ್ತಕನ ಓದಿರೋನ್ಗೆ ಕೊಟ್ರೆ ಅವ್ನು ಹೇಳ್ತಾನೆ, ಅಯ್ಯೋ ಇದು ಹಾಗಲ್ಲ, ಮುದ್ರೆ ಹಾಕಿದ್ಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಬೈಬಲ್ನ ತೊಗೊಂಡೋಗ್ಬಿಟ್ಟು ಯಾರೋ ಥಿಯಾಲಜಿ ಓದಾರಲ್ಲ, ಅವ್ರಿಗೋ ಕೇಳಿ ಪ್ರಶ್ನೆಗಳನ್ನ ಅಂತೀನಿ. ಅವ್ರೇನಂತ ಪ್ರಶ್ನೆಗಳು ಕೇಳಿದ್ರೆ, ಪ್ರಶ್ನೆಗಳು ಕೇಳ್ಬಿಡ್ದು ದೇವ್ರ ಹತ್ರ. ದೇವ್ರಿಗೆ ಪ್ರಶ್ನೆ ಕೇಳಿದ್ರೆ ಏನಿಲ್ಲ, ದೇವ್ರಿಗೆ ಇಷ್ಟ ಆಗಲ್ಲ. ದೇವ್ರನ್ನ ಏನ್ ಮಾಡ್ಬಿಡ್ದು, ಕೇಳಕ್ ಹೋಗ್ಬಾರ್ದು. ಯಾಕೆ? ಮುದ್ರೆ ಹಾಕಿದ್ಯೆ. ಅದನ್ನ ಹಂಗೆ ಹೇಳ್ಬೋದಲ್ವಾ, ನಂಗೆ ಅರ್ಥ ಆಗ್ತಾ ಇಲ್ಲ, ಹೇಳಕ್ ಆಗ್ತಾ ಇಲ್ಲ ಅಂತ. ಅದೆಲ್ಲ ಹೇಳಲ್ಲ. ಅದೇ ಬಿಟ್ಬಿಟ್ಟು ಏನ್ ಮಾಡ್ಬಿಡೋದು, ಇಲ್ಲ ಬೈಬಲ್ ಅಧಿಕವಾಗಿ ಓದ್ಬಾರ್ದು ನೀವು ಅಲ್ವರಾ. ಹಿಂಗೆ ಮಾಡಿ 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 ಹಿಂಗೆ ಆಗ್ಬಿಟ್ಟಿದೆ ಕ್ರಿಶ್ಚಿಯಾನಿಟಿ ಇವತ್ತು. ಅದರ ಬೈಬಲ್ ಓದ್ಬೇಕು ಅಂದ್ರೆ ಇದನ್ನ ಹೋಗಿ ಬೈಬಲ್ನ ಯಾರು ಕೊಟ್ರ ಅಂದ್ರೆ ಈ ಬೈಬಲ್ಗಳನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಉತ್ತರ ಗೊತ್ತಿಲ್ವಲ್ಲ. ಅದಕ್ಕೆ ಓದು ಬರ ಬಲ್ಲವನಿಗೆ, ಇವನ್ ಥಿಯಾಲಜಿ ಓದಿರೋನ್ಗೂ ಬೈಬಲ್ನ ಅರ್ಥ ಮಾಡ್ಕೊಳಕ್ ಕಷ್ಟ ರೀ. ಸರಿ, ನೆಕ್ಸ್ಟ್ ಮುಂದಕ್ಕೆ ಓದಿ ಅಂತೀನಿ. ಇನ್ನು ಓದು ಬರ ಇಲ್ದ ಕೊಟ್ಟಿರ ಅವ್ನ್ ಕೊಟ್ರೆ ಏನ್ ಮಾಡ್ತಾನೆ? ಅವನು ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ನೋಡ್ರ, ಅವನೇನ್ ಹೇಳ್ತಾನೆ? ಅಯ್ಯೋ ನನ್ಗೆ ಓದಕ್ ಬರಲ್ಲಪ್ಪ ಅಂತಾನೆ. ಹಂಗ ಬೈಬಲ್ನ ಓದ್ ಅರ್ಥ ಮಾಡ್ಕೊಳಕ್ ಯಾರ ಕೈಲಿ ಮಾತ್ರ ಸಾಧ್ಯ ಅಂದ್ರೆ ಪವಿತ್ರಾತ್ಮ ಇದ್ರೇನೆ ದೇವ್ರ ಕೃಪೆಯನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಹೊರ್ತು ಅಪ್ಪಾಲೆ ತಿಪ್ಪಾಲೆ ಮಾಡ್ಬಿಟ್ರು ಸತ್ಯವೇದ ಓದಕ್ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ರೀ. ದಾನಿಯಲ್ಲೋ ಎಲ್ಲಾ ಬರೀತಾರ್ರಿ. ದೇವತೆ ಕೇಳ್ತಾರೆ, ದೇವ್ರೇ ಇವೆಲ್ಲ ಹೇಳ್ಕೊಟ್ಟು ದಯವಿಟ್ಟು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇವ್ರೇ ಗೊತ್ತ ಹೇಳ್ತಾರೆ, ಅಂತ್ಯ ಕಾಲದವ್ರಿಗೆ ಏನಾಗಿದೆ? ಮುದ್ರೆ ಹಾಕಲ್ಪಟ್ಟಿದೆ. ಓದಿ ದಾನಿಯಲ್ 12:9. ದಾನಿಯಲ್ 12:9. ಅವನು ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಏನಾಗಿದೆ ಅಂತೆ? ಅಂತ್ಯಕಾಲದವ್ರಿಗೆ ಏನಾಗಿದೆ? ಇವೆಲ್ಲ ಮುದ್ರೆ ಹಾಕಿ ಮುಚ್ಚಲ್ಪಟ್ಟು ಮುದ್ರೆ ಹಾಕಿ. ನೋಡ್ರ, ಹಂಗೆ ಬರೀ ಬೈಬಲ್. ಈ ಬೈಬಲ್ ಅಲ್ಲಿ ಎಷ್ಟಿದೆ ಪುಸ್ತಕ? ಒಂದೇ ಇದೆಯಾ? ಎಷ್ಟಿದೆ? 66. ಪುಸ್ತಕಗಳು ಬಂದವಲ್ಲ ನೋಡ್ರ. ಪುಸ್ತಕಗಳನ್ನ ತೆರೀತಾರೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ. ಇವಾಗ ಪುಸ್ತಕ ಬೈಬಲ್ ಓಪನ್ ಆಗಿದೆ, ಎಲ್ಲರಿಗೂ ಅರ್ಥ ಆಗ್ತದ? ಆತ್ಮ ಸಾಯ್ತಾರೆ ಅಂತ ಹೇಳಿದ ಎಲ್ಲ ಕ್ರಿಶ್ಚಿಯನ್ಸ್ ಗೊತ್ತಾ? ಯಾರಿಗೂ ಗೊತ್ತಿಲ್ಲ ರೀ. ಬರ್ಕೊಡ್ತೀನಿ ನೋಡಿ, ಜಗತ್ತಲ್ಲಿ 100% ಅಲ್ಲಿ 99.999% ನಂಬೋದೇನೋ ಆತ್ಮ ಸಾಯಿಲ್ಲ ಅಂತಾನೆ. ಸತ್ಯಾನ ನಂಬಿರೋ ದೇವ್ರ ಮಕ್ಳುಗಳು ಬಿಟ್ರೆ ಮಾತ್ರ ರೀ. ಅಲ್ವ ಹಂಗಿರ್ಬೇಕಾದ್ರೆ ಬೈಬಲ್ ಏನಾಗಿದೆ? ಸೀಲ್ಡ್ ಬುಕ್. ಯಾರಿಗೂ ಗೊತ್ತಿಲ್ಲ ನೀವು ಸತ್ಯವೇದಲ್ಲಿ. ಇನ್ನ ಎಷ್ಟೋ ಸತ್ಯಗಳಿದೆ ನಿಮ್ಗೆ ಇದುವರೆಗೂ ತಟ್ಟೆಲ್ ಹಾಕಿರೋದು ಉಪ್ಪಿನಕಾಯಿ ನಾನು ಹೇಳ್ತಾ ಇರೋದು. ಇನ್ನು ನೆಕ್ಸ್ಟ್ ಕಾಯಿ ಪಲ್ಯಗಳು ಬಿರಿಯಾನಿ ಬರ್ತದೆ, ಅದೆಲ್ಲ ನೀವು ಕೇಳ್ಬಿಟ್ರೆ ಅಂತಿರೋ ಅಷ್ಟು ಸತ್ಯಾರ್ಥಗಳು ಸತ್ಯವೇದ ಏನಾಗಿದೆ ಇದೆ. ಇವೆಲ್ಲ ಏನಾಗಿದೆ? ಗುಣಾರ್ಥವಾಗಿ ಮುಚ್ಚಲ್ಪಟ್ಟಿದೆ. ಕ್ರಿಸ್ತನ್ ರಾಜ್ಯದಲ್ಲಿ ತೆರೀತಾರೆ ನೋಡ್ರಿ ಅಂತೀನಿ. ಆವಾಗ ತೆರೀತಾರೆ, ತೆರೆದು ಬಿಟ್ಟು ಸತ್ಯವೇದ್ರ ಪ್ರಕಾರ ಜನಗಳಿಗೆ ಏನ್ ಮಾಡೋದು? ತೀರ್ಪು ಮಾಡೋದು ಅಲ್ವರ. ಇವಾಗ ನಮ್ಗೆ ಹೆಂಗ್ ತೀರ್ಪು ಮಾಡ್ತಾವ್ರೆ? ನಮ್ಗೆ ಸತ್ಯವೇದ್ರ ಪ್ರಕಾರ ಮಾಡ್ತಾ ಇದ್ದಾರಾ ಇಲ್ವಾ? ಹೌದಾ ಇಲ್ವಾ? ಓದಿ ಯೋಹಾನ. ಯೇಸು ಕ್ರಿಸ್ತ ಹೇಳ್ತಾರೆ, ಯೋಹಾನ 12ನೇ ಅಧ್ಯಾಯ, ಯೋಹಾನ 12:48 ಓದಿ. ನನ್ನನ್ನು ಲಕ್ಷ್ಯ ಮಾಡದೆ
ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂತದ್ದು ಒಂದು ಇದೆ. ಹ್ಮ್ ಅದು ಯಾವುದೆಂದರೆ, ಹ್ಮ್. ನಾನು ಆಡಿದ ಮಾತು, ಹ್ಮ್ ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು. ನೋಡ್ರ, ಬೈಬಲ್ ತೀರ್ಪು ಮಾಡೋದ್ರಿ, ನಾವೇನ್ ಬೇಕಾಗಿಲ್ಲ ರೀ. ಸತ್ಯವೇದನ ಓಪನ್ ಮಾಡಿಬಿಡ್ತಾರೆ, ನೋಡ್ಕಂದ ಬೈಬಲ್ ಹೆಂಗಿದೆ, ನಡಿತ್ಯ ಇಲ್ವೋ ಅಂತ. ಅದ್ರ ಪ್ರಕಾರನೇ ಆ ಕೃತ್ಯಗಳು, ಬೈಬಲಿಂದ ಕೃತ್ಯಗಳು, ಅದ್ರ ಪ್ರಕಾರನೇ ಒಬ್ಬಂಗೂ ತೀರ್ಪಾಗತ್ರಿ ಅಲ್ವರ. ಸರಿ, ಇವಾಗ ಇದ್ರ ಪ್ರಕಾರ ತೀರ್ಪಾಗತ್ತೆ, ನಾವೇ ತಿಳ್ಕೊಂಡ್ಬಿಡ್ತೀರಿ ಜೀವ ಬದಿರ ಪಟ್ಟಿರ ಪ್ರಕಾರ ಅಂತ. ನೋ 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 ನೋ. ಇವಾಗ ಪ್ರಕಟಣೆ ಏನ್ ಹೇಳ್ತಾರೆ, ಇನ್ನೊಂದು ಪುಸ್ತಕ ತೆರೀತು ಅಂತ ಹೇಳ್ತಾರೆ. ಪುಸ್ತಕಗಳು ಅಂತ ಅದ್ ಹೇಳಿಲ್ಲ, ಅದು ಹೆಸರು ಕೊಟ್ಬಿಟ್ರೆ ಜೀವ ಬಾಧ್ಯರ ಪಟ್ಟಿ ಅಂತ. ಸರಿ, ಏನಿದೆ ಜೀವ ಬಾಧ್ಯರ ಪಟ್ಟಿ? ಮೋಸೇನೆ ಅಂತಾರೆ ದೇವತ್ರ, ದೇವ್ರೇ ನೀನ್ ನನ್ಗೆ ಇಷ್ಟೆಲ್ಲ ಹಿಂಸೆ ಕೊಡಂಗಿದ್ರೆ ದಯವಿಟ್ಟು ಏನ್ ಮಾಡೋ, ನನ್ನ ಹೆಸರು ಏನ್ ಮಾಡೋ, ಕಳಿಸಾಕು ಅಳಿಸ್ಬಿಡು. ಎಲ್ಲಿಂದ? ಶಿವಭದ್ರ ಪಟ್ಟಿ. ಎಸ್, ಜೀವ ಬಾಧ್ಯರ ಪಟ್ಟಿನ ಅಳಿಸ್ಬಿಡು ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪಾ, ದೇವ್ರ ಒಂದು ಜೀವ ಬಾಧ್ಯರ ಪಟ್ಟಿ ಇಟ್ಕೊಂಡವ್ರ, ಎಲ್ಲಾರ ಹೆಸರುಗಳು ಬರೆದಿಟ್ಕೊಂಡವ್ರ, ಇಲ್ಲಿ ಇಷ್ಟಲ್ಲಿ ಯಾರ್ಯಾರು ಬರ್ಬೇಕು ಯಾರು ಬರ್ಬಾರ್ದು ಅಂತ. ಅದು ಏನದು ಜೀವ ಬಾಧ್ಯರ ಪಟ್ಟಿ? ಸರಿ, ಇವಾಗ ನೀವೆಲ್ಲ ಇದಿರ್ ಗೊತ್ತಾ, ಇಲ್ಲಿ ಎಷ್ಟು ಜನ ನೋಟ್ಸ್ ಬರ್ಕೊಂತ ಇದ್ದೀರಾ? ನಾನು ಹೇಳಂತ ಮಾತುಗಳನ್ನ ಎಷ್ಟು ಜನ ಬರ್ಕೊಂತ ಇದ್ದೀರಾ ನೋಟ್ಸ್ ಅಲ್ಲಿ? ನಾವೆಲ್ಲ ನಾವು ಬರ್ಕೊಂಡಿದ್ದೀವಿ. ಬರಿತಾ ಇದ್ದೀವಿ ಸರ್. ವೆರಿ ಗುಡ್. ಏನ್ ಬರ್ಕೊಂತ ಇದ್ದೀರಾ? ಯಾಕೆ ನಿಮ್ಗೆಲ್ಲ ಜ್ಞಾಪಶಕ್ತಿ ಇಲ್ವಾ? ಮರ್ತೋಗುತ್ತೀವಿ. ತುಂಬಾ ಎಸ್, ಇದೆ. ಕರೆಕ್ಟ್ ಆಗಿ ಹೇಳಿದಷ್ಟೇ, ಮರ್ತೋಗ್ಬಿಡ್ತೀರಿ. ನಮಗೆ ಸಫಿಶಿಯಂಟ್ ಆಗಿರೋ ಜ್ಞಾಪಶಕ್ತಿ ಏನಾಗಿಲ್ಲ, ಇಲ್ಲ. ಇಲ್ಲ. ನಮ್ಮ ಮೈಂಡ್ ವೀಕು, ಅದಕ್ಕೆ ನಾವೆಲ್ಲ ಬರ್ಕೊಂತೀರಿ. ನಮಗೆ ಬುಕ್ ಬೇಕು, ನಾವು ಬರ್ಕೊಂತೀರಿ. ಇವಾಗ ನೀವೇ ಹೇಳ್ರಿ, ದೇವ್ರಿಗೆ ಬುಕ್ ಬೇಕಾ? ದೇವ್ರ ಇಲ್ಲ. ಮೈಂಡು, ದೇವ್ರ ಮೆಮೊರಿ ವೀಕಾ? ಇಲ್ಲ. 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 ಮತ್ತೆ ಹಂಗಾರೆ ಅವ್ರ ಮೈಂಡೇ ಅವ್ರಿಗೆ ಬುಕ್, ಕರೆಕ್ಟ್ ಹೌದಾ ಇಲ್ವಾ? ಹೌದೌದು. ಹಾಗಾದ್ರೆ ಜೀವ ಬಾಧ್ಯರ ಪಟ್ಟಿಯನ್ನು ಹೆಂಗ್ ಗೊತ್ತಾ ಸತ್ಯವೇದಲ್ಲಿ ಅರ್ಥ? ಅವ್ರ ಮೈಂಡ್ ರೀ. ಅವ್ರ ಮೈಂಡಲ್ಲಿ ಯಾರು ಜೀವಂತವಾಗಿ ಇರಬೇಕು, ಯಾರು ಪರ್ಮನೆಂಟ್ ಆಗಿ ಹೊಟ್ಟೋಗ್ಬಿಡ್ಬೇಕು ಅಂದ್ಬಿಟ್ಟು ಈ ಹೆಸರನ್ನ ದೇವ್ರು ಎಲ್ಲಿ ಬರ್ಕೊಂಡಿದ್ದಾರೆ? ತನ್ನ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ನಾನು ಹೇಳೋದು ಬೈಬಲಲ್ಲಿ ಇದೆ ನೋಡಿ, ನೋಡಿಸ್ತೀನಿ. ಮಲಾಕಿ 3:16 ಓದಿ. ಮಲಾಕಿ 3:16 ಓದಿ. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಹ್ಮ್. ಯೆಹೋವನ ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ತನ್ನ ಭಯಭಕ್ತಿ ಉಳ್ಳವರ ದೇವ್ರ ಮಕ್ಳುಗಳನ್ನ, ಅವ್ರ ಹೆಸರುಗಳನ್ನ ಈ ದೇವ್ರು ಎಲ್ಲಿ ಬರ್ಕೊಟ್ರಂತೆ? ಮೈಂಡಲ್ಲಿ. ಜ್ಞಾಪಕದ Yes, ಜ್ಞಾಪಕದ ಜ್ಞಾಪಕದ ಪುಸ್ತಕ. ಪುಸ್ತಕ. ಅದೇ ರೀ ಮೈಂಡ್ ಆಫ್ ಗಾಡ್ ರೀ. ದೇವ್ರಿಗೆ ಯಾವ ಬುಕ್ ಬೇಕಾಗಲ್ಲ, ಇದನ್ನೇ ಬೈಬಲ್ ನಲ್ಲಿ ಜೀವ ಭದ್ರ ಪಟ್ಟಿ. ಅದಕ್ಕೆ ಮೋಸ ಹೇಳಿದ್ದು, ದೇವರೇ ದಯವಿಟ್ಟು ನಿನ್ನ ಹೆಸರು ತೆಗೆದ್ಬಿಡು ಅಂತಂದ್ರೆ ಏನ್ ಗೊತ್ತಾ ಮೀನಿಂಗು? ನಿನ್ ಮೈಂಡಿನ ತೆಗೆದ್ಬಿಡು ದೇವ್ರೆ, ಪರವಾಗಿಲ್ಲ, ಇಷ್ಟು ನಾನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ದೇವರು ಬೈಬಲ್ ಪ್ರಕಾರ ಜನಗಳಿಗೆ ನ್ಯಾಯ ತೀರ್ಪು ಮಾಡ್ಬೇಕಾರೆ ಯಾರು ಉಳಿಬೇಕು, ಯಾರು ನಾಶ ಆಗ್ಬೇಕು ಅದು ಡಿಸೈಡ್ ಮಾಡೋ ದೇವ್ರು ಒಬ್ರೇ ರೀ. ಅವರೇ ಸರ್ವಶಕ್ತನಾಗಿರೋ ದೇವ್ರು, ಅವರೇ ನ್ಯಾಯಾಧಿಪತಿ ಅಲ್ವರ. ಇವಾಗ ಇದನ್ನ ಡಿಸೈಡ್ ಮಾಡೋದು ಯಾರು? ದೇವರೇ ಡಿಸೈಡ್ ಮಾಡೋದು. ಇದನ್ನೇ ಪ್ರಕಟಣೆ ಪುಸ್ತಕದಲ್ಲಿ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾ ಇರೋದು ಅಲ್ವರ. ಅದಕ್ಕೆ ಸತ್ಯವೇದನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನ್ಯಾಯ ತೀರ್ಪು ಏನು ಅಂತ ನಮ್ಗೆ ಏನಾಗ್ತಾರೆ ಬಹು ಸ್ಪಷ್ಟವಾಗಿ ಅರ್ಥ ಆಗ್ತಾರೆ ಅಲ್ವರ. ಸರಿ, ಹಂಗಾರೆ ಇವಾಗ ಎಲ್ಲರಿಗೂ ಒಂದು ಪ್ರಶ್ನೆ ಹೇಳ್ತಾರೆ, ಬ್ರದರ್ ಹಂಗಾರೆ ಇಷ್ಟು ಜನ ಇಷ್ಟು ಲೋಕದಲ್ಲಿ ಮೋಸ ಮಾಡ್ತಾರೆ, ದರೋಡೆ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ, ಕೊಲೆ ಮಾಡ್ತಾರೆ ಅಲ್ಲ, ಎಷ್ಟೋ ರೀತಿಲಿ ದೌರ್ಜನ್ಯ ಮಾಡ್ತಾರೆ, ಕೆಡಿಸ್ತಾರೆ, ಹಾಳು ಮಾಡ್ತಾರೆ, ಕುಟುಂಬನೇ ನಾಶ ಮಾಡಕ್ ಬಿಡ್ತಾರೆ. ಬದರ್ ಎಷ್ಟೆಲ್ಲಾ ಮೋಸ ಮಾಡ್ಬಿಟ್ಟಾರೆ ಬದರ್, ಇವ್ರಿಗೆಲ್ಲ ಏನ್ ತೀರ್ಪೇ ಇಲ್ವಾ ಬದರ್? ಏನು ಶಿಕ್ಷಣ ಇಲ್ವಾ ಬದರ್? ಏನ್ ಬದರ್ ಇದು ನ್ಯಾಯನಾ ಅಂತಾರೆ? ಖಂಡಿತವಾಗೋರಿ ನ್ಯಾಯ ಇದೆ, ತೀರ್ಪು ಇದೆ, ಶಿಕ್ಷಣ ಇದೆ. ಏನ್ ಗೊತ್ತಾ ತೀರ್ಪು? ಓದೋದ್ ನೋಡ್ರಿ ಅಂತೀನಿ. ನಮ್ಮ ಬೈಬಲ್ನಲ್ಲಿ ರೋಮಾಪುರದಲ್ಲಿ ಒಂದು ಅಧ್ಯಾಯ ಇದೆ ರೀ, ಫುಲ್ ಲಿಸ್ಟ್ ಕೊಡ್ತಾರೆ, ಲಿಸ್ಟ್ ಆಫ್ ಆಲ್ ದ ಸಿನ್ಸ್ ಇನ್ ದಿಸ್ ವರ್ಲ್ಡ್ ಕೊಟ್ಬಿಟ್ಟು ಅದಕ್ಕೆ ಶಿಕ್ಷೆ ಕೂಡ ಅಲ್ಲೇ ಹೇಳ್ತಾರೆ. ಇಂಥ IPC ಸೆಕ್ಷನ್ ಸೋ ಅಂಡ್ ಸೋ, ಇವ್ರಿಗೆ ಇಂಥ ದಂಡನೆ ಕೊಡಿ ಅಂತ ಅಲ್ಲೇ ಹೇಳ್ತಾರೆ. ಎಲ್ಲಿ? ರೋಮಾಪುರದಲ್ಲಿ 1ನೇ ಅಧ್ಯಾಯ ಏನ್ರಿ, ನಾವು ಓದೋಣ ನೋಡಿದ್ದೀನಿ. ಎಲ್ಲಿ? 1ನೇ ಅಧ್ಯಾಯದಲ್ಲಿ 27 ಓದ್ಕೊಂಬನ್ನಿ. 27 27 ಇಂದ ಹಿಡಿದು 32 ವರ್ಗು ಓದಿ. ರೋಮನ್ಸ್ ಫಸ್ಟ್ ಚಾಪ್ಟರ್ 27 ಇಂದ 32. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನ ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನ ತಮ್ಮಲ್ಲಿ ಹೊಂದುವವರಾದರು. ನೋಡ್ರ, ಗಂಡಸರು ಮದುವೆ ಆಗೋದು ಈ ಕಾಲದಲ್ಲಿ ಹೇಳ್ತಾ ಇದ್ದೀವಿ ನಾವು. ರೋಮನ್ಸ್ ಎಲ್ಲ ಆ ಕಾಲದಲ್ಲಿ ಐತ್ ನೋಡಿರ್ತೀನಿ, ಅಪೋಸ್ಟ್ಲಿ ಪೌಲ್ ಬಿಡ್ತಾರೆ, ಗಂಡಸರು ಮದುವೆ ಆಗ್ತವ್ರಿ, ಎಂಥ ಅಸಹ್ಯ ಮೋಸ ಅಂತಂದ್ಬಿಟ್ಟು ಅಲ್ವ. ಆಮೇಲೆ ನೆಕ್ಸ್ಟ್ ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ದೇವರೇ ಒಪ್ಪಿಸ್ಬಿಟ್ರಂತೆ ಅನಿಷ್ಟ ಭಾವಕ್ಕೆ. ಏನು ಅನಿಷ್ಟ ಭಾವ?
ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ ದುರ್ಮಾರ್ಗತನ ಅಂಡರ್ಲೈನ್ ಮಾಡ್ಕೊಳ್ಳಿ, ಸಕಲ ವಿಧವಾದ ಅನ್ಯಾಯ, ಆಲ್ ಎಲ್ಲ ಎಲ್ಲ ಬಂದ್ಬಿಡ್ತು, ಎಲ್ಲಾ ತರ ಅನ್ಯಾಯ ರೀ, ನೀವು ಯಾವ್ದು ಬೇಕಾ ತೊಗೊಳ್ರಿ, ಸಕಲ ವಿಧವಾದಂತ ಅನ್ಯಾಯ. ನೆಕ್ಸ್ಟ್ ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವಗಳಿಂದಲೂ ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ನೋಡ್ರ, ಹೊಟ್ಟೆ ಕಿಚ್ಚು, ಕೊಲೆ, ಹಗೆತನ, ದ್ವೇಷ, ಇವತ್ತು ನೋಡೋದು ಏನ್ ನೋಡ್ತೀರಿ ಟಿವಿಯಲ್ಲಿ, ಬರೀ ಇದೇ ಇರೋದು. ನೆಕ್ಸ್ಟ್ ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನ ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ಅಪ್ಪ ಅಮ್ಮನ ಮಾತೆ ಕೇಳಲ್ಲ, ಕೆಡನ್ನು ಕಲ್ಪಿಸೋರು, ಹಿಂಗೆ ಹೊಸ ಹೊಸ ದುಷ್ಟ ಕೆಲಸಗಳನ್ನ ನೋಡೋಣ, ಟೆರರಿಸ್ಟ್ ಹಿಂಗ್ ಅಟ್ಯಾಕ್ ಮಾಡೋಣ, ಬಾಂಬ್, ಸೂಸೈಡ್ ಬಾಂಬ್, ಇವೆಲ್ಲ ಮನುಷ್ಯನ್ಗೆ ಯಾರು ಸಾಮಾನ್ಯ ಮನುಷ್ಯಂಗೆ ಬರ್ತಾರೆ ಇವೆಲ್ಲ ದುಷ್ಟ ಆಲೋಚನೆಗಳು ಅಲ್ವರ. ಅಪ್ಪ ಅಮ್ಮನ ಮಾತು ಕೇಳ್ದಿರೋರು, ಅವಿದ್ಯರಾಗಿ ನಡೆಯಂತವ್ರು. ಆಮೇಲೆ ನೆಕ್ಸ್ಟ್ ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಮಾತಿಗೆ ತಪ್ಪವರು, ಮಮತೆ ಇಲ್ಲದವರು, ಮಾತು ನಾನು ಪ್ರಮಾಣ ಕೊಡ್ತೀನಿ ಎಂತ್ರಿ, ಸುಖದಲ್ಲೂ ದುಃಖದಲ್ಲೂ ಅಲ್ವರ, ಮೇಲು ಕೀಳಲ್ಲಿ ಮರಣ ಅಗಲಿಸುವ ತನಕ ಜೊತೆಗಿರ್ತೀನಿ ಅಂತ ಮಾತು ಕೊಡ್ತಾರೆ, ಆಮೇಲೆ ಇನ್ನೊಂದು ಹೋಗ್ಬಿಡ್ತಾರೆ. ಇವತ್ತು ಇನ್ನೊಬ್ರು, ನಾಳೆ ಇನ್ನೊಬ್ರು, ಆತರ ಡೈವರ್ಸ್ಗಳು, ಮಾತಿಗೆ ತಪ್ಪಿದವರು. ಆಮೇಲೆ ಮಮತೆ ಇಲ್ಲದವರು, ಮಗುನ ತಿಪ್ಪೆಗೆಸ್ಬಿಟ್ಟು ಹೋಗ್ತಾ ಇರ್ತಾರೆ ಅಮ್ಮ ಜನ್ಮ ಕೊಟ್ಬಿಟ್ಟು, ಮಮತೆ ಇಲ್ಲದವರು, ಕರುಣೆನೇ ಇಲ್ಲದವ್ರಿ. ಆಮೇಲೆ ನೆಕ್ಸ್ಟ್ ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ. ನೋಡ್ರ, ಇದಕ್ಕೇನಪ್ಪ ದೇವ್ರ ವಿಧಿ, ತೀರ್ಪು, ಏನ್ ಪೆನಾಲ್ಟಿ, ಏನ್ ಶಿಕ್ಷೆ ಓದಿದ್ರಿ ಅಲ್ಲಿ? ಮರಣಕ್ಕೆ ಪಾತ್ರ. ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾರಕ್ಕೆಲ್ಲ ಕೊಡಕ್ಕಾಗ್ತದ? ದಯವಿಟ್ಟು ಕೊಡ್ರಿ. ಯಾರಿಗೆಲ್ಲ ಕೊಡಕ್ಕಾಗ್ತದ? ಮರಣಕ್ಕಿಂತ ದೊಡ್ಡ ಶಿಕ್ಷೆ ಯಾರಿಗೆಲ್ಲ ಕೊಡಕ್ಕಾಗ್ತದ? ಆಗ್ತದ? ಇದೆಯಾ ಯಾವ್ದಾದ್ರು ಮರಣಕ್ಕಿಂತ ದೊಡ್ಡ ಶಿಕ್ಷೆ ಇದೆಯಾ? ಯಾವ್ದು ಇಲ್ಲ ರೀ. ನೋಡ್ರಿ, ಹೈಯೆಸ್ಟ್ ಪೆನಾಲ್ಟಿ ಇನ್ ದಿಸ್ ವರ್ಲ್ಡ್ ಇಸ್ ಡೆತ್ ಪೆನಾಲ್ಟಿ. ಅದ್ರ ಸ್ಟಾಪ್ ಮಾಡ್ಬಿಟ್ಟವ್ರಿ ಇವಾಗ. ಗೊತ್ತಾ ನಿಮ್ಗೆ? ಜೀವ ತೆಗೆದಿಕ್ಕೆ ಯಾರಿಗೂ ಹಕ್ಕಿಲ್ಲ ಅಂದ್ಬಿಟ್ಟು ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ ಹೊರತು ಏನ್ರಿ ಅವ್ರಿಗೆ ಏನ್ ಮಾಡಕ್ಕಾಗಲ್ಲ, ಜೀವ ತೆಗೆದಿಕ್ಕೆ ಏನ್ರಿ ಶಿಕ್ಷೆ ಕೊಟ್ಟಿರ. ದೇವ್ರು ಹೇಳ್ತಾರೆ ಕೊಡಿ, ಮರಣದಂಡನೆ ಕೊಡಿ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ದಂಡನೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಯಾರಿಗೂ ಕೊಡಕ್ ಸಾಧ್ಯ ಇಲ್ಲ ರೀ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇವಾಗ ಯಾರು ಅನ್ಯಾಯ ಮಾಡಿದ್ರೆ ಅವ್ರು ಹೆಂಗ್ ಗೊತ್ತಾ ಮಾಡ್ತಾರೆ, ತನಗ್ ತಾನೇ ಕೇಳಿ ಮಾಡ್ಕೊಂತವ್ರಿ. ಯಾರು ಮೋಸವಾಗಿ ಇವಾಗ ಬದುಕ್ತಾನೋ ಅವ್ನು ಕ್ರಿಸ್ತನ್ ರಾಜ್ಯದಲ್ಲಿ ಎದ್ ಬರ್ಬೇಕಾರೆ ಅಷ್ಟೇ ಮೋಸವಾಗಿರೋ ಕೆಲಸಗಳನ್ನ ಬಿಟ್ಬಿಡ್ಬೇಕು. ಬಿಟ್ಬರಕ್ ಆಗ್ತದ? ಈಸಿ ಅಲ್ಲ ರೀ, ತುಂಬಾ ಕಷ್ಟ. ತುಂಬಾ ಪೆಟ್ಟು ಬಿದ್ದಿ ತಿಂದಿ ಎದ್ ಬರ್ಬೇಕು, ಅಷ್ಟು ಬರೋದಕ್ಕೆ ಅವ್ನಿಗೆ ತುಂಬಾ ಕಷ್ಟ ಆಗ್ತದೆ. ಆವಾಗ ಏನ್ರಿ ಎರಡನೇ ಮಣ್ಣಕ್ಕೆ ಹೋಗೋಂಥ ಸಾಧ್ಯತೆ ತುಂಬಾ ಅಧಿಕವಾಗಿ ಅವನಿಗೆ ಇರೋದು ಅಲ್ವರ. ಆದ್ರೆ ಇವಾಗ ಒಳ್ಳೆ ರೀತಿಲಿ ಇದ್ದಿ ಚೆನ್ನಾಗಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಪರಿಶುದ್ಧವಾಗಿದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಏನಾಗ್ಬೋದು, ಅವನು ಅನುಕೂಲವಾಗಿ ಆರಾಮಾಗಿ ಏನ್ ಮಾಡೋದು, ಕ್ರಿಸ್ತನ್ ರಾಜ್ಯದಲ್ಲಿ ಸತ್ಯಕ್ಕೆ ಬರ್ಬೋದು. ಇದು ಬೆಸ್ಟ್ ಎಕ್ಸಾಂಪಲ್ ಹೆಂಗ್ ಗೊತ್ತಾ, ನಾವುಗಳು ಯೋಚನೆ ಮಾಡಿ, ನಾವು ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ನಾವೆಲ್ಲ ಹೆಂಗಿದ್ರಿ ಲೋಕದಲ್ಲಿ? ಒಳ್ಳೆಯವರಾಗಿದ್ರ ಕೆಟ್ಟವರಾಗಿದ್ರ? ಒಳ್ಳೆಯವರಾಗಿದ್ರಿ. ನೀವೆಲ್ಲ ಕೆಟ್ಟವರಾಗಿದ್ರಿ ಅದರ. ಕೆಲವೊಂದ್ಸತಿ ನಾನೊಂಥರ ಒಳ್ಳೆಯವನಾಗಿರ್ಲ ಬಿಡ್ರಿ ಅಲ್ರ. ನೋಡ್ಬೇಕಾರೆ ಎಲ್ಲರ ತರ ನಾವು ಕೆಟ್ಟವರಾಗಿದ್ರಿ. ಇವಾಗ ಯೋಚನೆ ಮಾಡಿ, ಸತ್ಯ ಕೇಳಿದ್ಮೇಲೆ ಎಷ್ಟು ಸತಿ ಅನಿಸ್ತಾರೆ, ಛೇ ಆ ಕಾಲದಲ್ಲಿ ಏನಕ್ಕಪ್ಪ ಹಿಂಗೆಲ್ಲ ಮಾಡ್ಬಿಟ್ಟೆ, ಛೇ ಇವೆಲ್ಲ ಮಾಡ್ದಿರ ಇದ್ದಿದ್ರೆ ಈ ವಾಕ್ಯದ ಪ್ರಕಾರ ನಡೆಯಕ್ಕೆ ನಂಗೆ ಎಷ್ಟು ಆಗ್ತಾ ಇತ್ತು, ತುಂಬಾ ಈಸಿ ಆಗ್ತಾ ಇತ್ತಲ್ಲ ಅಂತ ಅನಿಸ್ತದಿಲ್ಲ ನಮ್ಗೆ. ಅವಾಗ ನಮ್ಗೆ ಹೆಂಗಿರ್ತಾರೆ, ಆವಾಗ ಮಾಡಿರೋ ಕೆಲಸಗಳೆಲ್ಲ ನಮ್ಗೆ ಚಾವಟಿಯಲ್ಲಿ ಹೊಡೆದಂಗೆ ಇಡ್ತಾರ್ರಿ. ನಮ್ಗೆ ಯಾರು ದೇವ್ರು ಹೇಳೋದ್ ಬೇಕಾಗಿಲ್ಲ, ದೇವ್ರ ವಾಕ್ಯಕ್ಕೆ ನಾವು ವಿರುದ್ಧವಾಗಿ ನಡೆದವಾಗೇನೆ ನಮ್ಗೆ ಚಾವಟಿಯಲ್ಲಿ ನಾವೇ ಹೊಡ್ಕೊಂಡಂಗೆ ಇರ್ತಾರ್ರಿ. ಅವಾಗ ನಮ್ಗೆ ಹೆಂಗ ಅನಿಸ್ತದೆ, ಛೇ ಹಳೆಯ ಮನುಷ್ಯನ ಥರ ನಂಗೆ ಇಲ್ದಿದ್ರೆ ಎಷ್ಟು ಸಂತೋಷವಾಗಿರ್ತಾ ಇದ್ರೆ, ನನ್ನ ಮೈಂಡ್ ಫ್ರೀ ಆಗಿ ಎಷ್ಟು ಇರ್ತಾ ಇತ್ತು, ಎಷ್ಟು ದೇವ್ರು ನಾನು ಸಂತೋಷವಾಗಿ ನಾನು ಸೇವೆ ಮಾಡ್ಬೋಯ್ತಾರ ಅಂತ ಮನ್ಸಿಗೆ ಅನಿಸ್ತದೋ ಇಲ್ಲ. ಅದೇ ನಮಗೆ ದೇವ್ರು ಕೊಡ್ತಂತ ನ್ಯಾಯ ತೀರ್ಪು. ಇದೇ ರೀತಿ ಕ್ರಿಸ್ತನ್ ರಾಜ್ಯದಲ್ಲಿ ಆಗೋದು. ಆದ್ರೆ ಒಂದೇ ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ, ಅವಾಗ ಸೇತಾನ್ ಇರೋದಿಲ್ಲ, ಜನಗಳಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದಕ್ಕಿನೇ 1000 years ಕೊಟ್ಟಿರುತ್ತೆ. ದಿಸ್ ಈಸ್ ಜಜ್ಮೆಂಟ್. ದಿಸ್ ಈಸ್ ದ ರೀಸನ್ ಕ್ರೈಸ್ಟ್ ಇಸ್ ಗಿವನ್ 1000 years ಟು ರೂಲ್ ಆನ್ ದಿಸ್ ಅರ್ತ್. 1000 ವರ್ಷ ಕ್ರಿಸ್ತನ ಆಳ್ವಿಕೆ ಮಾಡ್ಬೇಕಾದ್ರೆ ಜನಗಳಿಗೆಲ್ಲ ಹೆಂಗ್ ಗೊತ್ತಾ ಮಾಡ್ತಾರೆ, ರಿಹ್ಯಾಬಿಟೇಷನ್ ಸೆಂಟರ್ ಇಂದ ಒಬ್ಬರನ್ನ ಪಾಪಿನ ಏನ್ರಿ ಒಬ್ಬ ಕುಡುಕನ್ನ ಎತ್ತಿ ಪರಿಪೂರ್ಣವಾಗಿ ಹೆಂಗೆ ಒಳ್ಳೆ ಮನುಷ್ಯನಾಗಿ ಮಾಡ್ತಾರೋ, ಈ ಕೆಲಸ ಮಾಡೋದಕ್ಕೇನೆ ಕ್ರಿಸ್ತನ್ಗೆ 1000 ವರ್ಷ ಕೊಟ್ಟಿರೋದು. ಸುಮ್ಮನೆ ಲೆಫ್ಟ್ಗೆ ಹೋಗೋ, ರೈಟ್ಗೆ ಹೋಗೋ, ನೀನು ಸ್ವರ್ಗಕ್ಕೆ ಹೋಗೋ, ನೀನು ನರ್ಕಕ್ಕೆ ಹೋಗೋ, ನೀನು ಶಿಕ್ಷೆ ಅನುಭವಿಸು, ನೀನು ಆಶೀರ್ವಾದ ತೋಡು, ಇದೆಲ್ಲ ರೀ ಅಲ್ವರ. ಗಾಡ್ಸ್ ಪ್ಲಾನೆಟ್ ಡಿಫ್ರೆಂಟ್ ರೀ ಅಲ್ವರ. ಅದಕ್ಕೆ ದೇವ್ರು ಹೇಳೋದು, ಒಬ್ಬ ಮನುಷ್ಯನು ನಾಶ ಆಗೋದು ನನಗೆ ಇಷ್ಟ ಇಲ್ಲ ರೀ.
ಎಲ್ಲಾರು ರಕ್ಷಣೆಗೆ ಬಂದ್ಬಿಟ್ಟೆ ಬರ್ಬೇಕು ಅಂತ ಅಂದ್ಬಿಟ್ಟೇನ್ರಿ ಆತನ ಚಿತ್ತವಾಗಿದೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರುಗಳೇ, ನ್ಯಾಯ ತೀರ್ಪು ಅಂದ್ಬಿಟ್ಟು ಸಂತೋಷವಾದ ಒಂದು ಸುದ್ದಿ ರೀ. ಯಾಕಂದ್ರೆ ದೇವ್ರು ಏನ್ ಮಾಡ್ತಾರೆ, ಎಲ್ಲಾರ್ಗೂ ರಕ್ಷಣೆ ಏನ್ ಮಾಡ್ತಾರೆ ಕೊಡೋಂಥ ಸಮಯ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸರುಗಳೇ, ಈ ದಿನ ನಾವೇನ್ ಮಾಡೋಣ, ಎದುರು ನೋಡೋಣ. ಎಲ್ಲಾರ್ಗೂ ಆಶೀರ್ವಾದ ಬರ್ಲಿ, ಎಲ್ಲರಿಗೂ ಕೃಪೆ ಕೊಡ್ಲಿ. ಇವಾಗ ಯೋಚನೆ ಮಾಡಿದ್ದೀನಿ, ಇವಾಗ ನಮ್ಮನ್ನೆಲ್ಲ ದೇವ್ರ ಸತ್ಯ ಕೊಡ್ತಾರೆ. ದೇವ್ರು ನಮ್ಗೆ ಎಷ್ಟು ಸತಿ ಶಿಕ್ಷೆ ಕೊಟ್ಟಿದ್ದಾರೆ ಮಾಡಿರೋ ಪಾಪಗಳಿಗೆಲ್ಲ. ಕೊಟ್ಟಿದ್ದಾರ ನಮ್ಗೆ ಕೊಡ್ತಾ ಇದ್ರೆ ನಾವೇನ್ ಮಾಡ್ತೀರಿ, ನಾವ್ ದೇವ್ರ ಕಡೆ ತಿರುಗಿ ನೋಡೋದೇ ಇಲ್ಲ. ನಾವೇನ್ ಕೇಳ್ತೀರಿ, ಅಯ್ಯೋ ದೇವ್ರೆ ಸಾಕು ದೇವ್ರೆ ನಾನು ಮಾಡಿದ ತಪ್ಪು ಕ್ಷಮಿಸ್ಬಿಡು ಕೇಳ್ತೀರಿ. ಅವ್ರು ದೇವ್ರ ಏನ್ ಮಾಡ್ತಾರೆ, ನಮ್ಮನ್ನ ಆಯ್ತು ಬಿಡುಕಂದ ತಗೋ, ಎಂಕರೇಜ್ ಮಾಡ್ತೀನಿ ತಗೋ, ಪ್ರೋತ್ಸಾಹ ತಗೋ, ಪವಿತ್ರಾತ್ಮ ಕೊಡ್ತೀನಿ ತಗೋ, ಇನ್ನ ಬೆಳಿ. ಇದೇ ತರ ಪ್ರೋತ್ಸಾಹ ನಮಗ್ ಮಾಡ್ಬೇಕಾರೆ ಯಾಕಪ್ಪ ರೋಗ್ತಂತ ಜನಗಳಿಗೆ ಮಾಡ್ಬಾರ್ದು. ಏನ್ ಮಾಡಿದಾರ ಅವರು ಗೊತ್ತಿಲ್ದ್ರ, ಅವ್ರ ಸೇತಾನ ಏನ್ ಮಾಡಿದಾರೆ, ಕಣ್ಗಳನ್ನ ಮಂಕ್ ಮಾಡಿದಾರೆ, ಮಾಡ್ತಾ ಇದ್ದಾನೆ, ಬಿಟ್ಬಿಡ್ರಿ. ಯೇಸು ಕ್ರಿಸ್ತು ಅವ್ರಿಗೆ ಶಿಲ್ಬೆ ಮೇಕರ ಕೈದಿಗಳಿಗೆ ಏನ್ ಮಾಡ್ತಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುವಂತ ಬೈಬಲ್ ಏನ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಅಲ್ವರ ಅವ್ರಿಗೆ ಏನ್ ಮಾಡ್ಲಿ, ಯೇಸು ಕ್ರಿಸ್ತು ಅವ್ರಿಗೆ ಖಂಡಿಸ್ಲಿಲ್ಲ, ನಿಂದಿಸ್ಲಿಲ್ಲ, ಬೈಲಿಲ್ಲ. ಅಲ್ವರ ಏನ್ರಿ, ನನ್ನನ್ನು ಜಜ್ಜೋದು ಯೆಹೋವನ ಸಂಕಲ್ಪ ಅಂತ ದೇವ್ರಿಗೆ ಒಪ್ಪಿಸ್ಕೊಬಿಟ್ರಿ. ಆ ಯಜ್ಞ ಯಂತ್ರ ವಿದ್ಯಾಸ್ಥಾನಕ್ಕೆ ಒಯ್ಯಲ್ಪಟ್ಟಂತ ಕುರಿಯಾಗಿ ಹೆಂಗಿದ್ದಂತ ಯೇಸು ಕ್ರಿಸ್ತು ಮೌನವಾಗಿದ್ದು ಬಾಯಿ ತೆರಿನೇ ಇರಲ್ಲ. ಅದರ ಆಗ ನಾವು ಬಾಯಿ ತೆರೆದ್ಬಿಟ್ಟು ಎಲ್ಲರಿಗೂ ಶಾಪ ಆಗ್ತಾ ಇದ್ರೆ, ನರ್ಕಕ್ಕೆ ಹೋಗ್ಬಿಡು, ನಾನು ಕೇಳಿದ್ರೆ ಸತ್ಯ ಕೇಳ್ಬೇಕು, ಇಲ್ಲ ನೀನು ನರ್ಕಕ್ಕೆ ಹೋಗ್ಬಿಡ್ಬೇಕು ಅಂದ್ರೆ ಇದೇನ್ರಿ ನ್ಯಾಯ ತೀರ್ಪು ಅಂದ್ರೆ, ಇದೇನ್ರಿ ಅನ್ಯಾಯ, ಇದೇನ್ ತೀರ್ಪು, ಇದೇನ್ ಪ್ರೀತಿ, ಏನ್ ಅನುಕಂಪ? ಯೋಚನೆ ಮಾಡಿ, ದೇವ್ರ ಗುಣನೇ ಇಲ್ವಾ? ದೇವ್ರು ಇಷ್ಟು ಇಷ್ಟು ಕಟಕನ. ಇವಾಗ ಯೋಚನೆ ಮಾಡಿರ್ತೀನಿ, ಎಕ್ಸಾಂಪಲ್ ಹೇಳ್ಬೇಕು, ದರ್ಶನ್ ನೋಡಿ ಅಷ್ಟನ್ನೆಲ್ಲ ಹಿಂಸೆ ಕೊಟ್ಟು ಸಾಯ್ತಾನೆ. ನೀವು ಒರಿಜಿನಲ್ ಫೋಟೋಗಳು ನೋಡ್ಬಿಟ್ರೆ ನೀವು ಊಟ ಮಾಡಲ್ಲ ರೀ, ಅಷ್ಟು ಖರಾಬಾಗಿದೆ ಅಂತೀರಿ. ಹೌದಾ? ಆದ್ರೆ ಯೋಚನೆ ಮಾಡಿರ್ತೀನಿ, ಅದನ್ನೆಲ್ಲ ನೋಡ್ಬಿಟ್ಟು ಎಂಥ ಮನುಷ್ಯನ್ಗಾರ ಏನಾಗ್ಬಿಡ್ತಾರೆ, ಮನ್ಸು ಕರ್ಗೋಗ್ಬಿಡ್ತಾರೆ. ಈ ಥೂ ಹಿಂಗೆಲ್ಲ ಯಾಕಪ್ಪ ಮಾಡ್ತೀರಾ ಅಂತಂದ್ರ ಅದಕ್ಕೆ ಪೊಲೀಸ್ ಕಮಿಷನರ್ ಹಿಡಿದಿರೋದು DCP. ಈ ತರ ಮನುಷ್ಯನ್ ಮಾಡೋದು ಕ್ರೂರವಾಗಿರೋ ಮರಣ ರೀ. ಈ ತರ ಯಾರು ಮಾಡಬಾರ್ದು ಅಂದ್ಬಿಟ್ಟು ಈ ತರ ಮಾಡಕ್ಕೆ ಹೆಂಗಾರ ಮನ್ಸು ಬಂತು ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ರಿ, ಮನುಷ್ಯನ್ ಮಾಡ್ಬೇಕಾರೆ ಇಷ್ಟು ಯೋಚನೆ ಮಾಡ್ತಾರೆ ಅಂದ್ರೆ, ಇನ್ ದೇವ್ರು ಎಲ್ಲಾ ಪಾಪಿಗಳನ್ನ ನರಕಕ್ಕೆ ಹಾಕ್ಬಿಟ್ಟು ಬರ್ರಲ್ಲಿ ಕರ್ಕೊಂಬರ್ರ ಅಂತೀನಿ. ಯಾಕೆ ಅವ್ನ ಕೈ ಹಾಕೋ, ಅವ್ನ ಕಾಲು ಹಾಕೋ, ಇವತ್ತು ಎಣ್ಣೆ ಎಲ್ಲದು ನಾಳೆ ಅವನ ಫ್ರೈ ಮಾಡು, ಅವ್ನ ಬೆಂಕಿಗೆ ಹಾಕೋ ಅಂತ ಮಾಡ್ತಾರ. ದೇವ್ರು ಎಂಥ ಕರುಣಾಮಯಿ, ಎಂಥ ಪ್ರೀತಿಮಯಿ. ಅವರು ಶಿಲ್ಬೆಗೆ ಹಾಕಿರೋ ಜನಗಳಿಗೆ ಕಣ್ಣು ಕೊಟ್ಬಿಟ್ರು, ಕಿವಿ ಕೊಟ್ಬಿಟ್ರು, ಕೈ ಇಲ್ದಿರೋನ್ ಕೈ ಕೊಟ್ರು, ಕಾಲು ಕೊಟ್ಬಿಟ್ರು, ಪ್ರಾಣ ಕೊಟ್ಬಿಟ್ರಿ. ಅಂಥ ವ್ಯಕ್ತಿಗೆ ಶಿಕ್ಷೆಗಳು ಕೊಡ್ದಿರಂತ ಕರ್ತನು ಅವರು ಪರಲೋಕದಲ್ಲಿ ಪಕ್ಕದಲ್ಲಿ ಒಂದು ನರಕ ತರ ಮಾಡಿ, ನೀವೆಲ್ಲ ಬರ್ರಿ ಪರಲೋಕದಲ್ಲಿ ನೋಡ್ಕೊಂತೀನಿ ನಾನು ಅಂತ ಯೇಸು ಕ್ರಿಸ್ತು ಮಾಡ್ತಾರ್ರಿ. ಭೂಲೋಕದಲ್ಲಿ ಅವ್ರಿಗೆ ಇಲ್ಲರೆ ಫೀಲಿಂಗ್ಸ್ ಇರಲಿಲ್ಲ. ಬೈಬಲ್ ಓದಿ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ಬರೋ ಕ್ಲಾಸಸ್ ಅಲ್ಲಿ. ಊರು ಬಾಗಿಲು ಮುಂದೆ ನಿಂತಿತ್ತಂತೆ, ಬೈಬಲ್ ಇದೆ, ಎಲ್ಲ ಒಂದೊಂದು ವಾಕ್ಯ ನೋಡಿಸ್ತೀನಿ. ಊರು ಬಾಗಿಲತ್ತ ನಿಂತಿರ್ಬೇಕಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಯಿಲೆಗಳು ವಾಸಿ ಮಾಡಿದಾರೆ. ನೀನ್ ನಂಬ್ತೀಯೋ ಬಿಡ್ತೀಯೋ, ನೀನ್ ನನಗೆ ಬೈತೀಯೋ ಒಳ್ಳೇದ್ ಮಾಡ್ತೀಯೋ, ನಾನ್ ನಿನ್ಗೆ ಒಳ್ಳೇದೇ ಮಾಡ್ತೀನಿ ಅಂದ್ಬಿಟ್ಟು ಅಷ್ಟು ಕರ್ತನು ಆಶೀರ್ವಾದ ಮಾಡಿ ಕಳ್ಸಿದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಹೇಳಿದ್ರೆ ಇದನ್ನ ಅರ್ಥ ಮಾಡಬೇಕು. ನಮ್ಮ ದೇವ್ರ ಗುಣಗಳನ್ನ, ನಮ್ಮ ದೇವ್ರ ಗುಣನ ಅಷ್ಟು ನಾವು ಕೇವಲವಾಗಿ ಏನ್ ಮಾಡಕ್ ಹೋಗ್ಬಿಡ್ತೀವಿ, ಚೀಪಾಗೆ ಹಂಗೆ ಎಣ್ಸಕ್ ಹೋಗ್ಬಿಡ್ದು. ಅಂದ ದಯವಿಟ್ಟು ವಾಕ್ಯಗಳನ್ನ ನಾನು ಕಳ್ಸ್ಕೊಡ್ತೀನಿ, ಯೂಟ್ಯೂಬ್ ಲಿಂಕು ದಯವಿಟ್ಟು ಕೇಳಿ. ಏನೋ ಪ್ರಶ್ನೆ ಇತ್ತು ಅಂದ್ರೆ ನೆಕ್ಸ್ಟ್ ವೀಕು ಸಂಕೋಚ ಪಡದೆ ದಯವಿಟ್ಟು ಕೇಳಿ. ನೆಕ್ಸ್ಟ್ ವೀಕು ಬರೀ ಕ್ವಶನ್ಸ್ ಇಟ್ಕೊಳ್ಳೋಣ, ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನೋ ಪ್ರಶ್ನೆ ಇವಾಗ ಕೇಳಬೇಕು ಅಂತಿದ್ಯಾ, ನೆಕ್ಸ್ಟ್ ವೀಕ್ ಕೇಳಬೇಕು ಅಂತಿದ್ರೆ ಕೇಳ್ಬೋದು, ನಿಮ್ಮ ಇಷ್ಟ. ಯಾರಿಗೇನೋ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಜೀವಬಾಧ್ಯರ ಪಟ್ಟ ಅಂತ ಬಂದದಲ್ಲ ಸರ್, ಅದಕ್ಕೆ ಮತ್ತೆ ರಿಪೀಟ್ ಆಗ್ಯದ ಅದು. ಸಿಸ್ಟರ್ ಕೇಳಿಸಿಲ್ಲ, ನಿಮ್ಮ ವಾಯ್ಸ್ ಕಟ್ ಆಗ್ತದೆ. ಅದು ಪ್ರಕಟಣೆಯಲ್ಲಿ ಸರ್, ಪುಸ್ತಕಗಳು ತೆರೆಯಲ್ಪಟ್ಟು ಮತ್ತೆ ಜೀವಬಾಧ್ಯರ ಪಟ್ಟೆ ಅಂತ ಬಂತು, ಮತ್ತೆ ಆ ಜೀವಬಾಧ್ಯರ ಪಟ್ಟೆ ಅಂತ ಬಂತು. ಅದಕ್ಕೆ ಆ ಜೀವಬಾಧ್ಯರ ಪಟ್ಟಿಯಿಂದ ಬರ್ಲಿಲ್ಲ, ನೀವು ಓದಿ ಕರೆಕ್ಟಾಗೆ. ಆ ಪುಸ್ತಕಗಳು ಬರ್ದಂತ ಕಾರ್ಯಗಳ ಪ್ರಕಾರ ಅವ್ರ ಕೃತ್ಯಗಳ ತಕ್ಕಂತೆ ನ್ಯಾಯ ತೀರ್ಪು ಆಗ್ತಂದು ಕೊಟ್ಟಿದ್ದಾರೆ ಹೊರತು ಜೀವಬಾಧ್ಯರ ಪಟ್ಟಿ ತೆರೀತು ಅಂತ ಅಲ್ಲಿಗೆ ನಿಲ್ಸವ್ರೆ. ಈ ನೆಕ್ಸ್ಟ್ ಜೀವಬಾಧ್ಯರ ಪಟ್ಟಿ ರೆಫರೆನ್ಸೇ ಕೊಡ್ಲಿಲ್ಲ ಸರ್. ಇಲ್ಲಿ ಇದು ಪ್ರಕಟಣೆ 20:12. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತ್ತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳು ಪ್ರಕಾರ ಅವರಿಗೆ ತೀರ್ಪಾಯ್ತು. ಅಂದ್ರೆ ಇದು ಜೀವಬಾಧ್ಯರ ಪುಸ್ತಕನೇ ಅಂತ ಆಯ್ತಂತ ಅರ್ಥ ಆಗ್ತದೆ ಸರ್. ಹಂಗಂತ ಅರ್ಥ ಅಲ್ಲ, ನೀವು ಅರ್ಥ ಮಾಡ್ಕೊಂಬಿಡಿ ಅಲ್ಲಿ ಇಲ್ದಿರೋದ್ನ. ಹಿಂಗ ಅರ್ಥ ಮಾಡ್ಕೊಂಡೆ ನಮ್ಮ ಕ್ರಿಶ್ಚಿಯನ್ಸ್ಗಳು ಇಲ್ದಿರೋದ್ನೆಲ್ಲ ಊಹೆ ಮಾಡ್ಕೊಂಬಿಟ್ಟೆ ಒಂದು ದೊಡ್ಡ ಬೈಬಲ್ ಇಲ್ದಿರೋ ಕಥೆನೇ ಕಟ್ಬಿಟ್ಟಿರೋದು. ಅಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೊಬೇಕು. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಹಾ ಸರ್, ಅದೇ ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕ ತೆರೆಯಲ್ಪಟ್ಟಿತ್ತು ಅಷ್ಟೇ. ಅದಕ್ಕೆ ಅಲ್ಲಿ ನಿಂತೋಯ್ತು. ತೀರ್ಪಾಗಿದೆ ಅದ್ರ ಪ್ರಕಾರ
ಆ ಪುಸ್ತಕಗಳಲ್ಲಿ ಬರೆದಿದ್ದ. ಹಾಗಾದ್ರೆ ಆ ಪುಸ್ತಕಗಳೇ ಬೇರೆ, ಜೀವ ಪಟ್ಟಿನೇ ಬೇರೆ, ಹೌದಾ ಇಲ್ವಾ? ಅದೇ ಕೇಳಕತ್ತೀನಿ ಸರ್, ಅದು ಬೇರೆ ಬೇರೆ ಅದೇನು. ಆ ಪುಸ್ತಕಗಳು ಅಂದ್ರೆ ಸತ್ಯವೇದ. ಸತ್ಯವೇದನ ಕ್ರಿಸ್ತನ ರಾಜ್ಯದಲ್ಲಿ ಸೈತಾನ ಕಟ್ಟಾಕಿದ್ಮೇಲೆ ಓಪನ್ ಆಗಿ ಬಿಡ್ತಾರೆ ಎಲ್ಲರಿಗೂ. ಸತ್ಯದ ಪ್ರಕಾರ ಅವ್ರು ತೀರ್ಪು ಮಾಡೋದು, ಬೈಬಲ್ ಪ್ರಕಾರ ತೀರ್ಪು ಮಾಡೋದು. ಓಕೆನಾ? ಸರ್. ಓಕೆ, ಬೇರೆ ಯಾರಿಗಾರು ಏನೋ ಪ್ರಶ್ನೆ ಇದೆಯಾ? ಸರಿ, ಹಂಗಾರೆ ಹೇಳಿ ಬ್ರದರ್. ಪಾಸ್ಟರ್, ಆ ಪುಸ್ತಕಗಳು ಎಂದರೆ ಸತ್ಯವೇದ, ಅದು 66 ಪುಸ್ತಕಗಳಲ್ವಾ ಹೌದು ಸಿಸ್ಟರ್, ಪಾಸ್ಟರ್? ಹೌದು ಸಿಸ್ಟರ್, ಕರೆಕ್ಟ್. 66 ಬುಕ್ಸ್ ಆಫ್ ದ ಬೈಬಲ್. ಫಸ್ಟ್ ಇದು 2 ಕೊರಿಂಥ 4:4 ಸರ್. ಇವಾಗ ಸೈತಾನನು ಲೋಕದ ಜನರ ಕಣ್ಣನ್ನ ಮಂಕು ಮಾಡಿದನು ಅಂತ ಆದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಒಂದು ಇದು ಇದೆಯಲ್ಲ ವಾಕ್ಯ, ಅಂದ್ರೆ ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದನು ಅಂತ ಇದೆಯಲ್ಲ ಸರ್. ಇದು ಪ್ರಪಂಚದ ದೇವರು ಅಂತಂದ್ರೆ ಇವಾಗ ನಾವು 3 ಲೋಕದ ಪಾಠ ಕೇಳಿದೀರಾ ನೀವು? 3 ಲೋಕದ ಪಾಠ ಕೇಳಿದೀರಾ? 3 ಲೋಕ, ಹೌದು ಫಸ್ಟ್. ಮೊದಲನೇ ಲೋಕ ಇತ್ತು, ಆದಾಮನ ಸೃಷ್ಟಿ ಮಾಡೋದ್ರಿಂದ ಜಳಪಳೆಯವರೆಗೂ ಕೇಳಿದಿರಾ? ಹೌದು ಫಸ್ಟ್. ಆಮೇಲೆ ಜಳಪಳೆಯದಿಂದ ಹಿಡಿದು ಯೇಸು ಕ್ರಿಸ್ತನ ಎರಡನೇ ಬರಿಕೆವರೆಗೂ 2ನೇ ಲೋಕ ಅಂತ ಕೇಳಿದಿರಾ? ಹೌದು. ಈ 2ನೇ ಲೋಕಕ್ಕೆ ಸೇತಾನೇ ದೇವರು. ಅಂದ್ರೆ ಈ ಕಂಪ್ಲೀಟ್ ಸೇತಾನ್ಗೆ ಬಿಟ್ಬಿಡೋರೆ, ಏನ್ ಬೇಕಾದ್ರೆ ಮಾಡ್ಕೊಂತ ದೇವ್ರು. ದೇವ್ರ ಮಕ್ಳನ್ನ ಬಿಟ್ರೆ, ದೇವ್ರ ಮಕ್ಳನ್ನ ದೇವ್ರ ಪರ್ಮಿಷನ್ ಇಲ್ಲದೆ ಟಚ್ ಮಾಡಂಗಿಲ್ಲ. ಇಡೀ ಲೋಕನ ಯಾರ ಕೈಲಿ ಒಪ್ಪಿಸ್ಕೊಬಿಟ್ಟಾರೆ ದೇವ್ರು ಇವಾಗ? ಎಲ್ಲಾರು ಅವನ ಕೈಲೇ ಇರೋದು, ಕಂಟ್ರೋಲ್ ಅಲ್ಲಿ. ಅದು ಯೋಬನಿಗೆ ಇದ್ ಮಾಡ್ತಾನಲ್ಲ, ನಾನು ಅಪ್ಪಣೆ ಕರೆಕ್ಟ್ ಆಗಿ ಹೇಳಿದ್ರಿ ಇಷ್ಟ. ಯೋಬನ್ ಹೇಳಿದಲ್ಲ, ಅದು ಎಕ್ಸಾಂಪಲ್, ಬ್ಯೂಟಿಫುಲ್ ಎಕ್ಸಾಂಪಲ್. ಎಸ್, ಕರೆಕ್ಟ್. ಎಸ್, ಸರಿ, ಓಕೆನಾ? ಏನೋ ಪ್ರಶ್ನೆ? ಪ್ರವೀಣ್ ಬ್ರದರ್, ಗುಡ್ ಈವ್ನಿಂಗ್, ಹೇಳಿ. ಗುಡ್ ಬ್ರದರ್, ನೀವ್ ಹೇಳಿದ್ರಲ್ವಾ ಸೈತಾನ 1000 ವರ್ಷ ಬಂಧಿಸ್ತಾರೆ ಅಂತ ಹೇಳಿ, ಮತ್ತೆ ಅದನ್ನ 1000 ವರ್ಷ ಮೇಲೆ ಬಿಡ್ತಾರ ಅಥವಾ ಕಂಟಿನ್ಯೂ ಮಾಡ್ತಾರ ಅದನ್ನ? 1000 ವರ್ಷದ ನಂತರ ಬಿಡ್ತಾರೆ. ಆವಾಗ ಬಿಟ್ಟವಾಗೇನೆ ಫೈನಲ್ ಟೆಸ್ಟ್. ಯಾರೆಲ್ಲ ಸತ್ಯದ ಪ್ರಕಾರ ನಡ್ತೀನಿ ಅಂತ ಹೇಳಿರ್ತಾರೋ ಆಕ್ಚುಲ್ ಆಗಿ ನಡೀತಾರೋ ಇಲ್ವೋ ಅಂತ ಅವಾಗ ಟೆಸ್ಟ್. ಆವಾಗ ತಿರ್ಗಾ ಸೇತಾನ ಕುತಂತ್ರಗಳಿಗೆ, ಅವಾಗ ಯಾವ ಹತ್ರ ವಂಚನೆ ಇರ್ತದೆ ನಮ್ಗೆ ಗೊತ್ತಿಲ್ಲ. ಆವಾಗ ತಿರ್ಗೂ ಸೇತಾನ ಕುತಂತ್ರಗಳಿಗೆ ಮೋಸ ಹೋಗಿ ವಂಚನೆಗೆ ಒಳಗಾದ್ರೆ ಅವ್ರೇನ್ ಮಾಡ್ತಾರೆ? 2ನೇ ಮರಣಕ್ಕೆ ಹೋಗ್ತಾರೆ. ಅವಾಗ ಸೇತಾನೋ ಅವನ ಜೊತೆಗೆ ಎಲ್ಲ ದೂತರುಗಳನ್ನ ಮತ್ತೆ ಇಂಥ ಪಾಪಿಗಳನ್ನ ಏನ್ ಮಾಡ್ತಾರೆ? 2ನೇ ಮರಣಕ್ಕೆ ಹಾಕಿ ನಾಶ ಮಾಡಾಕ್ತಾರೆ. ಅಂದ್ರೆ ತೀರ್ಪಾದ ನಂತರ. ಹೌದು ಸರ್. ಓಕೆ, ಬೇರೆ ಏನೋ ಡೌಟ್ಸ್ ಇದೆಯಾ? ಸರಿ, ಓಕೆ, ಹಂಗಾರೆ ಒಂದು ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣವಾ? ಓಕೆ, ನಮ್ಮ ಮಧ್ಯದಲ್ಲಿ ಪ್ರವೀಣ್ ಬ್ರದರ್ ಪ್ರೇಯರ್ ಮಾಡಕ್ ಆಗ್ತದ?